ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಕರ್ನಾಟಕ LMS ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯ ವಿಜ್ಞಾನ ವಿದ್ಯಾರ್ಥಿಗಳೇ, ತಾವೆಲ್ಲ 4ನೇ ಚತುರ್ಮಾಸದಲ್ಲಿ ತಾವು ಅಧ್ಯಯನ ಮಾಡ್ತಾ ಇದ್ದೀರಾ. ಈಗಾಗಲೇ ಒಟ್ಟು ನಿಮಗೆ 4ನೇ ಚತುರ್ಮಾಸದಲ್ಲಿ ಒಟ್ಟು 6 ಪದ್ಯಗಳಿವೆ. ಈಗಾಗಲೇ 3 ಪದ್ಯಗಳು ಇಲ್ಲಿಗೆ ನಿಮಗೆ ಮುಕ್ತಾಯ ಆಗಿದೆ. ಈಗ 4ನೇ ಪದ್ಯ ರನ್ನನ ಬಗ್ಗೆ ಇರ್ತಕ್ಕಂಥದ್ದು. ರನ್ನ ಬರೆದಂತಹ ಒಂದು ಕಾವ್ಯ. ಹಾಗಾಗಿ ಈ ಒಂದು ಸೆಷನ್ನಲ್ಲಿ ನಾವು ಮಹಾಕವಿ ರನ್ನ ಮತ್ತು ಆತನ ಕೃತಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಪ್ರೋಗ್ರಾಮ್ ಇರ್ತಕ್ಕಂಥದ್ದು BSc ಇವರಿಗೆ ಸಬ್ಜೆಕ್ಟು ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜು, ಸೆಮಿಸ್ಟರ್ 4ನೇ ಚತುರ್ಮಾಸ. ಸೆಷನ್ ಇದು 14ನೇ ಸೆಷನ್ನು. ಟಾಪಿಕ್ ಶೀರ್ಷಿಕೆ ಮಹಾಕವಿ ರನ್ನ ಮತ್ತು ಆತನ ಕೃತಿಗಳ ಪರಿಚಯವನ್ನು ಮಾಡ್ಕೊಳ್ಳತಕ್ಕಂಥದ್ದು. ಕ್ರಿಯೇಟೆಡ್ ಬೈ ಕೃಪಾ ಗಣೇಶ್, ಮುಖ್ಯಸ್ಥರು ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ 57111, ಚಾಮರಾಜನಗರ ಜಿಲ್ಲೆ, ಗಡಿಭಾಗದ ಚಾಮರಾಜನಗರ ಜಿಲ್ಲೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ತಾವು ಮೊದಲನೇ ಪದ್ಯದಲ್ಲಿ ದುರ್ಗಸಿಂಹನ ಬಗ್ಗೆ ಪರಿಚಯ ಮಾಡ್ಕೊಂಡ್ರಿ. ಹಾಗೆ ಅದಾದ ನಂತರ ನೀವು 2ನೇ ಪದ್ಯದಲ್ಲಿ ನೀವು ರನ್ನನ ಬಗ್ಗೆ, ಪಂಪ, ಆದಿಕವಿ ಪಂಪನ ಬಗ್ಗೆ ಪರಿಚಯ ಮಾಡ್ಕೊಂಡ್ರಿ. ಆ ನಂತರ 3ನೇದಾಗಿ ನಾಗವರ್ಮನ ಬಗ್ಗೆ ಪರಿಚಯವನ್ನು ಮಾಡ್ಕೊಂಡ್ರಿ. ಈಗ 4ನೇದಾಗಿ ನಾವು ರನ್ನ ಕವಿಯ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಬಹುತೇಕ ಎಲ್ಲ ಹಳೆಗನ್ನಡ ಕವಿಗಳ ಪರಿಚಯವು ತಮಗೆ ಈಗ ಅಲ್ಲಿ ಆಗ್ತಾ ಇದೆ. ಈಗ ರನ್ನ, ಮಹಾಕವಿ ರನ್ನನ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ಳೋಣ. ತಾವೆಲ್ಲರೂ ಕೂಡ ಕೇಳಿದ್ದೀರಾ, ಕನ್ನಡದ ರತ್ನತ್ರಯರು ಅಂತ. ಅದರಲ್ಲಿ ಪಂಪ, ರನ್ನ ಮತ್ತು ಪೊನ್ನ ಅಂತ. ಈಗ ನೋಡೋಣ, ನೇರವಾಗಿ ನಾವು ರನ್ನ ಕವಿ ಪರಿಚಯವನ್ನು ಮಾಡ್ಕೊಳ್ಳೋಣ. ರತ್ನತ್ರಯ ಅಂದರೆ 3 ರತ್ನಗಳಲ್ಲಿ 3ನೇಯವನು ಕವಿರತ್ನ ಅಂದರೆ ರನ್ನ. ರತ್ನತ್ರಯ ಅಂತ ಕರಿತೀವಿ. ಪಂಪ, ಪೊನ್ನ, ರನ್ನ. ರನ್ನನನ್ನ ರತ್ನತ್ರಯರು ಅಂತ ಈ 3 ಜನರನ್ನ ಕರಿತೀವಿ. 3 ರತ್ನಗಳು ಅಂತ. ಅದರಲ್ಲಿ ಕೊನೆಯ ಮತ್ತು 3ನೇಯ ರತ್ನ ಅಂತ ಹೇಳೋದು ರನ್ನ ಅಂತ. ನೋಡಿ, ಕಂದ ಪದ್ಯದಲ್ಲಿ ರನ್ನನೇ ಇದನ್ನ ಈ ಬಗ್ಗೆ ಹೇಳಿದ್ದಾನೆ. ಕವಿ ಜನದೊಳ್ ರತ್ನತ್ರಯ ಪವಿತ್ರ ಮೆನೆ ನೆಗಳ್ದ ಪಂಪನುಂ ಪೊನ್ನಿಗನುಂ ಕವಿರತ್ನನಂ ಈ 3 ಕವಿಗಳ್ ಜಿನ ಸಮಯ ದೀಪಕರ್ ಪೆರರೊಳರೆ. ನೋಡಿ, ಎಂದು ಪಂಪ, ಪೊನ್ನ, ತಾನು ಈ 3 ರತ್ನತ್ರಯರೆಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ ರನ್ನನೇ. ಈ ಮಾತನ್ನ ನಾವು 3 ರತ್ನತ್ರಯರ ಪದ ಬಳಸಿರೋದು ರನ್ನನೇ. ನಿಮಗೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈ ಪ್ರಶ್ನೆ ಬರ್ಬೋದು ನಿಮಗೆ. ಏನಂತ ಹೇಳಿದ್ರೆ, ರತ್ನತ್ರಯರೆಂದು ಕರೆದವರು ಯಾರು ಅಂತ, ಅಥವಾ STC FTC ಎಕ್ಸಾಮ್ ಅಥವಾ KS ಅಥವಾ ಮುಂತಾದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ನಿಮಗೆ ಬರಬಹುದು. ರತ್ನತ್ರಯರೆಂದು ಹೇಳಿಕೊಂಡವನು ಯಾರು? ಪಂಪ, ರನ್ನ, ಪೊನ್ನ, ಜನ್ನ ಅಂತ ಈ ಥರ ಕೊಡ್ಬೋದು. ಹಾಗಾಗಿ ಆ ದೃಷ್ಟಿಯಿಂದಲೂ ಕೂಡ ತಾವು ಇದನ್ನು ಗಮನ ಹರಿಸಬೇಕು. ಈಗ ರತ್ನತ್ರಯರಲ್ಲಿ 3ನೇಯವನು ಕವಿರತ್ನ ಅಂದರೆ ರನ್ನ. ಅವನೇ ಹೇಳಿರೋ ಪ್ರಕಾರ ಕವಿ ಜನದೊಳ್, ಇದು ಕಂದ ಪದ್ಯ, ದಯಮಾಡಿ ಅದನ್ನ ನೋಡ್ಕೊಳ್ಳಿ. ಕವಿ ಜನದೊಳ್ ರತ್ನತ್ರಯ ಪವಿತ್ರಮ್ಮೆನೆ ನೆಗಳದ ಪಂಪನುಂ ಪೊನ್ನಿಗನುಂ ಕವಿರತ್ನಂ ಈ 3 ಕವಿಗಳ್ ಜಿನ ಸಮಯ ದೀಪಕರ್ ಪೆರರೊಳರೆ ಎಂದು ಪಂಪ, ಪೊನ್ನ, ತಾನು ಈ 3 ರತ್ನತ್ರಯರೆಂದು ಬಹಳ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ ನಮ್ಮ ರನ್ನ. ಪ್ರಿಯ ವಿದ್ಯಾರ್ಥಿಗಳೇ, ಈ ಹೆಮ್ಮೆ ಒಣ ಹೆಮ್ಮೆಯಲ್ಲ, ಸ್ವಂತದ ಹಿರಿಮೆಯನ್ನರಿತು ಹೇಳಿಕೊಳ್ಳುವ ಗುಣ. ಕೆಲವು ಹೇಳ್ತಾರೆ, ಮೇಲ್ಗಡೆ ಏನು ಬೆಳೆಲ್ಲ, ಒಳಗಡೆ ಏನೂ ಇಲ್ಲ, ಅಂದ್ರೆ ಖಾಲಿ ಡಬ್ಬ ಅಂತ ಶಬ್ದ ಮಾಡುತ್ತಾ ಅಷ್ಟೇ, ಒಳಗಡೆ ಮೇಲ್ ಮಾತ್ರ ಇದೆ, ಆದರೆ ಒಳಗಡೆ ಏನೂ ಇಲ್ಲ ಅಂತ ಹೇಳ್ತಾರೆ. ಆ ಥರ ಅಲ್ಲ. ಇವನು ಹೇಳಿಕೊಂಡ ಹಾಗೆ ಇವನಲ್ಲಿ ಆ ಒಂದು ವಿದ್ವತ್ತು ಶಕ್ತಿ ಇದೆ. ಕೆಲವರು ಸುಮ್ಮನೆ ತಮ್ಮ ಹತ್ರ ಆ ಶಕ್ತಿ ಸಾಮರ್ಥ್ಯ ಇಲ್ಲದಿಲ್ಲರೂ ಒಣಜಂಬ ಅಂತ ಕರೀತಾರೆ, ಹೊಗಳಿಕೆ, ಆಡಂಬರ ಅಂತ ಕರೀತಾರೆ. ತಾವು ಏನೂ ಆಗಿರೋಲ್ಲ, ಆದರೆ ಹೊರಗಡೆ ತೋರಿಸ್ಕೊಳ್ಳೋದು ಮಾತ್ರ ತಾವು ದೊಡ್ಡವರು, ಹಾಗೆ ದೊಡ್ಡ ಸಾಧನೆ ಅಂತ. ಆದರೆ ಅವರ ಮೂಲವಾಗಿ ನೋಡಿದ್ರೆ ಅದರಲ್ಲಿ ಏನು ಕೂಡ ಇರೋದಿಲ್ಲ. ಆದರೆ ಈ ಕವಿ ನಮ್ಮ ರನ್ನ ಇದ್ದಾನಲ್ಲ, ಅವನು ಹೇಳಿಕೊಂಡಾಗೆ ಇದ್ದಾನೆ ಅಂತ. ಅದು ಒಣ ಪ್ರತಿಷ್ಠೆಗಾಗಿ ಹೇಳ್ಕೊಂಡು. ನೋಡಿ, ಈ ಹೆಮ್ಮೆ, ಆ ರತ್ನತ್ರಯರು ಅನ್ನುವ ಹೆಮ್ಮೆಯನ್ನ, ಆ ಹೆಮ್ಮೆ ಒಣ ಹೆಮ್ಮೆ ಅಲ್ಲ, ಸ್ವಂತದ ಹಿರಿಮೆಯನ್ನು ಅರಿತು ಹೇಳಿಕೊಳ್ಳುವ ಒಂದು ಗುಣ. ರನ್ನನ ಪ್ರಕೃತಿಗೆ ಸಹಜವಾದ. ರನ್ನ ಯಾವತ್ತೂ ಕೂಡ ನೇರವಾಗಿ ಹೇಳ್ತಾನೆ, ಮುಚ್ಚುಮರೆ ಇರೋದಿಲ್ಲ ಅಥವಾ ಸಂಕೋಚ ಸ್ವಭಾವದನೂ ಅಲ್ಲ. ತನ್ನಲ್ಲಿ ಇದೆ ಅಂದ್ರೆ ಇದೆ ಅಂತಾನೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಹಾಗೆ ರನ್ನನ ಪ್ರಕೃತಿ ಸಹಜವಾದ, ನ್ಯಾಚುರಲ್ ಆಗಿರ್ತದೆ. ಇದೆ ಅಂದ್ರೆ ಇದೆ ಅಂತಾನೆ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ. ಹಾಗಾಗಿ ರನ್ನ ಹೇಳ್ಕೊಂಡಿರೋ ಹಾಗೆ ಆತ
ರತ್ನತ್ರಯಲ್ಲಿ ಖಂಡಿತವಾಗಿಯೂ ಒಬ್ಬನೇ. ಅದರಲ್ಲಿ ಏನು ಪ್ರತಿಷ್ಠೆಯ ಮಾತಿಲ್ಲ, ಅಥವಾ ಒಣಜಂಬರದಿಲ್ಲ, ಅಥವಾ ಆಡಂಬರದಿಂದ, ಅಥವಾ ತನ್ನನ್ನು ತಾನೇ ಪ್ರಚಾರ ಮಾಡಿಕೊಳ್ಳಬೇಕು ಅನ್ನೋ ಹುಚ್ಚು ಕೂಡ ಅವನಲ್ಲಿ ಇಲ್ಲ. ತನ್ನ ಚರಿತ್ರೆಯನ್ನು ಪಂಪನಿಗಿಂತ ಬಿತ್ತರವಾಗಿ ಅವನು ಹೇಳಿದ್ದಾನೆ. ಕೆಲವು ಕವಿಗಳು ಏನು ಮಾಡ್ತಾರೆ, ಪ್ರಾಚೀನ ಕವಿಗಳು, ಇವತ್ತಿನ ಕವಿಗಳು ಬಿಡಿ, ಇವತ್ತಿನ ಕವಿಗಳದು ಪುಸ್ತಕದ ಹಿಂಬದಿ ಅವರ ಬಯೋಡಾಟಾನೇ ಇರುತ್ತೆ. ಅವರು ಹುಟ್ಟಿದ್ದು, ಬದುಕಿದ್ದು, ಸತ್ತಿದ್ದು, ಬರೆದಿದ್ದು, ಮುಂದೆ ಬರೆಯೋದು ಎಲ್ಲವೂ ಕೂಡ ಇದ್ದಿರ್ತದೆ. ಆದರೆ ಹಿಂದಿನ ಕವಿಗಳು ಅವ್ರು ಕೆಲವೊಮ್ಮೆ ಅವರಿಗೆ ಸಂಕೋಚ ಸ್ವಭಾವದವರಾಗಿದೆ, ಏನು ಮಾಡ್ತಾರೆ, ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕೆಂದ್ರೆ ಸಮಕಾಲೀನರು ತಮ್ಮ ಬಗ್ಗೆ ಏನು ಬಹಳ ದೊಡ್ಡದಾಗಿ ಕೊಚ್ಕೋತಾ ಇದ್ದೇನೆ ಅಂತ ಹೇಳ್ತಾನೋ ಅಂತ ಕೆಲವು ಸಂಕೋಚ ಸ್ವಭಾವದವರು ಕೆಲವು ಹೇಳ್ಕೊಳ್ಳಲ್ಲ. ಆ ಥರ ಎಷ್ಟೋ ಜನ ಕವಿಗಳಿದ್ದಾರೆ. ಇವತ್ತು ಕೂಡ ಅವರ ಕಾಲವನ್ನ, ಅವರ ಊರು, ಪ್ರದೇಶ, ಅವರ ತಂತಾಯಿಗಳು, ಗುರುಗಳು, ವಿದ್ಯಾಭ್ಯಾಸ, ಆಶ್ರಯದಾತ, ಇಂಥ ಅನೇಕ ವಿವರಗಳು ಕೂಡ ಇವತ್ತು ನಮಗೆ ಸಿಕ್ಕಿಲ್ಲ. ಇವತ್ತು ಕೂಡ ಸಂಶೋಧಕರು ಅದನ್ನ ಇವನು ಯಾವ ಕಾಲಕ್ಕೆ ಸೇರಿದ್ದಾನೆ, ಯಾರ ಆಶ್ರಯದಲ್ಲಿದ್ದ, ಏನೇನು ಬರ್ದ ಅಂತ ಇವತ್ತು ಕೂಡ ಚರ್ಚೆ ನಡೀತಾ ಇದೆ. ಆದರೆ ಕೆಲವು ಕವಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಕೆ ಸಿ ರಾಜನು ಕೊಟ್ಟಿದ್ದಾನೆ, ಪಂಪನು ಕೊಟ್ಟಿದ್ದಾನೆ. ಆದರೆ ಅವನ ಪಂಪನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರನ್ನ ತನ್ನ ವೈಯಕ್ತಿಕ ಜೀವನದ ಬಗ್ಗೆಯೂ ತನ್ನ ಕೃತಿಯಲ್ಲಿ ದಾಖಲಿಸ್ತಾ ಹೋಗಿದ್ದಾನೆ. ಯಾವುದೇ ಮೊದಲು ಹೇಳಿದಾಗೆ ಅವನ ಮನಃಪ್ರಕೃತಿ ಸಹಜವಾದದ್ದು ಅಂದ್ರೆ ನೇರವಾಗಿ ಹೇಳ್ತಕ್ಕಂಥದ್ದು ಅಂತ. ರನ್ನ ಅಥವಾ ರನ್ನನ ಅಂಕಿತ ನಾಮ ಅನುವರ್ತ ನಾಮವೂ ಕೂಡ ಆಗಿದೆ. ಹೌದು, ರನ್ನ ಬರೀ ಹೆಸರಿಗೆ ಮಾತ್ರ ಅಲ್ಲ, ಸಾಕ್ಷಾತ್ ರನ್ನನೇ ಆಗಿದ್ದಾನೆ, ರತ್ನವೇ ಆಗಿದ್ದಾನೆ ಅಂತ. ಅವನನ್ನ ಕವಿರತ್ನ, ಅನರ್ಘ್ಯ ಕವಿರತ್ನ, ಅನರ್ಘ್ಯ ಅಂದ್ರೆ ಬಹಳ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು, ಅನರ್ಘ್ಯ ಕವಿರತ್ನ ಮತ್ತು ಶಕ್ತಿ ಕವಿ ಅಂತ, ಅಂದ್ರೆ ಪವರ್ಫುಲ್ ಪೊಯೆಟ್ ಅಂತ. ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದಾನೆ ಎಂಬ ಕನ್ನಡ ಸಾಹಿತ್ಯ. ಕವಿರತ್ನ, ಅನರ್ಘ್ಯ ಕವಿರತ್ನ ಮತ್ತು ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದಾನೆ. ಈಗ ಮತ್ತೆ ಮುಂದೆ ಹೋಗೋಣ. ನಮ್ಮ ರಾಷ್ಟ್ರಕವಿ ತಮ್ಗೆಲ್ಲರೂ ಗೊತ್ತು, ವಿಶ್ವಮಾನವ ಸಂದೇಶನ ಇಡೀ ಜಗತ್ತಿಗೆ ಸಾರಿದಂತ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದವರು. ಇವತ್ತು ಏನು ನಾವು ಮಾನಸ ಗಂಗೋತ್ರಿ ಅಂತ ನಾವು ಕರಿತೀವಿ, ಅದರ ಸಂಪೂರ್ಣ ರೂವಾರಿಗಳು ಮತ್ತು ನಿರ್ಮಾತೃಗಳು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ರನ್ನನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ. ನೋಡಿ, ಅವ್ರು ಹೇಳಿದ್ದಾರೆ, ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇ ಧಕ್ಕೆ, ಬರಿಯ ಕವಿಯೇ ಸಿಡಿಲ ಚಕ್ಕೆ ಅಂತ. ರನ್ನನಿರುವ ಕನ್ನಡಕ್ಕೆ ಕನ್ನಡದಲ್ಲಿ ರನ್ನ ಇದ್ದಾನೆ, ರನ್ನ ಎಂಬ ಮಹಾಕವಿ ಇದ್ದಾನೆ ಅಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಡಕ್ಕೆ ಸಾಧ್ಯವೇ ಇಲ್ಲ ಅಂತ. ಅನ್ಯರಿಂದ ನಮಗೆ ಧಕ್ಕೆನೇ ಇಲ್ಲ. ಯಾಕೆಂದ್ರೆ ರನ್ನ ಅಷ್ಟು ಶಕ್ತಿಶಾಲಿ. ಬರಿಯ ಕವಿಯೇ, ಅವನು ಬರೀ ಕವಿ ಅಲ್ಲ, ಸಿಡಿಲು ಹೇಗೆ ಎಷ್ಟು ಪೊಟೆನ್ಷಿಯಲ್, ಎಷ್ಟು ಶಕ್ತಿ ಸಾಮರ್ಥ್ಯ, ಎಷ್ಟು ವೇಗ ಇರುತ್ತೋ ಅಷ್ಟು ಇಷ್ಟು ಶಕ್ತಿ, ಗುಡುಗು, ಸಾಮರ್ಥ್ಯ ಎಲ್ಲವೂ ಕೂಡ ನಮಗೆ ಇದೆ. ಅವನು ಸಿಡಿಲ ಚಕ್ಕೆ, ಸಿಡಿಲು ಅಂತ ಹೇಳಿದ್ರೆ ಬಹಳ ಗುಡುಗಿಗೆ ಸಿಡಿಲು, ಮಳೆ ಬರುವುದಕ್ಕೆ ಮುಂಚೆ ಸಿಡಿಲು ಬಂದು ಅಂಧಕಾರವಾಗಿ ಕ್ಷಣ ಮಾತ್ರದಲ್ಲಿ ತನ್ನ ಸಿಡಿಲಿನಿಂದ ಇಡೀ ಭೂಮಿಯನ್ನೇ ಬೆಳಗುತ್ತಂತ ಶಕ್ತಿ ಆ ಸಿಡಿಲಿಗಿದೆ. ಮಳೆ ಬರ್ತಾ ಇರ್ಬೇಕಾದ್ರೆ ಕತ್ಲಿನ ತಾವು ನೋಡಿರ್ಬೋದು, ಒಂದು ಸಿಡಿಲು ಮಿಂಚು ಬಂತು ಅಂತ ಹೇಳಿದ್ರೆ ಇಡೀ ಭೂಮಿನೇ, ಇಡೀ ನಮ್ಮ ಅಕ್ಕ ಪ್ರದೇಶವೇ ಕಾಣ್ತಿದೆ. ಹಾಗಾಗಿ ಬೆಳಕಿನ ಒಂದು ಪುಂಜವಾಗಿ ಕಾಣ್ತಾನೆ. ಅದಕ್ಕೋಸ್ಕರ ಕುವೆಂಪು ಅವರು ಬಹಳ ಸೊಗಸಾಗಿ ಹೇಳಿದ್ದಾರೆ, ರನ್ನನಿರುವ ಕನ್ನಡಕ್ಕೆ ಯಾರಿಂದ ಧಕ್ಕೆ ಬರೋಕೆ. ರನ್ನ ಅಷ್ಟು ಸಮರ್ಥ ಮತ್ತು ಶಕ್ತಿಶಾಲಿ ಕನ್ನಡದಲ್ಲಿ ಇದ್ದ. ನಮಗೆ ರನ್ನ ಇದ್ದಾನೆ ಅಂತ ಯಾವುದೋ ಒಂದು ಹಿಂದಿ ಮೂವಿನಲ್ಲಿ ಮೇರಿ ನನ್ನ ಹತ್ರ ಸಂಪತ್ತಿದೆ, ಅದೇ ಕಾರ್ ಇದೆ, ಬಂಗ್ಲೆ ಇದೆ ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ಹಿಂದಿ ಮೂವಿ ಇನ್ನೊಬ್ಬ ನಾಯಕ ಹೇಳ್ತಾನೆ, ಮೇರೆ ಪಾಸ್ ಮಾ ಹೇ ಅಂತ. ನಿನ್ನ ಹತ್ರ ಮನೆ, ಬಂಗ್ಲೆ, ಕಾರ್ ಎಲ್ಲ ಇರ್ಬೋದು, ನನ್ನ ಹತ್ರ ನಮ್ಮಮ್ಮ ಇದ್ದಾರೆ, ನಮ್ಮಮ್ಮನೇ ನಿನ್ನೆಲ್ಲಕ್ಕಿಂತ ಕಾರು ಬಂಗ್ಲೆಗಿಂತ ದೊಡ್ಡದು ಅಂತ. ಹಾಗೆ ನಮ್ಮ ಕನ್ನಡಕ್ಕೆ ರನ್ನ ಇದ್ದಾನೆ ಅಂತ ಹೇಳಿದ್ರೆ ಬೇರೆ ಯಾರು ಕೂಡ, ಎಂಥ ಕವಿಗಳು ಕೂಡ, ಈ ಬೇರೆ ಭಾಷೆಯ ಕವಿಗಳು ಏನು ಮಾಡೋದಕ್ಕಾಗಲ್ಲ. ರನ್ನನಿರುವ ಕನ್ನಡಕ್ಕೆ ಬೇರೆ ಯಾರಿಗೂ ಕೂಡ ಧಕ್ಕೆ ಆಗಲಿ, ತೊಂದರೆ ಆಗಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಅಂಥ ಶಕ್ತಿಶಾಲಿಯಾದ ಪವರ್ಫುಲ್ ಆದ ಪೊಯೆಟ್ ಇದ್ದಾನೆ. ಅವನು ಬರಿಯ ಕವಿಯೇ, ಬರೀ ಮಾಮೂಲಿ ಸಾಧಾರಣ ಕವಿ ಅಲ್ಲ, ಅವನು ಸಿಡಿಲ ಚುಕ್ಕಿ ಅಂತ ನಮ್ಮ ರಾಷ್ಟ್ರಕವಿ ಬಹಳ ಹೆಮ್ಮೆ ತುಂಬು ಮನಸ್ಸಿನಿಂದ ಹೊಗಳಿದ್ದಾರೆ. ಅದಕ್ಕೋಸ್ಕರ ಹೇಳಿದ್ರು, ರನ್ನ ಕೇವಲ ಬಾಯಿ ಮಾತಲ್ಲ, ಅವನು ಹೇಳಿದ ಹಾಗೆ ಇದ್ದಾನೆಯೋ ಅನ್ನೋದು ಕೂಡ ಬಹಳ ಮುಖ್ಯ. ಈಗ ರನ್ನ ವೈಯಕ್ತಿಕ ಪರಿಚಯಕ್ಕೆ ನಾವು ಹೋಗೋಣ. ತಂದೆ ಜಿನವಲ್ಲಭ ಮತ್ತು ಜಿನವಲ್ಲಭ ಅಥವಾ ಜಿನೇಂದ್ರ ವಲ್ಲಭ ಅಂತ ಅವನ ತಂದೆ ಹೆಸರು. ಜಿನವಲ್ಲಭ ಅಂತ ಕೆಲವು ಕಡೆ ಉಲ್ಲೇಖ ಇದೆ, ಕೆಲವು ಕಡೆ ಜಿನೇಂದ್ರ ವಲ್ಲಭ ಅಂತ. ತಾಯಿ ಅಬ್ಬಲಬ್ಬೆ ಅಂತ. ಅದಲ್ಲದೆ ದೃಢಬಾಹು, ರೇಚಣ, ಮಾರಯ್ಯ ಎಂಬುವರು ಈತನ ಸಹೋದರರು. 3 ಜನ ಸಹೋದರರು. ದೃಢಬಾಹು, ರೇಚಣ ಮತ್ತು ಮಾರಯ್ಯ ಎಂಬುವರು 3 ಜನ ಈತನಿಗೆ ಸಹೋದರರು. ಮತ್ತೆ ಬಹಳ ವಿಶೇಷ ಏನಪ್ಪ, ಶಾಂತಿ ಮತ್ತೆ ಜಕ್ಕಿ ಎಂಬ 2 ಹೆಂಡರ ಮುದ್ದಿನ ಕವಿ ನಮ್ಮ ರನ್ನನಿಗೆ 2 ಹೆಂಡತಿಯರು. ಅದನ್ನು ಕೂಡ ತನ್ನ ಕೃತಿಯಲ್ಲಿ ಉಲ್ಲೇಖಿಸಿದ. ಶಾಂತಿ ಮತ್ತೆ ಜಕ್ಕಿ ಅಂತ 2 ಹೆಂಡರ ಮುದ್ದಿನ ಕವಿ. ಬಹುಶಃ ಇವತ್ತಿದ್ರೆ ಅವನ ಮೇಲೆ, ರನ್ನನ ಮೇಲೆ ಕೇಸ್ ಹಾಕೋದಿತ್ತು. ಯಾಕೆಂತೇಳಿದ್ರೆ ಒಬ್ಬ ಹೆಂಡತಿ ಜೀವಂತವರು, ಮತ್ತೊಂದು ಹೆಂಡತಿಯನ್ನು ಮದುವೆಯಾಗಿದ್ದಾನೆ ಅಂತ. ಅದೇ ಹಿಂದೆ ಅವನಿಗೆ 2 ಹೆಂಡತಿಯರು. ಇವತ್ತಿನ ನಮ್ಮ ಕಾನೂನು ಮತ್ತು ಸಂವಿಧಾನದ ಪ್ರಕಾರ ಒಬ್ಬರೇ ಇರಬೇಕು. ಒಬ್ಬರೇ ಜೀವಂತವಾಗಿರುವ ಸಂದರ್ಭದಲ್ಲಿ ಇನ್ನೊಬ್ಬರನ್ನು ಮದುವೆ ಆಗೋದಕ್ಕೆ ಕಾನೂನಲ್ಲಿ ಅವಕಾಶ ಇರೋದಿಲ್ಲ.
ಬಹುಕಾಲದ ನಂತರ ಅವನಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಆ ಇಬ್ಬರು ಮಕ್ಕಳಲ್ಲಿ ಮಗನಿಗೆ ರಾಯ ಅಂತ, ಮಗಳಿಗೆ ಅತ್ತಿಮಬ್ಬೆ ಅಂತ ಹೆಸರನ್ನ ಇಡ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ, ತನ್ನ ಪೋಷಕನಾಗಿದ್ದ, ಅಂದ್ರೆ ತಾನು ಆರಂಭದಲ್ಲಿ ಕೃತಿ ರಚನೆ ಮಾಡುವ ಸಂದರ್ಭದಲ್ಲಿ ತನಗೆ ಆಶ್ರಯವನ್ನು ಕೊಟ್ಟು, ತನಗೆ ಎಲ್ಲ ರೀತಿಯ ಸಹಕಾರ ಸೌಕರ್ಯವನ್ನು ಕೊಟ್ಟಂತನು ಚಾಮುಂಡರಾಯ. ಅವನು ಮಂತ್ರಿಯಾಗಿರ್ತಾನೆ ಗಂಗರ ಆಳ್ವಿಕೆಯಲ್ಲಿ. ಆ ಚಾಮುಂಡರಾಯ ನೆನಪಿಗಾಗಿ ಮಗನಿಗೆ ರಾಯ ಅಂತ ಹೆಸರನ್ನ ಇಡ್ತಾನೆ. ಹಾಗೆ ಚಾಮುಂಡರಾಯನಿಗೆ ಅತ್ತಿಮಬ್ಬೆ ಅಂತ ಮತ್ತೊಬ್ಬಳು ಇರ್ತಾಳೆ. ಅವಳು ಕೂಡ ಇವನ ಬರೆದಂತ ಜಿನ ಪುರಾಣವನ್ನ 25 ಜಿನ ಪ್ರತಿಮೆಗಳನ್ನು ಮಾಡಿಸಿ ಅದನ್ನ ಎಲ್ಲರೂ ಕೂಡ ಹಂಚಿರ್ತಾಳೆ. ಇವನ ಸಾಹಿತ್ಯಕ್ಕೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹನು ಧನ ಎಲ್ಲವನ್ನು ಕೂಡ ಸಹಾಯ ಮಾಡ್ತಿದ್ದ. ಅದಕ್ಕೋಸ್ಕರ ತನ್ನ ಮತ್ತೊಬ್ಬಳು ಪೋಷಕಳು, ತನ್ನನ್ನು ಈ ಮಟ್ಟಿಗೆ ಮಹಾಕವಿ ಆಗೋದಕ್ಕೆ ಬೆಳೆಸೋದಕ್ಕೆ ಮತ್ತೊಬ್ಬಳು ಪೋಷಕಳು ಅಂತ ಹೇಳಿದ್ರೆ ಅವಳು ಅತ್ತಿಮಬ್ಬೆ ಅಂತ. ಅವಳ ನೆನಪಿಗಾಗಿ ಮಗಳಿಗೆ ಅತ್ತಿಮಬ್ಬೆ ಅಂತ ಹೆಸರನ್ನ ಇಡ್ತಾನೆ. ನೋಡಿ ಎಷ್ಟು ಕೃತಜ್ಞತೆ ಇದೆ ನಮ್ಮ ರನ್ನಿಗೆ ಅಂತ. ನಮ್ಮಲ್ಲಿ ಹಿಂದೆ ಒಂದು ಗಾದೆ ಇದೆ, ಉಪ್ಪು ಕೊಟ್ಟವರನ್ನ ಮುಪ್ಪಿಗಂಟ ನೆನೆ ಅಂತ. ಹಾಗೆ ಬರೀ ಉಪ್ಪು ಅಂತ ಹೇಳೋದು ಬಹಳ ಕ್ಷಣಿಕ, ಆದ್ರೆ ಅದನ್ನ ನಾವು ಮುಪ್ಪಿನ ಸಾಯ ತನಕನೂ ಕೂಡ ಮರಿಬಾರ್ದು ಅಂತಕ್ಕಂಥದ್ದು. ಹಾಗೆ ತನ್ನ ಸಾಹಿತ್ಯ ಯಾತ್ರೆಯಲ್ಲಿ ತನಗೆ ಆಶ್ರಯವನ್ನು ಕೊಟ್ಟು ಮತ್ತು ಚಕ್ರವರ್ತಿ ಆಸ್ಥಾನದಲ್ಲಿ ಈ ಮಟ್ಟಿಗೆ ನಾನು ಮಹಾಕವಿಯಾಗಿ ಏರೋದಕ್ಕೆ ಕಾರಣ ಚಾಮುಂಡರಾಯ ಮತ್ತೆ ಅತ್ತಿಮ ಇಬ್ಬರು ನನಗೆ ಪೋಷಕರಾಗಿದ್ದಾರೆ. ಹಾಗಾಗಿ ಅವರಿಬ್ಬರ ಒಂದು ಸಹಾಯವನ್ನ ನೆನಪನ್ನು ಇಟ್ಕೋಬೇಕು, ಸದಾ ಅವರ ಹೆಸರನ್ನ ಕರೆತಾನೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ತನ್ನ ಇಬ್ಬರು ಮಕ್ಕಳಿಗೆ ಚಾಮುಂಡರ ನೆನಪಿನ ರಾಯ ಎಂದು ಮಗಳಿಗೆ ಅತ್ತಿಮೆ ಅಂತ ಹೆಸರಿಡ್ತಾನೆ. ಇಲ್ಲಿ ಪಂಪನ ಒಂದು ಸೌಜನ್ಯತೆಯನ್ನ ಮತ್ತೆ ಕೃತಜ್ಞತೆಯನ್ನ ನಾವಿಲ್ಲಿ ನೆನಪನ್ನ ಮಾಡ್ಕೊಳ್ಬಹುದು. ಇನ್ನ ರನ್ನ ಕವಿತೆಯ ಪರಿಚಯ ಮುಂದುವರ್ತಾ ಹೋದಾಗೆ, ದೊರೆಕೊಂಡು ಸೌಮ್ಯ ಸಂವತ್ಸರದಳು, ಅವನು ಹುಟ್ಟಿದ ಬಗ್ಗೆ ಅವನು ಹೇಳ್ಕೊಂಡಿದ್ದಾನೆ, ಮೊದಲು ಹೇಳಿದಾನೆ. ಅವನ ಬಗ್ಗೆ ಬಯೋಡಾಟಾವನ್ನ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಪಂಪ ಸ್ವಲ್ಪ ಅಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವನ್ ಮಾತ್ರ ಪಂಪನಿಗಿಂತ ಮುಂದೆ ಕರೆಕ್ಟಾಗಿ ಹೇಳ್ಕೊಂಡಿದ್ದಾನೆ. ಇನ್ನು ಶಬ್ದವಿಧ ಪಡುವಂತ ಕೇಶಿರಾಜನು ಕೂಡ ಒಂದು ಕಂದ ಪದ್ಯದಲ್ಲೇ ತನ್ನ ತಾತ ಯಾರು, ತಾನು ಯಾರ ಮಗ, ತಾನು ಯಾತಕ್ಕಾಗಿ ಕೃತಿನ ಬರ್ದೀನಿ, ಈ ಕೃತಿನ ಯಾರ್ಯಾರು ಓದ್ಬೇಕು ಎಲ್ಲವನ್ನೂ ಕೂಡ ಬರ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ಅವನೇ ಬರ್ಕೊಂಡಿರೋ ಹಾಗೆ ಅವನ ಬಗ್ಗೆ ಹೇಳ್ಕೊತಾನೆ. ದೊರೆಕೊಂಡು ಸೌಮ್ಯ ಸಂವತ್ಸರದೊಳ್ ಕರ್ಕಾಟಕ ರಾಶಿಯೊಳ್ ಸೌಮ್ಯ ಮುಖಂ ಗುರುವತ್ಸರ ಉದಯಿಸಿದಂ ಸರಸ್ವತಿ ರತ್ನ ಮಂಡಲ ಕವಿರತ್ನಂ. ಮತ್ತೊಂದ್ಸಲಿ ಓದ್ತೀನಿ. ದೊರೆಕೊಂಡು ಸೌಮ್ಯ ಸಂವತ್ಸರದೊಳ್ ಕರ್ಕಾಟಕ ರಾಶಿಯೊಳ್ ಸೌಮ್ಯ ಮುಖಂ ಗುರುವತ್ಸರದೊಳ್ ಉದಯಿಸಿದಂ ಗುರುವತ್ಸದೊಳ್ ಉದಯಿಸಿದನ್ ಸರಸ್ವತಿ ರತ್ನಮಂಡಲಂ ಕವಿರತ್ನಂ. ದೊರೆಕೊಂಡು ಸೌಮ್ಯ ಸಂವತ್ಸರ ನಿಮ್ಗೆ ಗೊತ್ತು, 60 ವರ್ಷ ಸಾಮಾನ್ಯ ಹಿರಿಯರಿಗೆ 60 ವರ್ಷ ಆದ್ಮೇಲೆ ಅವ್ರಿಗೆ ಷಷ್ಠಿ ಪೂಜೆ ಅಂತ ಮಾಡ್ತಾರೆ. ಅಂದ್ರೆ ಒಂದು ಸಂವತ್ಸರ 60 ಸಂವತ್ಸರಕ್ಕೆ ಮತ್ತೆ ಒಂದು ರೌಂಡ್, ಒಂದು ಚಕ್ರ ಇದ್ದ ಹಾಗೆ 60 ಸಂವತ್ಸರ ಆದ್ಮೇಲೆ ಮತ್ತೆ ಒಂದರಿಂದ ಶುರು ಆಗುತ್ತೆ. ಹಾಗೆ ವ್ಯಕ್ತಿಗೆ 60 ವರ್ಷ ಆದ ತಕ್ಷಣ ಅವನು ಇಡೀ ಎಲ್ಲ ಸಂವತ್ಸರವನ್ನು ನೋಡಿದ್ದಾನೆ ಅಂತ ಅರ್ಥ. ಹಾಗಾಗಿ 60 ಸಂವತ್ಸರಗಳಾಗಿರೋವನಿಗೆ ಒಂದು ವಿಶೇಷವಾದ ಒಂದು ಅಭಿನಂದನೆಗಳನ್ನ ಮತ್ತೆ ಷಷ್ಠಿ ಪೂಜೆಯನ್ನ ನಮ್ಮ ಸಂಪ್ರದಾಯದಲ್ಲಿ ಮಾಡ್ಕೊಂಡು ಬರ್ತಾರೆ. ಅಂದ್ರೆ 60 ಸಂವತ್ಸರಗಳನ್ನು ಕೂಡ ನೋಡಿದ್ದಾನೆ ಅಂತ. 60 ಆದ ತಕ್ಷಣ ಮತ್ತೆ ಸಂವತ್ಸರ ಮೊದಲೇ 1ರಿಂದ ಶುರು ಆಗುತ್ತೆ. ಹಾಗಾಗಿ ಇವನು ಅದನ್ನ ಲೆಕ್ಕಾಚಾರ ಸೌಮ್ಯ ಸಂವತ್ಸರ ಅಂತ ಬರುತ್ತೆ. 60 ಸಂವತ್ಸರದಲ್ಲಿ ಒಂದು ಸೌಮ್ಯ ಸಂವತ್ಸರ. ಆ ಸೌಮ್ಯ ಸಂವತ್ಸರದಲ್ಲಿ ಮತ್ತೆ ಅದು ಕರ್ಕಾಟಕ ರಾಶಿಯಲ್ಲಿ ತನ್ನ ನಕ್ಷತ್ರವನ್ನು ಕೂಡ ರಾಶಿಯನ್ನು ಹಿಡಿದಾನೆ. ನಾನು ಕರ್ಕಾಟಕ ರಾಶಿಯಲ್ಲಿ ಸೌಮ್ಯ ಮುಖಂ ಗುರುವತ್ಸಳನ್ ಉದಯಿಸಿದಂ ಸರಸ್ವತಿ ರತ್ನಮಂಡಲ ಕವಿರತ್ನ. ನಾನು ಸಾಮಾನ್ಯ ಆರ್ಡಿನರಿ ಮನುಷ್ಯ ಅಲ್ಲ, ಸರಸ್ವತಿಯ ರತ್ನಮಂಡಲದ ಕವಿರತ್ನ ನಾನು. ಸೌಮ್ಯ ಸಂವತ್ಸರದ ಕರ್ಕಾಟಕ ರಾಶಿಯಲ್ಲಿ ನಾನು ಹುಟ್ಟಿದ್ದೇನೆ ಅಂತ ತನ್ನ ಬಗ್ಗೆ ಅವನು ಹೇಳ್ಕೊಂಡಿದ್ದಾನೆ. ಇದನ್ನ ವಿದ್ವಾಂಸರು ಅನುಸರಿಸೋದು ಇದು ಎಲ್ಲಿಗೆ ಬರ್ತದೆ, ಈಗ ಸೌಮ್ಯ ಸಂವತ್ಸರ ಇರೋದು ಮತ್ತೆ ಇದು ಕರ್ಕಾಟಕ ರಾಶಿ ಇವೆಲ್ಲವನ್ನು ಭಾರತೀಯ ಪಂಚಾಂಗದ ಆಧಾರದ ಮೇಲೆ ನಾವು ಗುರುತಿಸಿದ್ರೆ ಕ್ರಿಸ್ತಶಕ 1949ರಲ್ಲಿ ಈ ಒಂದು ಸಂವತ್ಸರ ಬಂದಿತ್ತು. ಯಾವುದು ಸೌಮ್ಯ ಸಂವತ್ಸರ ಅಂತಕ್ಕಂಥದ್ದು. ಪ್ರತಿ ಯುಗಾದಿಲೂ ಆ ಸಂವತ್ಸರದ ಹೆಸರನ್ನ ಹೇಳ್ತಾರೆ. ಈ ವರ್ಷನೂ ಕೂಡ ಅಷ್ಟೇ, ಪ್ರತಿ ಯುಗಾದಿಲೂ ಕೂಡ ಆ ಸಂವತ್ಸರದ ಹೆಸರನ್ನ ಹೇಳ್ತಾರೆ. ಹಾಗಾಗಿ ಅದು ಸೌಮ್ಯ ಸಂವತ್ಸರದವಳು. ಅದು ಕರೆಕ್ಟಾಗಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ 949ಕ್ಕೆ ಇದರ ಜನನ. ಮುದುವೊಳಲ್ ಅಂದರೆ ಇಂದಿನ ಮುದೋಳ್ ಅಂತ. ಮುದುವೊಳಲ್ ಅಂತ ಹೇಳಿದ್ರೆ ಅಂತ ಪ್ರದೇಶ ಇವತ್ತು ನಾವು ಅದನ್ನ ಮುದೋಳ್ ಅಂತ ಕರಿತೀವಿ. ಇವತ್ತು ಕೂಡ ಅದು ಮುದೋಳ್ ಅಂತ ಇದೆ. ಅಲ್ಲಿ ಮುದೋಳ್ ಅಂತ ಹೇಳಿದ್ರೆ ಬೇಟೆ ನಾಯಿಗಳಿಗೆ ಬಹಳ ಪ್ರಸಿದ್ಧಿ. ಭಾರತೀಯ ಸೇನೆಯಲ್ಲೂ ಕೂಡ ಮುದೋಳಿನ ಬೇಟೆ ನಾಯಿಗಳು ಬಹಳ ಎತ್ತರವಾಗಿ ಇರ್ತಕ್ಕಂಥ ಒಂದು ಬೇಟೆ ನಾಯಿಗಳು. ಅದು ಎತ್ತರವಾದಂತಹ ಇದು ಒಂದು ರೀತಿಯ ಮನುಷ್ಯನನ್ನೇ ಎತ್ತರಕ್ಕೆ ನೆಗೆಯಬಲ್ಲಂತಹ, ಹೆಚ್ಚು ಕಮ್ಮಿ ಮನುಷ್ಯನ ಮುಕ್ಕಾಲು ಭಾಗ ಬರ್ತಕ್ಕಂಥ, ಅರ್ಧ ಭಾಗ ಮುಕ್ಕಾಲು ಭಾಗ ಬರ್ತಕ್ಕಂಥ, ಮತ್ತೆ ಫ್ಯಾಟ್ ಇಲ್ಲೇ ಇರ್ತಕ್ಕಂಥದ್ದು, ಮತ್ತೆ ಫ್ಯಾಟ್ ಇರ್ತದೆ, ಮತ್ತೆ ಬಹಳ ಸಣ್ಣಕ್ಕೆ ಮತ್ತೆ ಬಹಳ ಎತ್ತರವಾಗಿ ಬಲಶಾಲಿಯಾಗಿರ್ತಕ್ಕಂಥ
ಮುಧೋಳ ಅಂತ, ಅದು ಮಿಲಿಟರಿಗಳಲ್ಲಿ ಎಲ್ಲವೂ ಕೂಡ ಅದು ಶ್ವಾನಕ್ಕೆ ಬಹಳ ಹೆಸರಾದಂಥ ಸ್ಥಳ. ಆ ಮುಧೋಳದಲ್ಲಿ ಜೈನ ಮತದ ಬಳೆಗಾರ ಕುಲದಲ್ಲಿ ಹುಟ್ಟುತ್ತಾನೆ. ಬಳೆಯನ್ನ ಮಾರ್ತಕ್ಕಂಥ ಬಳೆಗಾರ ಒಂದು ಕುಟುಂಬದಲ್ಲಿ ಜೈನ ಮತವನ್ನು ಅನುಸರಿಸಿರ್ತಕ್ಕಂಥ ವೃತ್ತಿಯಲ್ಲಿ ಧರ್ಮವಾಗಿ ಜೈನ ಧರ್ಮ, ವೃತ್ತಿಯಲ್ಲಿ ಬಳೆಗಾರರಾಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಈತ ಹುಟ್ಟುತ್ತಾನೆ. ಒಬ್ಬ ಸಾಮಾನ್ಯ ಹುಟ್ಟುದನ್ನು ಅಸಾಮಾನ್ಯ ಸ್ಥಾನಕ್ಕೆ, ಅಂದ್ರೆ ಒಂದು ಚಕ್ರವರ್ತಿ ಆಸ್ಥಾನದಲ್ಲಿ ಕವಿ ಚಕ್ರವರ್ತಿ ಎನ್ನುವ ಬಿರುದನ್ನು ಪಡೆದುಕೊಳ್ಳುವ ಮಟ್ಟಿಗೆ ಇವನ ಬದುಕಿನ ಯಾತ್ರೆ ನಡೆಯುತ್ತೆ. ತನ್ನ ಸಂಕಲ್ಪ ಮತ್ತು ಸಾಮರ್ಥ್ಯ ಬಲದಿಂದ ವಿದ್ಯಾ ಬುದ್ಧಿಯನ್ನ ಗಳಿಸ್ಕೋತಾನೆ. ಅಂದ್ರೆ ತನ್ನ ಸ್ವಂತ ಬೇಡ, ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಕೆಲವರು ಪುಷ್ ಮಾಡೋರು ಮತ್ತೆ ಗಾಡ್ ಫಾದರ್ ಅಂತ ಇರ್ತಾರೆ, ಅವ್ರು ತಗೊಂಡು ಕೂರಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ಸಾಮಾನ್ಯ ಕೊಡುವುದನ್ನು ತನ್ನ ಸ್ವಂತ ಶಕ್ತಿ, ತನ್ನ ಸ್ವಂತ ಬಲ ಮತ್ತೆ ಸಂಕಲ್ಪ, ತಾನು ದೊಡ್ಡ ಮಹಾಕವಿ ಆಗಬೇಕು ಅಂತಕ್ಕಂಥ ಸಂಕಲ್ಪ ಮತ್ತೆ ತನ್ನ ಸಾಮರ್ಥ್ಯ, ಓದುವ ಬರೆಯುವ ಕಾವ್ಯ ಬರೆಯುವ ಸಾಮರ್ಥ್ಯದಿಂದ ಯಾರ ಸಹಾಯವೂ ಇಲ್ದೇನೆ ಅಂತೇಳಿ ತನ್ನ ಸ್ವಂತ ಶ್ರಮದ ಮೇಲೆ ನಂಬಿಕೆ ಇಟ್ಕೊಂಡು ವಿದ್ಯಾ ಬುದ್ಧಿಯನ್ನು ಗಳಿಸ್ಕೋತಾನೆ. ಅವನ ವಿದ್ವತ್ತನ್ನ ನೋಡಿದಂತಹ ಚಾವುಂಡರಾಯ ಮತ್ತೆ ಅತ್ತಿಮಬ್ಬೆ ಅವನಿಗೆ ಪ್ರೋತ್ಸಾಹನ ಕೊಡ್ತಾರೆ. ಇವನ ಹತ್ರ ಏನೂ ಇಲ್ಲ, ಇವನು ದಡ್ಡ ಅಂತ ಗೊತ್ತಾದ್ರೆ ಚಾವುಂಡರಾಯನು ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ, ಅತ್ತಿಮಬ್ಬೆನೂ ಪ್ರೋತ್ಸಾಹ ಕೊಡ್ತಾರೆ. ಪ್ರೋತ್ಸಾಹ ಕೊಡ್ತಾ ಇದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಇವನಲ್ಲಿ ಆ ಶಕ್ತಿ ಪೊಟೆನ್ಷಿಯಲ್ ಇದೆ ಅನ್ನೋ ಕಾರಣಕ್ಕೋಸ್ಕರನೇ. ಹಾಗೆ ಮಹಾಕೃತಿಯೊಂದನ್ನು ನಿರ್ಮಾಣಕ್ಕೆ ಸಿದ್ಧನಾದ ಪ್ರತಿಭಾಶಾಲಿ ನಮ್ಮ ಈ ರೀತಿ ಸ್ವಂತ ಸಂಕಲ್ಪ ಮತ್ತು ಸಾಮರ್ಥ್ಯ ಬಲದಿಂದ ವಿದ್ಯಾವಧಿ ಗಳಿಸಿಕೊಂಡಂತ ರನ್ನ ಮಹಾಕೃತಿಯೊಂದ ನಿರ್ಮಾಣಕ್ಕೆ ಸಿದ್ಧ ಪ್ರತಿಭಾಶಾಲಿ ಆಗ್ತಾನೆ ಅಂತ. ಹಾಗೆ ಈತ ಚಿಕ್ಕಂದಿನ ಶ್ರವಣಬೆಳಗೊಳದಲ್ಲಿ ವ್ಯಾಸಂಗವನ್ನು ಮಾಡ್ತಾನೆ. ಶ್ರವಣಬೆಳಗೊಳ ಇವತ್ತು ಕೂಡ ಜೈನ ಧಾರ್ಮಿಕ ಕೇಂದ್ರ ಹಾಸನ ಜಿಲ್ಲೆಯಲ್ಲಿ ಇದೆ. ಪ್ರತಿ 12 ವರ್ಷಕ್ಕೊಮ್ಮೆನೆ ಅಲ್ಲಿ ಮಹಾಮಜ್ಜೆ ನಡೀತಿದೆ. ಇದು ವಿಶ್ವದಾದ್ಯಂತ ಬಹಳ ಪ್ರಸಿದ್ಧವಾದಂಥದ್ದು. ಅಲ್ಲಿ ಆತ ಶ್ರವಣಬೆಳಗೊಳದಲ್ಲಿ ವ್ಯಾಸಂಗ ಮಾಡಿದ್ದ. ಜೊತೆಗೆ ರನ್ನನಿಗೆ ಗಂಗಮಂಡಲದಲ್ಲಿ ಅಜಿತ ಸೇನಾಚಾರ್ಯ ಗುರುವಾಗಿ ದೊರೆತಾರೆ. ಅವನಿಗೆ ಗುರುವಾಗಿ ಗಂಗರು ಆಳ್ತಕ್ಕಂಥ ಜಾಗದಲ್ಲಿ ಅಜಿತ ಸೇನಾಚಾರ್ಯರು ಅಂತಕ್ಕಂಥವ್ರು ಗುರುವಾಗಿ ಸಿಗ್ತಾರೆ. ಜೊತೆಗೆ ಮಂತ್ರಿ ಚಾವುಂಡರಾಯತನಿಗೆ ಪೋಷಕನಾಗ್ತಾನೆ. ಅದೇ ಸಾಮ್ರಾಜ್ಯದಲ್ಲಿ ಇರ್ತಾನೆ, ಗಂಗಮಂಡಲ ಇರ್ತಕ್ಕಂಥ ಮಂತ್ರಿ ಚಾವುಂಡರಾಯ ಪೋಷಕನಾಗ್ತಾನೆ. ಅಲ್ಲಿ ಸ್ವಲ್ಪ ದಿವಸ ಕಾಲ ಇದ್ದು ತನ್ನ ಸಾಹಿತ್ಯ ಕೃಷಿಯನ್ನು ಮಾಡಿ ವಿದ್ಯಾಭ್ಯಾಸವನ್ನ ಪೂರೈಸಿ ಅಲ್ಲಿಂದ ಮರಳಿ ತನ್ನ ನಾಡಿಗೆ ಬರ್ತಾನೆ, ಅಂದ್ರೆ ಮುಧೋಳ. ಅಲ್ಲಿ ಚಾಲುಕ್ಯ ರಾಜನ ಆಶ್ರಯದಲ್ಲಿ ಇವನು ಇರ್ತಾನೆ. ಚಕ್ರವರ್ತಿ ಆಗಿರ್ತಕ್ಕಂಥ ಸತ್ಯಾಶ್ರಯ ಅಥವಾ ಇರಿವ ಬೆಡಂಗ ಅಂತ ನಾವು ಕರಿತೀವಿ. ಚಕ್ರವರ್ತಿ ಆಗಿರ್ತಾನೆ, ಚಾಲುಕ್ಯರ ಚಕ್ರವರ್ತಿ ಸತ್ಯಾಶ್ರಯ ಅಥವಾ ಅವನಿಗೆ ಇರಿವ ಬೆಡಂಗ ಅಂತ ತನ್ನ ಗದಾಯುಧ ಕೃತಿಯ ಕಾವ್ಯದ ನಾಯಕನಾಗಿ ಮಾಡ್ಕೋತಾನೆ. ಅನ್ನದ ಋಣ ಇದ್ದೇ ಇರುತ್ತೆ. ಪಂಪ ಹೇಗೆ ಅರಿಕೇಸರಿಗೆ ಅನ್ನದ ಋಣ, ಅರಿಕೇಸರ ಅರ್ಜುನನಿಗೆ ಹೋಲಿಸಿ ಕಾವ್ಯವನ್ನು ಬರೆದ್ನೋ ವಿಕ್ರಮಾರ್ಜುನ ವಿಜಯ ಅಂತ, ಅಲ್ಲಿ ಅರ್ಜುನನು ಒಂದೇ ಅರಿಕೇಸರಿಯು ಒಂದೇ, ಹಾಗೆ ಇಲ್ಲೂ ಕೂಡ ಅಷ್ಟೇನೆ ಸತ್ಯಾಶ್ರಯನು ಒಂದೇ, ನಮ್ಮ ಭೀಮನು ಕೂಡ ಒಂದೇ. ಸತ್ಯಾಶ್ರಯ ಬಿರುದುಗಳಲ್ಲೂ ಭೀಮನ ಬಿರುದುಗಳು, ಭೀಮನ ಬಿರುದುಗಳಲ್ಲೂ ಕೂಡ ಸತ್ಯಾಶ್ರಯ. ಹಾಗಾಗಿ ಗದಾಯುಧ ಕೃತಿಯ ಕಾವ್ಯದ ನಾಯಕನಾಗಿ ಆತ ಮಾಡ್ಕೋತಾನೆ. ಹಾಗಾಗಿ ರನ್ನ ಪ್ರತಿಕೂಲ ಪರಿಸ್ಥಿತಿಯನ್ನು ಹೋರಾಡಿ ಊರ್ಜಿತ ಸ್ಥಿತಿಗೆ ಬಂದ ಧೀರನ ಆತ್ಮಪ್ರತ್ಯಯವಿದೆ. ಅಂದ್ರೆ ಇವನು ಬಹಳ ಕಷ್ಟಪಟ್ಟು ಶ್ರಮವಹಿಸಿ ಮೇಲಿಂದ ಕಷ್ಟಪಟ್ಟು ಬಂದಿರೋದ್ರಿಂದ ಇದರಲ್ಲಿ ಸಹಜವಾಗಿ ಒಂದು ಆತ್ಮಪ್ರತ್ಯಯ ಅಂತ, ಅದನ್ನ ಅಹಂಕಾರ ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಒಂದು ರೀತಿ ಅವನಿಗೆ ಹೆಮ್ಮೆ ಮತ್ತೆ ಹೋರಾಟದ ಛಲ, ಕೆಚ್ಚು ಮತ್ತೆ ವಿಶ್ವಾಸವೂ ಕೂಡ ಅವನಿಗೆ ಇದೆ. ಹಾಗಾಗಿ ಪ್ರತಿಕೂಲ ಪರಿಸ್ಥಿತಿಯನ್ನು ಹೋರಾಡಿ, ಅಂದ್ರೆ ಬಹಳ ಕಷ್ಟದ ಸ್ಥಿತಿ, ಬಳೆಗಾರನ ಸ್ಥಿತಿ ಲೆಕ್ಕ ಹಾಕಿ, ಬಳೆಗಾರನಾಗಿರ್ತಕ್ಕಂಥವನು ವಿದ್ಯಾಭ್ಯಾಸವನ್ನು ಕಲಿತು ಜೈನ ಧಾರ್ಮಿಕ ಶ್ರವಣಬೆಳಗೊಳಕ್ಕೆ ಹೋಗಿ ಅಲ್ಲಿ ಚಾವುಂಡರಾಯ ಅವನಿಗೆ ಸಹಾಯ ಮಾಡುವಂತಕ್ಕೆ ಹೋಗಿ ಅನಂತರ ಚಾಲುಕ್ಯ ಬರ್ತಾನೆ ಅಂತ ಹೇಳಿದ್ರೆ ಅದು ಆತನ ಸಾಧನೆ, ಛಲ. ಹಾಗಾಗಿ ಊರ್ಜಿತ ಸ್ಥಿತಿಗೆ ಬಂದ ಧೀರ ಆತ್ಮಪ್ರತ್ಯಯ ಅವನಲ್ಲಿದೆ. ಮೇರೆವರೆಯೂ ಉತ್ಸಾಹ ಇದೆ ಅವನಿಗೆ, ಇನ್ನೂ ಸಾಧಿಸಬೇಕು ಅಂತಕ್ಕಂಥ ಅತ್ಯುತ್ತದ ಉತ್ಸಾಹ ಇದೆ ಅವನಲ್ಲಿ. ಮತ್ತೆ ಮುಚ್ಚುಮರೆಯಿಲ್ಲದ ಸಿಡಿಲ ನುಡಿ ಇದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಹಿಡನ್ ಅಜೆಂಡಾಗಳಾಗ್ಲಿ ಅಥವಾ ಒಳ ಯಾವುದಿಲ್ಲ, ಎಲ್ಲವೂ ಕೂಡ ನೇರವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳಿಕೊಳ್ಳುವಂತಹ ಗುಣ ನಮ್ಮ ರನ್ನನಲ್ಲಿ ಇದೆ. ರನ್ನನಿಗೆ ಪ್ರಾಕೃತ ಸಂಸ್ಕೃತ ಮೇಲೆ ಭಾಷೆಗಳ ತುಂಬಾ ಪ್ರಭುತ್ವ ಇತ್ತು. ಪ್ರಾಕೃತ ಮತ್ತೆ ಸಂಸ್ಕೃತಗಳ ಮೇಲೆ ತುಂಬಾ ಪ್ರಭುತ್ವ ಇತ್ತು. ಹಾಗಾಗಿ ಎರಡು ಅಂತ ಅಷ್ಟೇ ಅಲ್ಲ, ಪ್ರಾಕೃತ ಕನ್ನಡ, ಪ್ರಾಕೃತ ಸಂಸ್ಕೃತ ಭಾಷೆಗಳ ಮೇಲೆ ಹಿಡಿತ ಮತ್ತೆ ಪ್ರಭುತ್ವ ಸಂಪೂರ್ಣವಾಗಿ ಆ ಭಾಷೆನ ಬರೆಯುವುದಕ್ಕೆ, ಓದೋದಕ್ಕೆ, ಕಾವ್ಯ ರಚನೆ ಮಾಡೋದಕ್ಕೆ, ಅರ್ಥೈಸೋದಕ್ಕೆ ಎಲ್ಲವೂ ಕೂಡ ಅವನಿಗೆ ಇತ್ತು. ಪ್ರಾಕೃತ ಭಾರತೀಯರ ಹಳೆಯ ಒಂದು ಭಾಷೆ. ಈ ಭಾಷೆ ಭಾರತದ ಇತರ ಭಾಷೆಗಳ ಮೇಲೂ ಕೂಡ ತನ್ನ ಪ್ರಭಾವ ಬೀರಿದೆ. ಮತ್ತೆ ಅತ್ಯುತ್ತಮ ಸಾಹಿತ್ಯ ಕೃತಿಗಳೆಲ್ಲವೂ ಕೂಡ ಪ್ರಾಕೃತ ಭಾಷೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಆ ಎಲ್ಲ ಭಾಷೆಗಳ ಸುಪ್ರಸಿದ್ಧರಾಗಿದ್ದ ಗ್ರಂಥಗಳೆಲ್ಲ ಈತನಿಗೆ ಕರತಲಾಮಲಕವಾಗಿತ್ತು. ಅಂದ್ರೆ ಆತನಿಗೆ ಇವತ್ತು ನಾವು ಇಂಗ್ಲಿಷು ಮತ್ತೆ ಕನ್ನಡ ಮತ್ತೆ ಹಿಂದಿ 3 ಭಾಷೆಯಲ್ಲಿ ಯಾರು ಪ್ರಭುತ್ವವನ್ನು ಹಿಡಿತಂದ್ರೆ ಅವರು ಎಲ್ಲೂ ಬೇಕಾದ್ರೂ ಹೋಗಿ ಬದುಕಬಹುದು ಅಂತ. ಅವರು ಹಿಂದಿ ಕಲ್ತಿದ್ರೆ ಅಂದ್ರೆ ಉತ್ತರ ಭಾರತದ ಯಾವುದೇ ರಾಜ್ಯಗಳಲ್ಲಿ ಆತ
ಅದು ದೆಹಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಬಾಂಬೆ ಇರ್ಬೋದು, ಎಲ್ಲಿ ಬೇಕಾದ್ರೂ ಆತ ಲಕ್ನೋ ಇರ್ಬೋದು ಬದುಕ್ಬೋದು. ಹಾಗೆ ಇಂಗ್ಲಿಷ್ ಗೊತ್ತಿದ್ರೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಬದುಕ್ಬೋದು ಅಂತ. ಒಂದು ಸ್ಥಳೀಯ ಭಾಷೆ, ಒಂದು ದೇಶ ಭಾಷೆ ಅಂತ ನಾವು ಕರಿತೀವಿ. ಅದೇ ದೇಶ ಭಾಷೆ ಅಂತಕ್ಕಂಥದ್ದು ರಾಷ್ಟ್ರ ಭಾಷೆ ಹಿಂದಿ ಅಂತ ತಪ್ಪು. ಯಾಕೆಂದ್ರೆ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಭಾಷೆಗಳು ಕೂಡ ರಾಷ್ಟ್ರ ಭಾಷೆಗಳೇ. ಹಾಗಾಗಿ ರಾಷ್ಟ್ರ ಭಾಷೆ ಅಂತ ಕೆಲವರು ಸುಳ್ಳನ್ನ ಹೇಳ್ತಾರೆ, ಆದರೆ ಅದು ಭಾರತೀಯ ಭಾಷೆಗಳಲ್ಲಿ ಒಂದು. ಹಾಗಾಗಿ ಹಿಂದಿ, ಇಂಗ್ಲಿಷ್ ಮತ್ತೆ ಕನ್ನಡವನ್ನ ಕಲ್ತ್ರೆ ಹೇಗೆ ಬೆಳೆದ, ಹಾಗೆ ಆಗಿನ ಕಾಲದಲ್ಲಿ ಪ್ರಾಕೃತ, ಕನ್ನಡ ಮತ್ತೆ ಸಂಸ್ಕೃತ ಭಾಷೆ ಕಲ್ತ ಅಂದ್ರೆ ಆತ ಬುದ್ಧಿವಂತ ಅಂತ ಇತ್ತು. ಹಾಗಾಗಿ ಆತ ಆ 3 ಭಾಷೆಗಳ ಮೇಲೆ ಕೂಡ ಅವನಿಗೆ ಹಿಡಿತಾ ಇತ್ತು. ಆಮೇಲೆ ಆ ಎಲ್ಲ ಭಾಷೆಗಳಲ್ಲಿ ಬರ್ತಕ್ಕಂಥ ಉತ್ಕೃಷ್ಟವಾದಂತಹ ಸುಪ್ರಸಿದ್ಧವಾದ ಎಲ್ಲ ಗ್ರಂಥಗಳು ಅವನಿಗೆ ಓದಿ ಅದನ್ನ ಕರತಲ ಮಾಡ್ಕೊಂಡಿದೆ. ಇವತ್ತು ನೋಡಿ ಟೆಕ್ಸ್ಟ್ ಬುಕ್ ಎಲ್ಲ ಇದೆ, ಪ್ರಿಂಟ್ ಆಗಿ ಸಾವಿರಾರು ಪ್ರತಿಗಳು ಬರ್ತವೆ, ಲೈಬ್ರರಿಗಳಿವೆ, ಎಲ್ಲವೂ ಇದೆ, ಅಂತರ್ಜಾಲ ಇದೆ. ಆದ್ರೆ ಹಿಂದೆ ಇದೆ ಯಾವುದೇ ಸೌಲಭ್ಯ ಇರಲ್ಲ. ಆಗ ತಾಳೆಗರಿಗಳ ಮೇಲೆ ಬರ್ಕೋಬೇಕಾಯ್ತು, ಕೃತಿಗಳು ಸಿಗದೆ ಬಹಳ ಅಪರೂಪವಾಗಿತ್ತು. ಅಂಥದ್ದನ್ನ ಆತ ಓದ್ಕೊಂಡಿದ್ದ. ಆಮೇಲೆ ಶ್ರವಣ ಬೆಳಗೊಳದ ಸಣ್ಣ ಬೆಟ್ಟದ ಮೇಲಿರುವ ದೊಡ್ಡ ಬಂಡೆಯೊಂದರ ಮೇಲೆ ಶ್ರೀ ಕವಿರತ್ನ ಎಂದು ಕೊರೆದ ಅಕ್ಷರಗಳು ಕಂಡು ಬರುತ್ತವೆ. ನೋಡಿ, ಇಲ್ಲೇ ನನ್ನ ಮಾತಾಡ್ತಿರೋ ಕೆಲ ಭಾಗದಲ್ಲಿ ನೋಡಿ ಆ ಒಂದು ಚಿತ್ರವನ್ನು ಹಾಕಿದ್ದೀನಿ. ಇದು ಶ್ರವಣ ಬೆಳಗೊಳದ ಸಣ್ಣ ಬೆಟ್ಟ ಅಂತಿದೆ. ಅದೇ ಶ್ರವಣ ಬೆಳಗೊಳ ದೊಡ್ಡ ಬೆಟ್ಟ ಇದೆಯಲ್ಲ, ಬಾಹುಬಲಿ, ಅದರ ಎದುರುಗಡೆ ಇರ್ತಕ್ಕಂಥ ಚಿಕ್ಕ ಬೆಟ್ಟ, ಆ ಚಿಕ್ಕ ಒಂದು ದೊಡ್ಡ ಬಂಡೆ ಮೇಲೆ ಶ್ರೀ ಕವಿರತ್ನ ಅಂತಕ್ಕಂಥ ಬರೆದಿದ್ದಾರೆ. ಇದು ಬಹುಶಃ ಬಾಲಕನಾದ ರನ್ನನೇ ಇದನ್ನ ಕಿತ್ತಿರಬಹುದು ಎಂದು ಒಂದು ಊಹೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಪ್ರಿಯ ವಿದ್ಯಾರ್ಥಿಗಳೇ, ಹಾಗೆ ಇದನ್ನ ಮುಂದುವರಿಸೋದಾದ್ರೆ ನಾವು ರನ್ನ ಕವಿಯ ಪರಿಚಯದ ಭಾಗ ಮುಂದುವರಿಸೋದಾದ್ರೆ, ಚಾಲುಕ್ಯ ಚಕ್ರವರ್ತಿಯಾದ ತೈಲಪ ಮತ್ತು ಅವನ ಮಗ ಸತ್ಯಾಶ್ರಯ ಇವನ ಆಶ್ರಯ ಮತ್ತು ಅವರ ಆಶ್ರಯದಲ್ಲಿ ಮತ್ತು ಅವರ ಆಸ್ಥಾನದಲ್ಲಿ ಸ್ಥಾನ ಪಡೆದು ಕವಿ ಚಕ್ರವರ್ತಿ ಎಂಬ ಬಿರುದಿನ ಜೊತೆಗೆ ಅನೇಕ ಮಾನ ಸಮ್ಮಾನಗಳನ್ನ ಪಡಿತಾನೆ. ಅಂದ್ರೆ ತಂದೆ ಮತ್ತೆ ಮಗನೊಂದಿಗೆ ಇಬ್ಬರೊಂದಿಗೂ ಕೂಡ ಆಸ್ಥಾನ ಇರ್ತಾನೆ. ಚಾಲುಕ್ಯ ಚಕ್ರವರ್ತಿ ತೈಲಪ ಇರ್ತಾನೆ, ತೈಲಪ್ಪನ ಜೊತೆನೂ ಸ್ವಲ್ಪ ದಿವಸ ಇರ್ತಾನೆ. ಅಂತ ಅವನ ಮಗ ಸತ್ಯಾಶ್ರಯ, ತಂದೆ ಆದ ನಂತರ ಮಗ ಅವನ ಆಶ್ರಯದಲ್ಲಿ ಮತ್ತು ಅವರ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಪಡೆದು ಕವಿ ಚಕ್ರವರ್ತಿ ಎಂಬ ಬಿರುದಿನ ಜೊತೆಗೆ ಅನೇಕ ಮಾನ ಸಮ್ಮಾನಗಳನ್ನ ಆತ ಒಲಿದುಕೊಂಡಿದೆ. ನೋಡಿ, ಇವತ್ತು ಪಂಪನ ನಾವು ಆದಿಕವಿ ಅಂತ ಕರಿತೀವಿ, ಬಹಳ ಶ್ರೇಷ್ಠ ಕವಿ ಅಂತ ಕರಿತೀವಿ. ಆದ್ರೆ ಪಂಪ ಕವಿ ಚಕ್ರವರ್ತಿ ಅನ್ನಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಪಂಪ ಇದ್ದಿದ್ದಂತ ಚಕ್ರವರ್ತಿ ಆಸ್ಥಾನದಲ್ಲ, ಚಕ್ರವರ್ತಿ ರಾಜನ ಆಶ್ರಯದಲ್ಲಿರ್ತಕ್ಕಂಥ ಒಬ್ಬ ಇವನು ಸಾಮಂತ ರಾಜ. ಅಂದ್ರೆ ಚಕ್ರವರ್ತಿಯ ಅಧೀನದಲ್ಲಿ ಬರ್ತಕ್ಕಂಥವನು ಸಾಮಂತ ರಾಜ. ಆ ಸಾಮಂತ ರಾಜನ ಆಶ್ರಯದಲ್ಲಿದ್ದ ಕಾರಣಕ್ಕೋಸ್ಕರ ಕವಿ ಚಕ್ರವರ್ತಿ ಅಂತ ಕರೆಯೋದಕ್ಕೆ ಅಂದ್ರೆ ಪಂಪನಿಗೆ ಸಿಕ್ಕದೇ ಇರತಕ್ಕಂಥ ಗೌರವ ನಮ್ಮ ರನ್ನನಿಗೆ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ, ತೈಲಪ ಮತ್ತು ಸತ್ಯಾಶ್ರಯ ಇಬ್ಬರು ಕೂಡ ಚಕ್ರವರ್ತಿ. ಹಾಗಾಗಿ ಚಕ್ರವರ್ತಿ ಆಸ್ಥಾನದಲ್ಲಿರ್ತಕ್ಕಂಥ ಕವಿ ಚಕ್ರವರ್ತಿ ಅಂತ ಬಿರುದನ್ನು ಬಂದಿದೆ. ಮತ್ತೆ ಚಿಕ್ಕಂದಿನಲ್ಲಿ ಅವನಿಗೆ ಕಾವ್ಯದೇವಿ ಒಲಿದಂತೆ ಕಾಣ್ತದೆ. ರನ್ನ ವೈಯಾಕರಣಂ ಎಂದು ಇತರ ಕವಿಗಳು ಹೊಗಳಿದ್ದಾರೆ. ರನ್ನ ವ್ಯಾಕರಣ, ಭಾಷೆ, ಸಾಹಿತ್ಯ ಎಲ್ಲದರಲ್ಲೂ ಕೂಡ ಆತ ಪ್ರಸಿದ್ಧನಾಗಿದ್ದಾನೆ ಅಂತ ಅನೇಕ ವಿದ್ವಾಂಸರು ಹೊಗಳಿದ್ದಾರೆ ಅಂತ. ಆಮೇಲೆ ರನ್ನ ಬಹು ಆತ್ಮ ಪ್ರತಿಯುಳ್ಳ ಕವಿ. ತನ್ನ ಬಗ್ಗೆ ತಾನು ಬಹಳ ಹೆಮ್ಮೆ, ಅಭಿಮಾನ ಬಹಳ ಮುಖ್ಯ. ಇವತ್ತು ಸೈಕಾಲಜಿಗಳಲ್ಲಿ ಓದ್ತೀವಿ, ಇವತ್ತು ಮನುಷ್ಯನಿಗೆ ಆತ್ಮವಿಶ್ವಾಸ ಬಹಳ ಕಡಿಮೆ ಅಂತ. ಮತ್ತೆ ಸೈಕಾಲಜಿಸ್ಟ್ ಕೂಡ ಹೇಳ್ತಾರೆ, ಪ್ರತಿದಿನ ಇದ್ದು ನಾನು ಪುಣ್ಯವಂತ, ನಾನು ಶಕ್ತಿಶಾಲಿ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ನಮ್ಮನ್ನು ನಾವೇ ಉದ್ದೀಪನಗೊಳಿಸ್ಕೋಬೇಕು ಅಂತ. ಹಾಗಾಗಿ ಅವನು ಆತ್ಮಪ್ರತ್ಯಯ ಉಳ್ಳಂತಹ ಒಂದು ಕವಿ. ತನ್ನನ್ನು ತನ್ನ ಕವಿತಾ ಸಾಮರ್ಥ್ಯವನ್ನು ನಿಸ್ಸಂಕೋಚವಾಗಿ, ನಿರ್ಭಯವಾಗಿ, ನಿಸ್ಸಂದಿಗ್ಧವಾಗಿ, ಮುಕ್ತ ಕಂಠದಿಂದ ಹೊಗಳಿಕೊಂಡಿದ್ದಾನೆ. ಹಾಗೆ ರನ್ನ ತನ್ನನ್ನು ತಾನೇ ಹೊಗಳ್ಕೊಳ್ಳುವಂಥದ್ದು. ಅಂದ್ರೆ ಹಾಗಂತ ಹೇಳ್ಬಿಟ್ಟು ಆತ ಒಣಜಂಬ ಅಲ್ಲ, ಅಷ್ಟು ಕೆಪಾಸಿಟಿ ಅವನಲ್ಲಿ ಇದೆ, ಆ ಶಕ್ತಿ ಸಾಮರ್ಥ್ಯ ಇದೆ. ಆ ಇರುವ ಸಾಮರ್ಥ್ಯವನ್ನೇ ನೇರವಾಗಿ ಸಂಕೋಚ ಇಲ್ದೇನೆ ನಿರ್ಭಯವಾಗಿ, ಕೆಲವರಿಗೆ ಇರುತ್ತೆ ಬರೆದಿರ್ತಾರೆ, ಆದ್ರೆ ಅವ್ರ ಬಗ್ಗೆ ನಂಬಿಕೆ ಇರಲ್ಲ, ಈ ಕೃತಿ ಒಳ್ಳೇದಾಗುತ್ತೋ ಇಲ್ವೋ, ನಾಳೆ ಏನಾದ್ರು ಫೇಲ್ಯೂರ್ ಆಗ್ಬಿಟ್ರೆ ಅಥವಾ ಟೀಕೆ ಮಾಡಿದ್ರೆ ಅಥವಾ ಚೆನ್ನಾಗಿಲ್ಲ ಅಂದ್ರೆ ಆ ಥರ ಇಲ್ಲ. ನಾನು ಬರೆದಿದ್ದೀನಿ, ಅದು ಚೆನ್ನಾಗಿದೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ, ಜನ ಅದನ್ನು ಒಪ್ಕೋತಾರೆ ಅನ್ನುವ ಆತ್ಮವಿಶ್ವಾಸ ಅವನಲ್ಲಿ, ತುಂಬಾ ಆತ್ಮವಿಶ್ವಾಸ ಅವನಲ್ಲಿತ್ತು. ಹಾಗಾಗಿ ತನ್ನ ಕವಿತಾ ಸಾಮರ್ಥ್ಯ, ಹೌದು ನಾನೊಬ್ಬ ದೊಡ್ಡ ಕವಿ, ನಾನು ಬರೆದ ಕೃತಿ ಅತ್ಯಂತ ಶ್ರೇಷ್ಠವಾಗಿದೆ, ಅಲ್ಲಿ ಯಾವುದೇ ಹುಳುಕುಗಳು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ತನ್ನ ಕವಿತಾ ಸಾಮರ್ಥ್ಯವನ್ನು ನಿಸ್ಸಂಕೋಚವಾಗಿ ಮತ್ತೆ ನಿರ್ಭಯವಾಗಿ, ಅಂದ್ರೆ ಯಾರಿಗೆ ಅಂಜಿಕೆ ಭಯ ಇಲ್ದೇನೆ ನಿಸ್ಸಂದಿಗ್ಧವಾಗಿ ಮುಕ್ತ ಕಂಠದಿಂದ ಅವನೇ ಹೋಲ್ಕೊಂಡಿದ್ದಾನೆ. ಆತ ಉಭಯ ವ್ಯಾಕರಣ ಪಂಡಿತಂ ಕವಿರತ್ನಂ ಎಂದು ತಾನೇ ಹೇಳ್ಕೊಂಡ್ಬಿಟ್ಟಿದ್ದಾನೆ ತನ್ನ ಬಗ್ಗೆ ತಾನೇ. ಬೇರೆಯವರು ಪ್ರಶಸ್ತಿಗಳನ್ನ, ಸನ್ಮಾನಗಳನ್ನ, ಬಿರುದುಗಳನ್ನ ಕೊಡೋದಿರಲಿ, ಈತ ಉಭಯ ವ್ಯಾಕರಣ ಪಂಡಿತ ಕವಿರತ್ನಂ ಅಂತ ಹೇಳ್ಕೊಂಡು. ಆದ್ರೆ ಒಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ, ಆ ಶಕ್ತಿ, ಆ ಸಾಮರ್ಥ್ಯ ಅವನಲ್ಲಿ ಇತ್ತು. ಹಾಗಾಗಿ ಅವನು ಒಣ ಪ್ರತಿಷ್ಠೆಗೆ ಅಥವಾ ಇಲ್ದಿರೋದನ್ನೆಲ್ಲ ಏನು ಹೇಳೋದಕ್ಕೆ ಹೋಗಿಲ್ಲ, ಇರುವುದೇನಿದೆ ಅದನ್ನ ನಿಸ್ಸಂಕೋಚವಾಗಿ ಹೇಳೋ ಪ್ರಯತ್ನವನ್ನ ಮಾಡಿದ್ದಾನೆ ಅಂತ. ಇನ್ನು ಮುಂದುವರೆದು ನೋಡಿ, ಅವನ ಆತ್ಮಪ್ರತ್ಯಯ ಎಷ್ಟಿತ್ತು ಅನ್ನೋದಕ್ಕೆ ಅವನಲ್ಲಿ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ತನ್ನ ಕಾವ್ಯ ವಿಮರ್ಶಕನ ಕುರಿತು ರೀತಿಯಲ್ಲಿ ತನ್ನ ಕಾವ್ಯವನ್ನು ಕೂತು ನನ್ನ ಬರೆದಂತಹ ಸಾಹಸಭೀಮವಿಜಯ ಅಥವಾ ಗದಾಯುದ್ಧ ಅಥವಾ ಇನ್ನಿತರ ಕೃತಿಗಳನ್ನ ಓದ್ಬೇಕಾದ್ರೆ ವಿಮರ್ಶಕರು ಇರ್ತಲ್ಲ, ಇದು ಸರಿ ತಪ್ಪು ಅಂತ ಅಂಥವ್ರಿಗೆ ಒಂದು ಚಾಲೆಂಜ್ ಅನ್ನ ಹಾಕ್ತಾನೆ. ರತ್ನ ಪರೀಕ್ಷಕನಂ ಆಮ್ ಕೃತಿ ರತ್ನ ಪರೀಕ್ಷಕನೆಂದು
ಫಣಿಪತಿಯ ಫಣಾರತ್ನಮಂ ರನ್ನನ ಕೃತಿ ರತ್ನಮಂ ಪೇಳ್ ಪರೀಕ್ಷಪಂಗೆ ಎಂಟೆರ್ದೆಯೇ. ಇದನ್ನ ಸಲೋತಿ ನೋಡಿ, ತನ್ನ ಕೃತಿಯನ್ನ ಕುರಿತು ಯಾರು ವಿಮರ್ಶೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಮೊದಲೇ ಸವಾಲನ್ನು ಹಾಕ್ತಾ ಇದ್ದಾರೆ. ಏನಂತ? ರತ್ನ ಪರೀಕ್ಷಕನ್ ಆಂ ಕೃತಿ ರತ್ನ ಪರೀಕ್ಷಕನೆಂದು ಫಣಿಪತಿಯ ಫಣಾರತ್ನಮಂ ರನ್ನನ ಕೃತಿ ರತ್ನಮಂ ಪೇಳ್ ಪರೀಕ್ಷಪಂಗೆ ಎಂಟೆರ್ದೆಯೇ. ಮತ್ತೊಂದು ಸಲೋತನೆ, ರತ್ನ ಪರೀಕ್ಷಕಂ ಆಂ ಕೃತಿರತ್ನ ಪರೀಕ್ಷಕನೆಂದು ಫಣಿಪತಿಯ ಫಣಾರತ್ನಮಂ ರನ್ನನ ಕೃತಿ ರತ್ನಮಂ ಪೇಳ್ ಪರೀಕ್ಷಪಂಗೆ ಎಂಟೆರ್ದೆಯೇ ಅಂತ ಹೇಳ್ತಾನೆ. ಏನಂತ ನೋಡೋಣ, ಅದರ ಒಂದು ಕಠಿಣ ಪದಗಳ ಅರ್ಥವನ್ನು ನೋಡೋಣ. ಆಂ ರತ್ನ ಪರೀಕ್ಷಕನ್, ನಾನು ರತ್ನವನ್ನು ಚೆನ್ನಾಗಿ ಪರೀಕ್ಷಿಸುವನು, ನಾನು ವ್ಯಾಪಾರಿ, ನಾನು ಕೃತಿಯನ್ನ ಅಳತೆ ಮಾಡ್ತೀನಿ ಅಂತ. ಆ ಕೃತಿ ರತ್ನ ಪರೀಕ್ಷಕನ್ ಎನೆ, ನಾನು ಕಾವ್ಯರತ್ನವನ್ನು ಪರೀಕ್ಷೆ ಮಾಡಿ ವಿಮರ್ಶಿಸಿ. ಅಂದ್ರೆ ನಾನು ಕಾವ್ಯ ಎಂಬ ರತ್ನವನ್ನ, ಮಾಮೂಲಿ ರತ್ನವನ್ನು ಪರೀಕ್ಷೆ ಮಾಡೋನು ಬೇರೆ ಇರ್ತಾನೆ, ನಾನು ಕಾವ್ಯ ಎಂಬ ರತ್ನವನ್ನು ಪರೀಕ್ಷೆ ಮಾಡ್ತೀನಿ ನೋಡುವವನೇ, ನಾನು ಉತ್ತಮ ವಿಮರ್ಶಕನೇ ಎಂಬುದಾಗಿ ಹೇಳಿಕೊಂಡಿದ್ದಾನೆ. ಫಣಿಪತಿ ಅಂದ್ರೆ ಮಹಾಶೇಷನ, ಆದಿಶೇಷನ, ಫಣಾರತ್ನಮಂ ಹೆಡೆಗಳಲ್ಲಿ, ಅದೇ ಆದಿಶೇಷ ಅನ್ನುವಂತ ಭೂಮಿಯನ್ನ ಹೊತ್ಕೊಂಡಿದೆ ಅಂತ ಒಂದು ನಂಬಿಕೆ ಇದೆ. ಆ ಆದಿಶೇಷನ ಹೆಡೆಗಳ ಮೇಲ್ಭಾಗದಲ್ಲಿ ಒಂದು ಅಮೂಲ್ಯವಾದ ರತ್ನ ಇದೆ, ಆ ರತ್ನ ನಾನು ಅಂತ. ಫಣಾರತ್ನಮಂ ಹೆಡೆಗಳಿರುವ ರತ್ನಗಳನ್ನು, ರನ್ನನ ಕೃತಿರತ್ನಮಂ ರನ್ನನ ಕಾವ್ಯರತ್ನವನ್ನು ನೋಡಿ. ಆದಿಶೇಷ ಹಾವುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಮತ್ತೆ ಪ್ರಧಾನವಾದದ್ದು, ಅಗ್ರವಾದದ್ದು. ಇಡೀ ಭೂಮಿಯನ್ನೇ ತನ್ನ ಹೆಡೆಗಳಲ್ಲಿ ಇಟ್ಟಕ್ಕಂಥ ಆ ಆದಿಶೇಷನ 7 ತಲೆಯ ಮೇಲೆ ಒಂದು ಅಮೂಲ್ಯವಾದ ಒಂದು ರತ್ನ ಇದೆ. ಆ ರತ್ನವನ್ನ ಮತ್ತೆ ನನ್ನ ಕೃತಿರತ್ನವನ್ನು ಪರೀಕ್ಷೆ ಮಾಡ್ಬೇಕಾದ್ರೆ 8 ಎದೆ ಬೇಕು ಅವನಿಗೆ ಅಂತ. ಒಂದು ಹಾವು ಮುಟ್ಟೋದು ಮಾಮೂಲಿ ಒಂದು ಚೇಳು ಮುಟ್ಟೋದಕ್ಕೆ ನಮಗೆ ಭಯ ಇದೆ, ಅಂಥದ್ರಲ್ಲಿ ಹಾವು ಅಂದ್ರೆ ಭಯ ಇದೆ. ಅಂತಲ್ಲಿ ಅದು ಹೆಬ್ಬಾವು, ಕಾಳಿಂಗ ಸರ್ಪ ಅಂತೆಲ್ಲವೂ ಇದೆ. ಅದೆಲ್ಲ ಇಲ್ಲಿ ಆದಿಶೇಷನನ್ನೇ ಅಂತ. ಆದಿಶೇಷನನ್ನ ಇಡೀ ಭೂಮಿ ಹೊತ್ಕೊಂಡಿರ್ತಕ್ಕ ಅಂತ ಆದಿಶೇಷನ 7 ಅಡಿಯ ಸರ್ಪದ ಮೇಲೆ ಇರ್ತಕ್ಕಂಥ ಆ ಒಂದು ರತ್ನವನ್ನು, ಇದು ರತ್ನವೇ ಅಲ್ವೇ, ಡೂಪ್ಲಿಕೇಟ್ ಒರಿಜಿನಲ್ ಅಂತ ಮುಟ್ಟೋದಿಕ್ಕೆ ಹೋಗೋದಕ್ಕೆ ನೀನು ಎಷ್ಟು ಧೈರ್ಯ ಬೇಕು, ಎಷ್ಟು ಕೆಪಾಸಿಟಿ ಬೇಕು, ಎಷ್ಟು ಸಾಮರ್ಥ್ಯ ಬೇಕು, ಅಷ್ಟೇ ಸಾಮರ್ಥ್ಯ ನನ್ನ ಕೃತಿಯನ್ನ ಪರೀಕ್ಷೆ ಮಾಡೋದಕ್ಕೆ. ರನ್ನ ಏನ್ ಬರ್ದಿದ್ದಾನೆ, ಅದು 10 ಬರ್ದಿದ್ದಾನೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನೀನು ವಿಮರ್ಶೆ ಮಾಡಕ್ ಹೋಗ್ಬೇಕಾರೆ ನಿನಗೆ ಅಷ್ಟು 8 ಎದೆ ಬೇಕು. 1 ಅಲ್ಲ, 2 ಅಲ್ಲ, 3 ಅಲ್ಲ, 8 ಎದೆಗಳು ಬೇಕು ಅಂತ ಹೇಳ್ತಾನೆ. ಅಂದ್ರೆ ಯಾವ ತರ ಹೋಲಿಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಆದಿಶೇಷ ಭೂಮಿಯನ್ನ ಹೊತ್ತಿಕೊಂಡ ಆದಿಶೇಷನ 7 ಹೆಡೆಯ ಸರ್ಪ. ಆ 7 ಹೆಡೆಯ ಸರ್ಪ ಅಂತ ಹೇಳಕ್ಕ, ಒಂದು ಸರ್ಪಕ್ಕೆ ಅಷ್ಟು ಕಷ್ಟಪಡ್ತೀವಿ, ಎದರ್ಕತೆ. 7 ಹೆಡೆಯ ಸರ್ಪದ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ರತ್ನ, ಇದು ರತ್ನವೇ ಅಥವಾ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಕ್ಕೆ ನೀನು ಕೈ ಹಾಕ್ತಿಯಲ್ಲ, ಕೈ ಹಾಕಕ್ಕೂ ಅದರಷ್ಟೇ ನನ್ನ ಕೃತಿಯನ್ನ ನೀನು ವಿಮರ್ಶೆ ಮಾಡಕ್ ಹೊರಟಾದ್ರೆ ಅದು ಅಷ್ಟೇ ಸವಾಲಿನ ಕೆಲಸ. ಪರೀಕ್ಷಪಂಗೆ, ಪರೀಕ್ಷೆ ಮಾಡುವ ವ್ಯಕ್ತಿಗೆ 8 ಎರ್ದೆಯೇ ಪೇಳ್. 8 ಎದೆಗಳು ಉಂಟು, ಒಂದು ಎದೆ ಅಲ್ಲ. ಎದೆಗಾರಿಕೆ ಅನ್ನೋದು 1 ಅಲ್ಲ, 2 ಅಲ್ಲ, 8 ಎದೆಗಳು ಬೇಕು ಎಂದರೆ ಅಷ್ಟೊಂದು ಎದೆಗಾರಿಕೆಯ ಈ ಕಾರ್ಯಗಳಿಗೆ ಕೈಯಿಕ್ಕುವ ರತ್ನ ಪರೀಕ್ಷಕನಿಗೂ ಕಾವ್ಯ ವಿಮರ್ಶನಕ್ಕೂ ಒಂದೊಂದೇ ಇದ್ದರೆ ಸಾಲದು. ಆ ರತ್ನ ಪರೀಕ್ಷೆ ಮಾಡೋನು ಒಂದಿದೆ ಸಾಲದು, ಅದು ನಿಜವಾದ ರತ್ನನೋ ಅಲ್ವೋ ಅಂತ ಪರೀಕ್ಷೆ ಮಾಡೋ. ಹಾವಿನ ಮೇಲೆ ಇರ್ತಕ್ಕಂಥ ಆದಿಶೇಷನ ಹೆಡೆಯ ಮೇಲೆ ಇರ್ತಕ್ಕಂಥ ರತ್ನನು ಪರೀಕ್ಷೆ ಮಾಡೋನ್ಗೂ, ಮತ್ತೆ ನನ್ನ ಕೃತಿಯನ್ನ ಪರೀಕ್ಷೆ ಮಾಡೋನ್ಗೂ ಒಂದು ಎದೆ ಇದ್ರೆ ಸಾಲಲ್ಲ, 8 ಎದೆಗಳು ಬೇಕು, 8 ಮಡಿ ಕೆಚ್ಚಿರಬೇಕು ಅಂತ. ಆ ಕಾರ್ಯಗಳಿಗೆ ಕೈಯಿಕ್ಕುವ ರತ್ನ ಪರೀಕ್ಷಕನಿಗೂ ಕಾವ್ಯ ವಿಮರ್ಶಕನಿಗೂ ಒಂದೊಂದೇ ಇದ್ರೆ ಸಾಲದು, 8 ಮಡಿ ಕೆಚ್ಚಿರಬೇಕು ಎಂಬ ಭಾವ ಇದೆ ಎಂದು ಎದೆಯೊಬ್ಬಿಸಿ ಹೇಳುತ್ತಾನೆ. ಈ ಮಾತು ಹೇಳ್ತಾ ಇರ್ತಕ್ಕಂಥ ಬೇರೆ ಯಾರಲ್ಲ, ಸ್ವತಃ ರನ್ನ ಹೇಳ್ತಾರೆ. ನಮ್ಮ ಹೆಮ್ಮೆಯ ರನ್ನ. ತಾನು ಹುಟ್ಟಿ ಬಹು ರತ್ನ ವಸುಂಧರ ಎಂಬ ಒಂದು ಹೇಳಿಕಿತ್ತು. ಬಹುರತ್ನ ವಸುಂಧರ ಅಂತ ಹಲವಾರು ರತ್ನಗಳಿವೆ ಭೂಮಿಯ ಮೇಲೆ ಹಲವಾರು ರತ್ನಗಳಿವೆ ಅಂತಿತ್ತು. ಬಹುರತ್ನ ವಸುಂಧರ ಅಂತ ಕರೀತಾ ಇದ್ರು. ಅದನ್ನು ಹುಟ್ಟು ಬಂದ ಮೇಲೆ ಅದನ್ನು ಅಳಿಸಿ ಹಾಕಿ ಈ ಲೋಕದಲ್ಲಿ ಒಬ್ಬನೇ ಒಬ್ಬ ರತ್ನ ಇದ್ದಾನೆ. ಅದು ಯಾರು ಅಂದ್ರೆ ಅದು ರನ್ನ, ನಾನೇ ಅಂತ ಹೇಳ್ಕೊಂಡಿದ್ದಾನೆ. ಅದ್ಯಾರೋ ಇನ್ನೊಂದು, ಈಗ ತಾವೆಲ್ಲ ಕೂಡ ವಿದ್ಯಾರ್ಥಿಗಳು, ಯುವಕರು, ಹಾಗಾಗಿ ಸಿನಿಮಾ ಕಂಡ್ರೆ ಬಹಳ ಆಸಕ್ತಿ ಇದೆ. ಈಗ ಯಾವುದೋ ಒಂದು ಸಿನಿಮಾದಲ್ಲಿ ಯಶ್ ಫಿಲಮ್ ಎಲ್ಲ ಹೇಳ್ತಾನೆ, ಬೇರೆಯವ್ರು ಬರತ್ತಂಗ ನಾನು ಬರತ್ತಂಗ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ ಅಂತ ಒಂದು ಯಾವುದೋ ಒಂದು ಸಿನಿಮಾದ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ಕೇಳಿದ ತಕ್ಷಣ ನಿಮ್ಮಂತ ಯುವ ಮನಸ್ಸುಗಳಲ್ಲೂ ಕೂಡ ಜೋರಾಗಿ ಚಪ್ಪಾಳೆ ಹೊಡೆದು ಕೇಕೆ ಹಾಕ್ತೀರಾ. ನಾ ಬರೋಕ್ಕಿಂತ ಮುಂಚೆ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ ಅಂತ. ಹಂಗೆ ಇವನು ಅಷ್ಟೇನೆ, ನಾ ಬರೋಕ್ಕಿಂತ ಮುಂಚೆ ಬಹುರತ್ನ ವಸುಂಧರ, ಅಂದ್ರೆ ವಸುಂಧರೆಯಿಂದ ಭೂಮಿ ಬೇಕಾದಷ್ಟು ರತ್ನ ಮತ್ತು ವೈರು ಬೇರೆ ಬೇರೆ ತರ ಇದೆ ಅಂತ
ಇವನು ಬಂದ ಮೇಲೆ ಅದನ್ನ ಅಳಿಸಾಕ್ಬಿಟ್ಟು ಲೋಕದಲ್ಲಿ ಒಬ್ಬನೇ ಒಬ್ಬ ರತ್ನ, ಅದು ಯಾರು? ಕವಿರತ್ನ ನಾನೇ, ರನ್ನ ಅಂತ ಹೇಳಿದ್ದಾನೆ. ಇನ್ನ ಮುಂದುವರೆದ ಅವನ ಪರಿಚಯವನ್ನು ಮಾಡ್ಕೊಳ್ಳೋದಾದ್ರೆ, ಆರಾತಿಯ ಕವೀಶ್ವರರಾರು ಮುನ್ನಾರ್ತರಿಲ್ಲ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಡೆದಂ, ಸಾರಸ್ವತ ಮೆನಿಪ ಕವಿತೆಯೊಳ್ ಕವಿರತ್ನಂ. ಇನ್ನೊಂದ್ಸಲ ಓದ್ತೀನಿ. ಆರಾತಿಯ ಕವೀಶ್ವರರಾರು ಮುನ್ನಾರ್ತರಿಲ್ಲ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಡೆದಂ, ಸಾರಸ್ವತ ಮೆನಿಪ ಕವಿತೆಯೊಳ್ ಕವಿರತ್ನಂ. ಇನ್ನೊಂದ್ಸಲಿ. ಆರಾತಿಯ ಕವೀಶ್ವರ ರಾರು ಮುನ್ನಾರ್ತರಿಲ್ಲ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಡೆದಂ, ಸಾರಸ್ವತ ಮೆನಿಪ ಕವಿತೆಯುಳ್ ಕವಿರತ್ನಂ. ಆರಾತ್ಯ ಅಂದ್ರೆ ಪ್ರಾಚೀನ, ಹಿಂದೆ ಅಂತ. ಕವೀಶ್ವರರು ಕವಿಪುಂಗವರು, ಆರುಂ ಯಾರೊಬ್ಬರು, ಮುನ್ನಾರ್ತರಿಲ್ಲ ಮೊದಲು ಸಮರ್ಥರಾಗಿಲ್ಲ, ನನ್ನಷ್ಟು ಸಮರ್ಥರು ಹಿಂದೆ ಯಾರು ಇರಲಿಲ್ಲ. ಕವಿರತ್ನಂ ಕವಿರನ್ನನು, ಸಾರಸ್ವತ ಮೆನಿಪ ಕವಿತೆಯೊಳ್ ವಾಕ್ಪಟುತ್ವವುಳ್ಳ, ಸರಸ್ವತಿಗೆ ಅತ್ಯಂತ ಪ್ರಿಯವಾದ ಕವಿತೆಗಳಲ್ಲಿ ಕಾವ್ಯರಚನೆ ಹೇಳ್ತಾರೆ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದಂ, ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆಯನ್ನು ಒಡೆದಾಗ್ತದೆ ಅಂತ. ಅಂದ್ರೆ ನೋಡಿ, ಶಬ್ದ ಸಂಪತ್ತಿಗೆ ಅಧಿಪತಿ ಯಾರಂದ್ರೆ ಸರಸ್ವತಿ. ಅತ್ಯುತ್ತಮವಾದ ಶಬ್ದಗಳನ್ನೆಲ್ಲ ಕೂಡ ಅವಳು, ಈಗ ನಾವೇನು ಅತ್ಯಂತ ಅಮೂಲ್ಯವಾದಂತಹ ಚಿನ್ನ, ಮುತ್ತು, ಬೆಳ್ಳಿ, ಬಂಗಾರ ಅಂತದೆಲ್ಲವೂ ಏನ್ ಮಾಡ್ತೀವಿ ನಾವು ಭಂಡಾರದಲ್ಲಿ ಇಟ್ಬಿಟ್ಟು ಬೀಗ ಹಾಕ್ಬಿಟ್ಟು ಜೋಪಾನ ಮಾಡ್ಕೋತೀವಿ. ಹಂಗೆ ಸರಸ್ವತಿ ದೇವಿ ಏನ್ ಮಾಡಿದಾರೆ, ಸಾಮಾನ್ಯ ಪದಗಳನ್ನ ಜನಗಳು ಆಡೋ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಅಮೂಲ್ಯವಾದಂತಹ ಪದಗಳು, ಮುತ್ತು ರತ್ನದಷ್ಟು ತೂಕವಾಗಿರೋ ಪದಗಳೆಲ್ಲ ತೆಗೆದುಬಿಟ್ಟು ಅವಳು ತನ್ನ ಭಂಡಾರದಲ್ಲಿ ಹಾಕೊಂಡು ಬೀಗ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದೇ ಸಂಪತ್ತು ಅಂತ ಭಂಡಾರದ ಮುದ್ರೆ ಒಡೆಯೋ ಪ್ರಯತ್ನವನ್ನು ಹಿಂದಿನ ಯಾವ ಕವಿಗಳು ಕೂಡ ಮಾಡಿಲ್ಲ ಅಂತ. ಪಂಪನ್ನು ಸೇರಿದಂಗೆ ಯಾರು ಕೂಡ ಆ ಸಾಹಸಕ್ಕೆ ಮುಂದಾಗೇ ಇಲ್ಲ. ಇರೋ ಅಲ್ಪ ಸ್ವಲ್ಪ ಪದಗಳಲ್ಲೇ ಮಾಡ್ತಾರೆ. ಆದರೆ ಈತ ಖುದ್ದು ವಾಗ್ದೇವಿನ ಸರಸ್ವತಿಯ ಭಂಡಾರದ ಮುದ್ದೆ ಬೀಗನ ಒಡೆದು ಓಲಿ ರಿಕ್ವೆಸ್ಟ್ ಮಾಡಿ ಕೇಳಲಿಲ್ಲ. ಒಂದಷ್ಟು ಒಳ್ಳೆ ಅಮೂಲ್ಯವಾದ ಪದಗಳನ್ನು ಕೊಡಿ, ನಾನು ಕಾವ್ಯಕ್ಕೆ ಬರೀಬೇಕು, ಸೇರಿಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡಿಲ್ಲ. ನೇರವಾಗಿ ನುಗ್ಗಿದ್ದೆ, ಭಂಡಾರನ ಬೀಗನ ಒಡೆದಿದ್ದೆ, ಓಪನ್ ಮಾಡಿ ಎಲ್ಲವನ್ನು ಹೆಕ್ಕೊಂಡು ಒಳ್ಳೊಳ್ಳೆ ಅಮೂಲ್ಯವಾದ ರತ್ನ ಮುತ್ತಿಗೆ ಸರಿಸಮಾನವಾದಂಥ ಪದಗಳನ್ನ ಹೆಕ್ಕಿ ತೆಗೆದು ತನ್ನ ಕಾವ್ಯದಲ್ಲಿ ಜೋಡಿಸ್ಕೊಂಡು ನಾನು ಬರೆದಿದ್ದೀನಿ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದನ್ ಎನ್ನುವ ಬಹಳ ಹೆಮ್ಮೆಯಿಂದ ಆತ ಹೇಳ್ತಾನೆ. ಅದು ಒಣಜಂಬ ಕೇಳ್ತಾನೆ ಅಂತಲ್ಲ, ಅವನು ಗದಾಯದ ಓದ್ತಾ ಇದ್ರೆ ನಮಗೆ ಸರಿ ಹೌದು ಅನಿಸುತ್ತೆ. ಅದಕ್ಕೋಸ್ಕರನೇ ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳ್ತಕ್ಕಂಥ, ನನ್ನಲ್ಲಿರುವ ಕನ್ನಡಕ್ಕೆ ಅನ್ಯರಿಂದ ಬೋಧದಕ್ಕೆ ಬರಿಯ ಕವಿಯೇ, ಆತ ಬರೀ ಕವಿಯಲ್ಲ, ಸಿಡಿಲ ಚಕ್ಕಿ ಅಂತ ಹೇಳ್ತಾನೆ. ಈ ಹೇಳಿದ ಪದ್ಯದ ಭಾವಾರ್ಥವನ್ನು ನಾವು ಗಮನಿಸೋದಾದ್ರೆ, ತನಗಿಂತ ಹಿಂದಿನ ಕವೀಶ್ವರರಾರೂ ವಾಗ್ದೇವಿ ಭಂಡಾರದ ಮುದ್ದೆಯನ್ನು ಮುರಿಯಲು ಸಮರ್ಥರಾಗಿರಲಿಲ್ಲ. ಕಾವ್ಯ ಪ್ರಪಂಚದಲ್ಲಿ ಅತ್ಯುತ್ಕೃಷ್ಟವಾದ ಕಾವ್ಯವನ್ನು ರಚಿಸುವಲ್ಲಿ ಕವಿರತ್ನನು ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆಯನ್ನು ಒಡೆದೆ ಅಂತ ಹೇಳ್ತಾ ಇದ್ದಾನೆ. ಹಿಂದೆ ಯಾವ ಕವಿಗಳಿಂದಲೂ ಕೂಡ ಸಾಧ್ಯವಾಗದಂತ ಮಹಾಕಾರ್ಯವನ್ನು ರನ್ನ ಸಾರಸ್ವತ ಕವಿಯನ್ನು ನಿರ್ಮಿಸಿ ವಾಗ್ದೇವಿಯ ಭಂಡಾರದ ಮುದ್ದೆಯನ್ನು ಒಡೆದಿದೆ ಅಂತಾನೆ. ರಸಭಾವಗಳನ್ನು ಅರಿತುಕೊಂಡು ಹೊಸ ದೇಶಿಯಲ್ಲಿ ಕಾವ್ಯ ರಚನೆ ಮಾಡಬಲ್ಲಂತಹ ರನ್ನ ತನ್ನ ಸೃಷ್ಟಿ ಶಕ್ತಿಯಲ್ಲಿ ಇನ್ನೊಬ್ಬ ಚತುರ್ಮುಖರಿದ್ದಂಗೆ, ಚತುರ್ಮುಖ ಒಬ್ಬನೇ ಬ್ರಹ್ಮ, ಅದು ಬಿಟ್ರೆ ನೆಕ್ಸ್ಟ್ ಇರೋದೇ ನಮ್ಮ ಸಾಹಿತ್ಯದಲ್ಲಿ ರನ್ನ ಚತುರ್ಮುಖ, ಅವನಿಗೆ ಅಷ್ಟು ಮುಖಗಳಿದ್ದು, ಅಷ್ಟು ಚೆನ್ನಾಗಿ ಕಾವ್ಯವನ್ನ ಬರೆದಿದ್ದಾನೆ ಅಂತ. ಈ ಮಾತುಗಳು ಹೊರನೋಟಕ್ಕೆ ಅತಿಶಯೋಕ್ತಿಗಳಂತೆ ಕಾಣಬಹುದಾದ, ಏನಪ್ಪ ಅವನ ಬಗ್ಗೆ ಅವನು ಹೊಗಳ್ಕೊತಾ ಇದ್ದಾನೆ, ಬೂಸ್ಟಪ್ ತಗೋತಾ ಇದ್ದಾನೆ, ಅಥವಾ ಅವನ ಬಗ್ಗೆ ಅವನೇ ಇದ್ ಮಾಡ್ಕೊತಾ ಇದ್ದಾನೆ ಅಂತ ಅನಿಸ್ಬೋದು. ಆದ್ರೆ ರನ್ನನ ಕಾವ್ಯಗಳನ್ನ ಆಮೂಲಾಗ್ರವಾಗಿ ಓದಬೇಕು. ಓದಿದ ಮೇಲೆ ಕಣದಷ್ಟೇ ಹೂರಣವೂ ಇದೆ, ಹೇಳದಷ್ಟೇ ಕನ್ನಡದಷ್ಟೇ ಹೂರಣ ಒಳಗಡೆ. ಯಾವ್ದೊಂದು ಪಿಕ್ಚರ್ ಹೇಳ್ತಾರೆ ನೋಡಿ, ಕವಿರತ್ನ ಕಾಳಿದಾಸ ಪಿಕ್ಚರ್ ಅಲ್ಲಿ ರಾಜ್ಕುಮಾರ್ ಆ ಮಂತ್ರಿ ಬಾಲಕೃಷ್ಣ ಆಗಿರ್ತಾನೆ, ಹೇಳ್ತಾನೆ ಅಂತ, ದೇವರು ನಮ್ಗೆ ಒಬ್ಬಿಟ್ಟಿನೊಳಗೆ ಹೂರ್ಣ ತುಂಬ್ದಂಗೆ ನನ್ನ ತಲೆಯೊಳಗೂ ಕೂಡ ಬುದ್ಧಿ ತುಂಬಿದ್ದಾನೆ ಅಂತ ಹೇಳ್ತಾನೆ. ಹಾಗಾಗಿ ಕಣದಷ್ಟೇ ಹೂರಣವೂ ಇದೆ. ಇಲ್ಲಪ್ಪ ಬರೀ ಬಾಯಿ ಮಾತಲ್ಲಿ ಕೊಚ್ಕೊಂಡಿಲ್ಲ, ಸ್ವತಃ ಹಾಗೆ ಇದ್ದಾನೆ ಅಂತ ಸಮಾಧಾನ, ಸಂತೃಪ್ತಿ ಮತ್ತು ಸಂತೋಷಗಳು ನಮಗೆ ಉಂಟಾಗ್ತದೆ. ಮೇಲ್ನೋಟಕ್ಕೆ ಏನಪ್ಪ ಇವನೇ ಬಹಳ ಸ್ಕೋಪ್ ತಗೋತಾ ಇದ್ದಾನೆ, ಇವನೇ ಬೂಸ್ಟಪ್ ತಗೋತಾ ಇದ್ದಾನೆ, ಇವನೇ ಗಾಳಿ ಊದ್ಕೋತಾ ಇದ್ದಾನೆ, ಇವನ ಬಗ್ಗೆ ಇವನೇ ಶಂಕ ಮಾಡ್ತಾ ಇದ್ದಾನೆ ಅಂತ ಅನಿಸ್ಬೋದು. ಆದರೆ ನಾವು ಅಮೂಲಾಗ್ರವಾಗಿ ಅವನ ಕೃತಿಗಳನ್ನು ಓದಿದಾಗ ಇಲ್ಲ, ಅವನು ಹೇಳಿದಷ್ಟು ಅಕ್ಷರಶಃ ಸತ್ಯ, ಕಣದಷ್ಟೇ ಹೂರ್ಣವೂ ಇದೆ ಅನ್ನುವ ಸಮಾಧಾನ, ಸಂತೃಪ್ತಿ, ಸಂತೋಷಗಳು ಓದುಗರಿಗೆ ಉಂಟಾಗ್ತವೆ. ನೆಕ್ಸ್ಟ್ ಮುಂದುವರೆದು, ಗುಣಮನೇ ತೋರ್ಪ ದೋಷದ ಗಣಗಳನ್ನೇ ನೆಗಳದು ತೋರ್ಪ ದುರ್ಜನಂ ಅದೇಂ ಗುಣಗಣನೆ ತೋರ್ಪ ಕೃತಿ ಗುಣಿದೋಷ ಪರೀಕ್ಷೆಗಾರನಾರ್ ಬಾರಿಪರೋ. ಮತ್ತೊಂದ್ಸಲ ಓದ್ತೀನಿ. ಗುಣಮನೇ ತೋರ್ಪ ದೋಷದ ಗುಣಗಳನ್ನೇ ನೆಗಳದು ತೋರ್ಪ ದುರ್ಜನ ಅದೇಂ ಗುಣಗಣನೆ ತೋರ್ಪ ಕೃತಿ ಗುಣದೋಷ ಪರೀಕ್ಷೆಗಾರನಾರ್ ಬಾರಿಪೊರೆ. ಈ ಪದ್ಯದ ಅರ್ಥ ನೋಡೋಣ. ಕಠಿಣ ಪದಗಳ ಅರ್ಥವನ್ನ. ಗುಣಮನೆಯ ತೋರ್ಪ ಕಾವ್ಯದ ಉತ್ತಮಾಂಶಗಳನ್ನು ಮಾತ್ರವೇ ಎತ್ತಿ ತೋರಿಸುವವನು,
ದೋಷದ ಅಂದ್ರೆ ಕಾವ್ಯದ ನ್ಯೂನ್ಯತೆ ಗುಣಗಳನ್ನೇ ದಾರಗಳನ್ನಷ್ಟೇ ನೆಗಳದು ತೋರ್ಪ ಸ್ಪಷ್ಟಪಡಿಸುವ ದುರ್ಜನನು ದುಷ್ಟನು ಗುಣಗಣನೆಗೆ ಕಾವ್ಯದ ಯೋಗ್ಯತೆಯನ್ನ ತಿಳಿಯುವುದಕ್ಕಿಂತ ಅದೇಂ ತೋರ್ಪಂ ಅದೇನು ತಾನೇ ತೋರಿಸಬಲ್ಲನು ಕೃತಿ ಗುಣದೋಷ ಪರೀಕ್ಷೆಗೆ ಕಾವ್ಯದ ಗುಣದೋಷದ ವಿಮರ್ಶೆಗೆ ಆರನಾರ್ ಬಾರಿಪರೋ ಬಾರಿಪರೋ ಅಂದ್ರೆ ಯಾರನ್ನು ಯಾರು ತಡೆಯುತ್ತಾರೋ ಅಂತ. ಏನು ಈ ಪದ್ಯದ ಭಾವಾರ್ಥ ಅನ್ನೋದಾದ್ರೆ ಕಾವ್ಯದ ಒಳ್ಳೆಯ ಗುಣಗಳನ್ನು ಮಾತ್ರವೇ ತೋರಿಸುವವನು ಕೇವಲ ಕೊರತೆಗಳ ಮಾಲೆಯನ್ನೇ ಎತ್ತಿ ತೋರಿಸುವವನು ಆ ಕಾವ್ಯದ ಯೋಗ್ಯತೆಯನ್ನು ತೂಕ ಮಾಡಬಲ್ಲನೆ. ಯಾವಾಗಲೂ ಕೂಡ ಬರೀ ಕೆಲವು ತಪ್ಪುಡ್ಕದೇ ಇರ್ತದೆ, ಒಳ್ಳೆದನ್ನು ಹೋಗೋದೇ ಇಲ್ಲ. ಹಾಗೆ ಯಾವಾಗಲೂ ಕೂಡ ಈ ನಿಮ್ಮ ಏನೇ ಕೆಲಸ ಮಾಡೋದ್ರಲ್ಲಿ ಬರೀ ತಪ್ಪನ್ನ ಹುಡುಕದೇ ಕೆಲಸ ಅವ್ರಿಗೆ. ಅಂದ್ರೆ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕೂಡ ಕಲಿಯುತ್ತೆ. ಮೊಸರು ಕಲ್ಲು ಬರಕ್ಕೆ ಸಾಧ್ಯವೇ ಇಲ್ಲ. ಅನ್ನದಲ್ಲಿ ಬರ್ಬೋದು, ಭತ್ತದಲ್ಲಿ ಬರ್ಬೋದು, ರಾಗಿಲಲ್ಲಿ ಬರ್ಬೋದು. ಆದ್ರೆ ಮೊಸರು ಕಲ್ಲು ಬರಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೂ ಕೂಡ ಕಲ್ಲಿದೆ ಅಂತ ಹುಡ್ಕೊಂತ ಜನ ಇದ್ದಾರೆ ಅಂತ. ಹಾಗಾಗಿ ಚಂದ್ರ ಅಂತ ನೋಡಿದ್ರೆ ಚಂದ್ರನ ಸಂಪೂರ್ಣವಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ, ಚಂದ್ರ ಯಾವ್ದೋ ಒಂದು ಕಪ್ಪು ಚಿಕ್ಕಿನ ದೊಡ್ಡದಾಗಿ ಮಾಡಿ ಹೇಳ್ತಕ್ಕಂಥದ್ದು. ಹಾಗಾಗಿ ಕೇವಲ ಕೆಲವು ಕೊರತೆಗಳ ಮಾಲೆಗಳನ್ನೇ ಎತ್ತಿ ತೋರಿಸುವನು ಕಾವ್ಯದ ಯೋಗ್ಯತೆಯನ್ನು ತೂಕ ಮಾಡಬಲ್ಲನೆ. ಸ್ಪಷ್ಟ ಮಾಡಿ ಈ ಕೃತಿಯ ಗುಣದೋಷಗಳೆರಡನ್ನು ನಿಷ್ಪಕ್ಷಪಾತ ದೃಷ್ಟಿಯಿಂದ ಪರಿಶೀಲಿಸುವವನು ಯಾರು ನಿಷೇಧಿಸುವುದಿಲ್ಲ. ನನ್ನ ಕೃತಿನ ಪರೀಕ್ಷೆ ಮಾಡೋನು ಬರೀ ಹುಳುಕನ್ನೇ ಎತ್ತು ತೋರಬಾರ್ದು, ಒಳ್ಳೆಯದನ್ನು ಹೇಳಬೇಕು, ಕೆಟ್ಟದ್ದನ್ನು ಕೂಡ ನಿಷ್ಪಕ್ಷಪಾತವಾಗಿ ಅಂದ್ರೆ ಹೊಗಳಕ್ಕೂ ಆಗ್ಲಿ ಇದು ಮಾಡೋದು. ಏನಿದೆ ಕೃತಿಯಲ್ಲಿ ಒಳ್ಳೆಯ ಅಂಶಗಳನ್ನು ಹೇಗೆ ಹೇಳ್ತೀಯೋ ಹಾಗೆ ಕೆಟ್ಟ ಅಂಶಗಳನ್ನು ಹೇಗೆ ಹೇಳ್ತೀಯೋ, ದೌರ್ಬಲ್ಯಗಳನ್ನು ಹೇಗೆ ಹೇಳ್ತೀಯೋ, ದೋಷಗಳನ್ನು ಹೇಗೆ ಹೇಳ್ತೀಯೋ ಹಾಗೆ ಒಳ್ಳೆಯ ಗುಣಗಳನ್ನು ಕೂಡ ಹೇಳಬೇಕು. ಮತ್ತೆ ನಿಷ್ಪಕ್ಷಪಾತವಾಗಿರ್ಬೇಕು. ಈ ಒಳ್ಳೆ ಗುಣ ಒಳ್ಳೆದನ್ನ ಹೇಳ್ಬೇಕು, ಕೆಟ್ಟದನ್ನು ಕೂಡ ಹೇಳಬೇಕು. ಅಂದ್ರೆ ನಿಷ್ಪಕ್ಷಪಾತವಾಗಿ ಹೇಳ್ಬೇಕು. ಪರಿಶೀಲ ಯಾರು ನಿಷೇಧಿಸುವುದಿಲ್ಲ. ಆ ತರದ ಕೃತಿಯನ್ನು ಮಾಡಿದ್ರೆ ಮೋಸ್ಟ್ ವೆಲ್ಕಮ್, ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾರೆ. ಅಂತಹ ವಿಮರ್ಶಕರೇ ಸ್ವಾಗತಾರ್ಹರು. ಆದರೆ ದುರುದ್ದೇಶದಿಂದ ಕುಹಕ ಬುದ್ಧಿಯಿಂದ ಬರೀ ಕೆಟ್ಟದ್ದನ್ನೇ ಹುಡುಕತಕ್ಕಂಥದ್ದು ಬರೀ ಅಂಥವ್ರು ಮಾತ್ರ ಅಂಥವ್ರಿಗೆ ಪ್ರವೇಶ ಇಲ್ಲ. ಆದ್ರೆ ಉಳುಕನ್ನ ಎತ್ತಿ ತೋರಿಸುವವರು ಕೂಡ ಗುಣವನ್ನು ಕೂಡ ಎತ್ತಿ ತೋರಿಸುವಾಗಿರ್ಬೇಕು. ಮತ್ತೆ ಒಂದು ಕೃತಿಯನ್ನ ನಿಷ್ಪಕ್ಷಪಾತವಾಗಿ ಅಂದ್ರೆ ಒಲವು ಇರಬಾರ್ದು. ಈಗ ಸಾಮಾನ್ಯವಾಗಿ ಇವತ್ತಿನ ಕವಿಗಳು ತಮ್ಮನ್ನ ಕೃತಿ ವಿಮರ್ಶೆ ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ಹೋಗ್ಲಿ ಬರೀತಾರೆ 4 ಮಾತ ಅಂತ. ಆದ್ರೆ ಯಾರು ದೋಷ ಹುಡ್ಕೋಕೋಲ್ಲ, ಬರೀ ಗುಣವನ್ನೇ ಹೇಳ್ತಿರ್ತಾರೆ. ಆದ್ರೆ ಒಂದು ಒಳ್ಳೆ ಒಂದು ಬೆಳಿಬೇಕು ಅನ್ನೋದಾರೆ, ಒಬ್ಬ ವ್ಯಕ್ತಿ ಆ ಕ್ಷೇತ್ರ ಬೆಳಿಬೇಕು ಅನ್ನೋದಾರೆ ಅವನ ಸಾಧನೆಗಳನ್ನು ಹೇಳಬೇಕು, ಮತ್ತೆ ಅವನ ದೌರ್ಬಲ್ಯಗಳನ್ನು ಹೇಳಬೇಕು. ಅದು ನಿಜವಾದ ವಿಮರ್ಶಕ, ನಿಜವಾದ ಅದಕ್ಕೋಸ್ಕರ ಬೈಯೋರು ಬದುಕದ್ ಕೇಳ್ತಾರೆ ಅಂತ ಒಂದು ಮಾತಿದೆ. ಹೊಗಳವರು ಜಾಸ್ತಿ ಹೊಗಳೋದನ್ನು ನಯವಂಚಕರು ಅಂತ ಹೇಳ್ತಾರೆ. ಹಾಗಾಗಿ ಬೈಯೋರು ಬದುಕ ಕೇಳ್ತಾರೆ ಅನ್ನೋ ಹಾಗೆ ಅದು ಗುಣದೋಷಗಳಿದ್ರೆ ಅದನ್ನು ತಿದ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಸಿದ್ಧನಿದ್ದೀನಿ, ಸ್ವಾಗತ, ಮೋಸ್ಟ್ ವೆಲ್ಕಮ್ ಅಂತ ಅವನು ಆಹ್ವಾನವನ್ನು ವಿಮರ್ಶಕರಿಗೆ ಕೊಡ್ತಾ ಇದ್ದಾನೆ. ಅದೇ ವಿಮರ್ಶಕ ಒಂದು ಎಚ್ಚರಿಕೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ದೋಷಗಳನ್ನು ಹುಡುಕೋದಾದ್ರೆ ಗುಣವೂ ಕೂಡ ಹುಡುಕಬೇಕು, ನಿಷ್ಪಕ್ಷಪಾತವಾಗಿರಬೇಕು. ಉದ್ದೇಶವಾಗಿ ನನ್ನನ್ನು ಹಾಳು ಮಾಡಬೇಕು, ನನ್ನ ದೊಡ್ಡ ಮಹಾಕವಿ ಅನ್ಕೊಂಡಿದ್ದಾನೆ ಅಂತ ಉದ್ದೇಶಪೂರ್ವಕವಾಗಿ ನನ್ನ ಬರೀ ದೌರ್ಬಲ್ಯ ಹುಡ್ಕುವಂತವ್ರಿಗೆ ಅವಕಾಶ ಇಲ್ಲ ಅಂತ ಮಾತನ್ನ ಹೇಳ್ತಾನೆ. ಈಗ ನಮಗೆ ರನ್ನನ್ ಬಗ್ಗೆ ನಾವು ಸಾಕಷ್ಟು ಪರಿಚಯವನ್ನು ಮಾಡಿಕೊಂಡು, ಆದ್ರೆ ರನ್ನನ್ ಬಗ್ಗೆ ಅಗಾಧವಾಗಿದೆ. ಅದೇ ಸಮುದ್ರದಲ್ಲಿ ಒಂದು ಬಗೆಸೆಷ್ಟನ್ನು ಮಾತನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಈಗ ಅವನ ಕೃತಿಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕೆ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ದೊರೆತ ರನ್ನನ ಕಾವ್ಯಗಳು 2. ಒಂದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ, ಇನ್ನೊಂದು ಅಜಿತನಾಥ ಪುರಾಣ. ಈಚೆಗೆ ಆತನದೇ ಎನ್ನಲಾದಂತಹ ಒಂದು ರನ್ನಕಂದ ಅನ್ನುವ ಹಳೆಗನ್ನಡ ನಿಘಂಟು ಅಸಮಗ್ರವಾಗಿ ದೊರೆತಿದೆ. ಆಮೇಲೆ ಜೊತೆಗೆ ಪರಶುರಾಮ ಚರಿತ್ರೆ, ಚಕ್ರೇಶ್ವರ ಚರಿತ್ರೆ, ಅಜಿತ ತೀರ್ಥೇಶ್ವರ ಚರಿತ್ರೆ, ಈ 3 ತನ್ನ ರನ್ನ ಕೃತಿಗಳಿಂದ ಅಜಿತ ಪುರಾಣ ಕೊನೆಯಲ್ಲಿ ಹೇಳ್ತಾನೆ. ಅವನೇ ಹೇಳ್ಕೊಂಡಿದ್ದಾನೆ ಈ 3 ಕೃತಿ ನಂದೇ ಅಂತ. ರನ್ನನು ಜೀವಿಸಿ ತನ್ನ ಕಾವ್ಯ ರಚಿಸಿದ, ಆದರೆ ಅವು ಕೂಡ ನಮಗೆ ಸಿಕ್ಕಿರೋದು 2 ಒಂದು ಗದಾಯುದ್ಧ ಅಥವಾ ಸಾಹಸ ವಿಜಯನ 1 ಕೃತಿ, ಇನ್ನೊಂದು ಅಜಿತಾನಂದ ಪುರಾಣ. ಇನ್ನು 3 ಕೃತಿ ನಮಗೆ ಸಿಕ್ಕಿಲ್ಲ. ಕಾಲಗರ್ಭದಲ್ಲಿ ಅವು ಕೂಡ ಕರಗಿ ಹೋಗಿದೆ. ಭವಿಷ್ಯದಲ್ಲಿ ಸಿಗ್ಬೋದು, ಅಥವಾ ಯಾವುದೇ ಮಠಮಾನ್ಯಗಳಲ್ಲೋ ಅಥವಾ ಯಾವುದೋ ಅಟ್ಟಗಳಲ್ಲಿ ಇವತ್ತು ಕೂಡ ಕೂತಿರ್ಬೋದೇನೋ, ಅಥವಾ ಗೆದ್ದಲು ಹಿಡಿದು ಹೋಗಿರ್ಬೋದೇನೋ ಗೊತ್ತಿಲ್ಲ. ರನ್ನನು ಜೀವಿಸಿದ ತನ್ನ ಕಾವ್ಯ ರಚಿತ ಕಾಲವನ್ನು ಸಾಹಿತ್ಯ ದೃಷ್ಟಿಯಿಂದ ಅದನ್ನ ಸ್ವರ್ಣಯುಗ ಅಂತ ಕರಿತೀವಿ. 9ನೇ ಶತಮಾನದಲ್ಲಿ ಪಂಪ, ರನ್ನಪ್ಪನ ಎಲ್ಲ ಬಂದು ಕೂಡ ಒಳ್ಳೊಳ್ಳೆ ಕವಿಗಳು, ಒಳ್ಳೆ ಕೃತಿಗಳು ಬಂದು, ಹಾಗೆ ಅದನ್ನ ಸುವರ್ಣ ಯುಗ ಅಂತ ನಾವು ಕರಿತೀವಿ. ಆ ಒಂದು ಸುವರ್ಣ ಯುಗದಲ್ಲಿ ನಮ್ಮ ರನ್ನ ಬದುಕಿರ್ತಕ್ಕಂಥವನು. ಪ್ರಿಯ ವಿದ್ಯಾರ್ಥಿ, ಗದಾಯುದ್ಧ ಅಥವಾ ಸಾಹಸ ವಿಜಯ ಕೃತಿಯ ಒಂದು ಪರಿಚಯವನ್ನು ಮಾಡ್ಕೊಳ್ಳೋದಾದ್ರೆ, ಕೃತಿ ನೆಗಳದ ಯುದ್ಧಮಂ ಕೃತಿಗೀಶಂ ಚಕ್ರವರ್ತಿ ಸಾಹಸ ಭೀಮಂ ಕೃತಿಯಂ ವಿರಚಿಸಿದನಂ ಅಲಂಕೃತಿಯ ಕವಿರತ್ನ ನೋಡಿ ಒಣ್ಣಿಫುದೆ. ಈಗ ಮತ್ತೊಂದ್ಸಲಿ ನೋಡೋಣ ಅವನ ಒಂದು ಪದ್ಯವನ್ನ. ನೋಡಿ, ಕೃತಿ ನೆಗಳದ ಗದಾಯುದ್ಧಂ ಕೃತಿಗೀಶಂ ಚಕ್ರವರ್ತಿ ಸಾಹಸ ಭೀಮಂ ಕೃತಿಯಂ ವಿರಚಿಸಿದನ್ ಅಲಂಕೃತಿಯ ಕವಿರತ್ನ ನೆಂದೊಡೆ ಏವಣ್ಣಿವುದೋ ಅಂತ.
ಕೃತಿ ನೆಗಳದ ಗದಾಯುದ್ಧ ಕಾವ್ಯದ ಪ್ರಸಿದ್ಧವಾದಂತಹ ಗದಾಯುದ್ಧ. ಕೃತಿಗೆ ಈಶಂ, ಕಾವ್ಯಕ್ಕೆ ನಾಯಕನು. ಚಕ್ರವರ್ತಿ ಸಾಹಸ ಭೀಮಂ, ಚಕ್ರೇಶ್ವರನಾದ ಸಾಹಸ ಭೀಮನು, ಅಂದ್ರೆ ಚಕ್ರವರ್ತಿಯಾದಂತಹ ಭೀಮ ಸಾಹಸವುಳ್ಳಂತ ಸತ್ಯ. ಸಮುದ್ರದ ಅರ್ಜುನ ಹರಿಕೇಸರಿ ಒಂದೇ ಅಂತ ಪಂಪ ಹೇಳಿದಾಗೆ ನಮ್ಮ ಸತ್ಯಾಶ್ರಯನು ಭೀಮನು ಒಂದೇ ಅಂತ. ಕೃತಿಯಂ ವಿರಚಿಸಿದಂ, ಕಾವ್ಯಗಳಿಗೆಲ್ಲ ಅಲಂಕಾರಪ್ರಾಯವಾದಂಥ ಈ ಮಹಾಕಾವ್ಯವನ್ನು ರಚನೆ ಮಾಡಿದ್ದೇನೆ. ಕವಿರತ್ನಂ, ಕವಿಗಳಲ್ಲಿ ರತ್ನಪ್ರಾಯನಾದವನು ರನ್ನ ಎಂದೊಡೆ ಎಂದಾಗ ವರ್ಣಿಸುವುದೋ ಏನು ವರ್ಣಿಸುವುದೋ ಅಂತ ಮಾತನ್ನು ಹೇಳ್ತಾನೆ. ಈ ಪದ್ಯದ ಭಾವಾರ್ಥವನ್ನು ಗಮನಿಸಿದರೆ ಪ್ರಸಿದ್ಧವಾದಂಥ ಗದಾಯುದ್ಧವೇ ಕಾವ್ಯ. ಕಾವ್ಯ ನಾಯಕನು ಚಕ್ರೇಶ್ವರನಾದ ಸಾಹಸ ಭೀಮ, ಅಂದ್ರೆ ಸಾಹಸ ಭೀಮನಾದಂಥ ಸತ್ಯಾಶ್ರಯನು ಒಂದು ಭೀಮನು ಒಂದೇ ಅಂತ. ಸರಸ್ವತಿಗೆ ಭೂಷಣ ಪ್ರಾಯನಾದ ಈ ಮಹಾಕಾವ್ಯವನ್ನು ರಚಿಸಿದವನು ಮಹಾಕವಿ ರತ್ನನು ಎಂದಾಗ ನೋಡಿ, ಸರಸ್ವತಿಗೆ ಭೂಷಣ ಪ್ರಾಯನಾದಂಥವನು ಈ ಮಹಾಕಾವ್ಯ ರಚಿಸ್ತಾ ಇದ್ದೀನಿ, ನಾನು ಸರಸ್ವತಿಗೆ ಬಹಳ ಹತ್ತಿರನಾಗಿದ್ದೀನಿ, ಸರಸ್ವತಿ ಮಹಾಕವಿ ರತ್ನ ಅಂತ ಎಂದಾಗ ಆತನ ಮಹಿಮಾತಿಶಯವನ್ನ ಏನೆಂದು ವರ್ಣಿಸಲಿ, ಎಷ್ಟು ಬಣ್ಣಿಸಲು ಸಾಲದೆಂಬಂತೆ ಎನ್ನುತ್ತೆ ಈ ಭಾವ. ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಒಂದು ಅಪೂರ್ವವಾದಂತಹ ಒಂದು ಕೃತಿ. ಇಲ್ಲಿರುವ ಐತಿಹಾಸಿಕ ವಿವರಗಳನ್ನು ಬಿಟ್ಟರೆ ಅದೊಂದು ಬಿಗಿಕಟ್ಟಾದ ಒಂದು ರಚನೆ. ಪಂಪ ಭಾರತದ 13ನೇ ಆಶ್ವಾಸದ ಕಥಾಭಾಗಕ್ಕೆ ಮನಸೋತು ಅಷ್ಟನ್ನೇ ಒಂದು ಸ್ವತಂತ್ರ ಕಾವ್ಯವನ್ನಾಗಿ ಸೃಷ್ಟಿಸಿ ಹೊರಟಿದ್ದಾನೆ. ಅಂದ್ರೆ ಪಂಪ ಬರತಕ್ಕಂಥ ಆಶ್ವಾಸಗಳಲ್ಲಿ ಸುಮಾರು 14-15 ಆಶ್ವಾಸಗಳಲ್ಲಿ ಇವನಿಗೆ 13ನೇ ಆಶ್ವಾಸ ಬಹಳ ಇಂಟ್ರೆಸ್ಟ್ ಬಂತು ಅವನಿಗೆ. ಆ 13ನೇ ಆಶ್ವಾಸನ ಇಟ್ಕೊಂಡು ಒಂದು ದೊಡ್ಡ ಮಹಾಕಾವ್ಯನ ಬರೀತಾನೆ ನೋಡಿ. ಪಂಪ ಬರೆದಂತಹ ಅದರಲ್ಲಿ 13ನೇದ ಒಂದು ಭಾಗ ಅಂದ್ರೆ ಗದಾಯುದ್ಧ, ಅಂದ್ರೆ ಹೋರಾಟದ ಕೊನೆಯ ಅಂತಿಮ ಘಟ್ಟದ ಹೋರಾಟದ ಅವನಿಗೆ ಬಹಳ ಇಷ್ಟ ಆಯ್ತು. ಇದನ್ನೇ ಇಟ್ಕೊಂಡು ಯಾಕೆ ನಾನು ಬರೀಬಾರದು ಅಂತ ತಿಳ್ಕೊಂಡು ಆ 13ನೇ ಆಶ್ವಾಸದ ಭಾಗವನ್ನೇ ಇಟ್ಟುಕೊಂಡು ಒಂದು ಸ್ವತಂತ್ರ ಕೃತಿಯನ್ನು ರಚಿಸಕ್ಕೆ ಹೊರತು. ಇದು ಚಾಲೆಂಜಿಂಗ್ ಇದು. ಜೊತೆಗೆ ರನ್ನನ ಈ ಕೃತಿರತ್ನವು ಸಂಸ್ಕೃತದ ವೇಣಿ ಸಂಹಾರ ಮತ್ತು ಊರುಭಂಗ ನಾಟಕಗಳಿಂದ ಪ್ರೇರಣೆ ಪ್ರಭಾವವನ್ನ ಪಡೆದಿದೆ. ಅಷ್ಟೇ ಅಲ್ಲ, ಈ ತರ ಒಂದು ನಾಟಕದ ಶೈಲಿಯಲ್ಲಿ ಬರೀಬೇಕು ಅಂತಿಲ್ಲ ಅವನಿಗೆ. ಸಂಸ್ಕೃತದಲ್ಲಿ ವೇಣಿ ಸಂಹಾರ ಅಂತ ಅಂದ್ರೆ ದ್ರೌಪದಿಯ ಜಡೆಯನ್ನ ಮುಟ್ಟಿರೋ ಕಾರಣಕ್ಕೋಸ್ಕರ ಆತ ಸಂಹಾರ ಆಗ್ತಾನೆ, ದುರ್ಯೋಧನ ಮತ್ತೆ ದುಶಾಸನರು. ಅದು ವೇಣಿ ಸಂಹಾರ. ಮತ್ತು ಊರುಭಂಗ ಅಂತ, ಊರು ಅಂದ್ರೆ ತೊಡೆಯನ್ನು ಮುರಿತಾನೆ. ಹಾಗೆ ಈ ಊರುಭಂಗ ನಾಟಕಗಳಿಂದ ಅಂದ್ರೆ ಸಂಸ್ಕೃತದ ವೇಣಿ ಸಂಹಾರ ಅಂದ್ರೆ ದ್ರೌಪದಿಯ ಜಡೆಯನ್ನ ಮುಟ್ಟಿದಕ್ಕೆ ವೇಣಿ ಜಡೆ ಅಂತ, ಅದು ಸಂಹಾರ ಆಗ್ತಾನೆ. ಇನ್ನೊಂದು ಊರುಭಂಗ ಅಂದ್ರೆ ತೊಡೆಯನ್ನ ಮುರಿದುಕೊಳ್ಳೋದು. ಈ ನಾಟಕಗಳಿಂದ ಅವನಿಗೆ ಪ್ರೇರಣೆ ಸಿಕ್ಕಿ ನಾನು ಯಾಕೆ ಕನ್ನಡದಲ್ಲಿ ಈ ರೀತಿ ಮಾಡಿ ಬರೀಬಾರ್ದು, ಮತ್ತೆ ಪಂಪನ 13ನೇ ಆಶ್ವಾಸ ಬಹಳ ಇಂಟ್ರೆಸ್ಟಿಂಗ್ ಇದೆ, ಅದನ್ನೇ ಯಾಕೆ ಇಟ್ಕೊಂಡು ನಾನು ಒಂದು ಮಹಾಕಾವ್ಯ ಬರೀಬಾರ್ದು ಅಂತ ಆ ಚಿಕ್ಕದ ಭಾಗವನ್ನೇ ತೆಗೆದುಕೊಂಡು ದೊಡ್ಡ ಮಹಾಕಾವ್ಯವನ್ನಾಗಿ ಮಾಡ್ತಾನೆ. ಗದಾಯುದ್ಧ ಅಧ್ಯಯನದಿಂದ ಮತ್ತು ಆತನ ಮಹತ್ತು, ಕವಿತಾ ಶಕ್ತಿ, ಔನ್ನತ್ಯ, ಆತನ ಅದ್ಭುತ ಪ್ರತಿಭೆ, ಸನ್ನಿವೇಶ ರಚನಾ ಸಾಮರ್ಥ್ಯ ಅರ್ಥವಾಗ್ತದೆ ನಮಗೆ. ಗದಾಯುದ್ಧ ಅಧ್ಯಯನದಿಂದ ಆತನ ಮಹತ್ತು, ನಿಜವಾಗ್ಲೂ ಇಷ್ಟೆಲ್ಲ ಹೊಗಳ್ಕೊಂಡಿದ್ದಾನ, ನಿಜವಾಗ್ಲೂ ಇಷ್ಟಕ್ಕೆಲ್ಲ ಅವನು ಅರ್ಹತೆ ಇದ್ದಾನ, ಗಳಿಸ್ಕೊಂಡಿದ್ದಾನ ಅಂತ ಏನಾದ್ರು ನೀವು ಮಾಡೋದಾದ್ರೆ ಖಂಡಿತವಾಗ್ಲೂ ಆತನ ಕೃತಿಯನ್ನ ಓದ್ತಾ ಇದ್ರೆ ಆತನ ಮಹತ್ತು, ಕವಿತಾ ಶಕ್ತಿ, ಔನ್ನತ್ಯ, ಆತನ ಅದ್ಭುತವಾದ ಪ್ರತಿಭೆ, ಸನ್ನಿವೇಶ ರಚನಾ ಸಾಮರ್ಥ್ಯ, ಹೆಂಗೆ ಚೆನ್ನಾಗಿ ನಾಟಕೀಯ ತಿರುವುಗಳನ್ನ ಕೊಟ್ಟು ಓದುಗರನ್ನ ಇದು ತುದಿಗಾಲ ಮೇಲೆ ನಿಲ್ಲಿಸ್ಕೊಂಡು ಮುಂದೇನಾಗುತ್ತೆ ಅಂತ ಮಹಾಭಾರತ ಸನ್ನಿವೇಶಗಳನ್ನೇ ರೋಚಕವಾಗಿ ಚಿತ್ರಿಸಿದ್ದ ಸಾಮರ್ಥ್ಯ ಅರ್ಥವಾಗ್ತದೆ. ಪುರಾಣ ಮೂಲವಾದ ಕನ್ನಡ ಚಂಪುವಿನಲ್ಲಿ, ಚಂಪುನ ಗೊತ್ತು ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥದ್ದು, ಒಬ್ಬ ನಾಯಕನನ್ನು ಅವಲಂಬಿಸಿ ಉಳಿದ ವಿಷಯಗಳು ಬರಬೇಕಾಗ್ತದೆ. ಪಂಪ ತನ್ನ ಭಾರತದಲ್ಲಿ ಇದನ್ನು ಹಿಡಿತಕ್ಕೆ ಬರುವಂತೆ ಅಳವಡಿಸಿದ್ದರೂ ಏಕಮೂತಕ್ಕೆ ಎಷ್ಟೋ ಕಡೆ ಅಡ್ಡಿ ಇದೆ. ಗದಾಯುದ್ಧ ಕಾವ್ಯದ ಘಟನೆಗಳ ಸರಣಿಯಲ್ಲ, ಸಾವಯವ ಸಂಬಂಧ, ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥ ಕೃತಿ. ಇಟ್ ಈಸ್ ನಾಟ್ ಎಪಿಸೋಡಿಕ್, ಇಟ್ ಈಸ್ ಸ್ಟ್ರಕ್ಚರ್ಸ್ ಇಸ್ ಆರ್ಗ್ಯಾನಿಕ್ ಅಂತ ಮಾತನ್ನ ಇಂಗ್ಲಿಷ್ ಹೇಳ್ತಾರೆ. ಗದಾಯುದ್ಧದಲ್ಲಿ ಕಾವ್ಯದಲ್ಲಿ ಒಟ್ಟು ಕಥೆಗೆ ನಿರ್ದಿಷ್ಟವಾದ ಏಕಮುಖತೆ ಇದೆ. ಭೀಮ ದುರ್ಯೋಧನರ ನಡುವೆ ನಡೆಯುವ ಗದಾಯುದ್ಧ ಈ ಕಾವ್ಯದ ಕಥಾವಸ್ತು. ಭೀಮ ದುರ್ಯೋಧನ ನಡೆಯತಕ್ಕಂಥ ಗದಾಯುದ್ಧ ಈ ಕಾವ್ಯದ ಕಥಾವಸ್ತು. ಇದು ಅನಿವಾರ್ಯ. ಇದರ ಪ್ರತಿಪಾದನೆಯೇ ಕೃತಿಯ ಉದ್ದೇಶ. ಅವರಿಬ್ಬರ ನಡುವೆ ಭೀಮ ದುರ್ಯೋಧನ ನಡೆಯುವ ಗದಾಯುದ್ಧದೇ ಕಾವ್ಯದ ವಸ್ತು, ಆಬ್ಜೆಕ್ಟ್. ಇದು ಅನಿವಾರ್ಯ. ಇದರ ಪ್ರತಿಪಾದನೆಯೇ ಕೃತಿಯ ಉದ್ದೇಶವಾಗಿದೆ. ಇದಕ್ಕೆ ಪ್ರೇರಕವಾದ ಉಳಿದೆಲ್ಲ ಅಂಶಗಳು ಬರ್ತವೆ. ಮಿಕ್ಕಿದ ಗದಾಯುದ್ಧನೇ ಸೆಂಟರ್, ಗದಾಯುದ್ಧ ಇಟ್ಕೊಂಡ್ರೆ ನೀವು ಮಿಕ್ಕಿದಂತೆ ಅವರ ವನವಾಸ, ಅವ್ರು ಹುಟ್ಟಿದ್ದು, ಬೆಳೆದಿದ್ದು, ಅವಮಾನ ಆಗಿದ್ದು, ಪಗಡೆ ಆಟ ಆಡಿದ್ದು, ಇವೆಲ್ಲ ಅದು ಸುತ್ತ ಬರ್ತಕ್ಕಂಥದ್ರ ಕೇಂದ್ರ ಬಿಂದು ಗದಾಯುದ್ಧ. ಆ ಯುದ್ಧದ ವರ್ಣ, ಭೀಮ ದುರ್ಯೋಧನ ನಡೆಯುವಂತ ಕಾಳಗವೇ ಮುಖ್ಯ. ಉಳಿದಂತೆ ಈ ಎಲ್ಲ ಅಂಶಗಳು ಮಹಾಭಾರತ ಇತರೆ ಅಂಶಗಳು ಪೂರ್ವಕವಾಗಿ ಬರ್ತವೆ. ಮಹಾಭಾರತದಲ್ಲಿ ಭೀಮ ದುರ್ಯೋಧನ ವೈರ್ಯ ಮೊದಲಿಂದ ಬೆಳೆದುಕೊಂಡು ಬಂದ. ಚಿಕ್ಕ ವಯಸ್ಸಿನ ಬಾಲಕನಾಗಿದ್ದಾಗಲೂ ಕೂಡ ಈ ದಾಯಾದಿಗಳಿದ ಹುಟ್ಟುತ್ತಾ ಅಂತಂದ್ರೆ ಬೆಳೆತಾ ದಾಯಾದಿಗಳು ಅಂತ. ಆರಂಭದಲ್ಲಿ ಚಿಕ್ಕ ಹುಡುಗನಾಗಿದ್ದಾಗಲೂ ಕೂಡ ವಿಷದ ಲಡ್ಡುಗಳನ್ನ ಕೊಟ್ಟು ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಾನೆ. ಸಾಮಾನ್ಯವಾಗಿ ಪಂಚಪಾಂಡವರಲ್ಲಿ ದುರ್ಯೋಧನಿಗೆ ಬಹಳ ಗದಾಯುದ್ಧ ಅಂದ್ರೆ ಅವನು ದುರ್ಯೋಧನನು ಗದಾಯುದ್ಧದಲ್ಲಿ ಪ್ರವೀಣ, ಮತ್ತೆ ಭೀಮನು ಕೂಡ ಗದಾಯುದ್ಧದಲ್ಲಿ ಪ್ರವೀಣ. ಅರ್ಜುನ ಬಿಲ್ಗಾರಿಕೆಯಲ್ಲಿ ಇರ್ತಾನೆ.
ಹಾಗಾಗಿ ಇಲ್ಲಿ ಸದಾ ಒಂದು ಚಿಕ್ಕಂದಲ್ಲೂ ಕೂಡ ಮುಖಾಮುಖಿಯಾದಂಥ ವೈರತ್ವ ಇತ್ತು. ಅದು ಪರ್ಯಾವಸನವಾಗುವುದು 18ನೇ ದಿನದಂದು. ಮೊದಲಿಂದನೂ ಇತ್ತು. ಅದು ಮಹಾಭಾರತ ನಡೆಯುವ 18 ದಿನದ ಕೊನೆಯಲ್ಲಿ ಅವರ ಹಗೆತನ, ಅವರ ವೈರ ಅಲ್ಲಿಗೆ ಪುಲಿ ಸ್ಟಾಪ್, ಅಂತ್ಯ ಕಾಣ್ತದೆ. ಗದಾಯುದ್ಧದ ಕಥೆ ಆರಂಭವಾಗುವುದೇ ಶಲ್ಯ ಸತ್ತ ಮೇಲೆ. ನೋಡಿ, ಈ ಗದಾಯುದ್ಧ ಇದೆಯಲ್ಲ ಮಹಾಕೃತಿ, ಇದು ಆರಂಭ ಆಗದೆ, ಸ್ಟಾರ್ಟ್ ಆಗದೆ ಈಗಾಗಲೇ 18 ದಿನ ಯುದ್ಧ ಮುಗ್ದೋಗ್ಬಿಟ್ಟಿದೆ, 17 ದಿನ ಮುಗ್ದೋಗ್ಬಿಟ್ಟಿದೆ, ಶಲ್ಯನೂ ಕೂಡ ಸತ್ತೋಗಿದೆ. ನಾವು ಸತ್ತ ನಂತರವೇ ಈ ಗದಾಯುದ್ಧ ನಮಗೆ ಆರಂಭ ಆಗ್ತಕ್ಕಂಥದ್ದು. 18ನೆಯ ದಿನದ ಅಪರಾಹ್ನದ ಮೇಲೆ, ಅಪರಾಹ್ನ ಅಂದ್ರೆ ಮಧ್ಯಾಹ್ನ ಅಂತ, ಪೂರ್ವಾಹ್ನ ಅಂದ್ರೆ ಬೆಳಗ್ಗೆ, ಅಪರಾಹ್ನ ಅಂದ್ರೆ ಮಧ್ಯಾಹ್ನ. ಅಂದ್ರೆ ಮಹಾಭಾರತದಲ್ಲಿ 18 ದಿನ ಯುದ್ಧ ನಡೀತದೆ. ಆ 18ನೇ ದಿನದ ಅಪರಾಹ್ನದ ಮೇಲೆ, ಮಧ್ಯಾಹ್ನದ ಮೇಲೆ, ಅಂದಿನ ಸಂಜೆಯೊಳಗೆ, ಅಂದ್ರೆ 18ನೇ ದಿನದ ಮಧ್ಯಾಹ್ನದಿಂದ ಸಂಜೆಯ ಒಳಗೆ ಭೀಮ ದುರ್ಯೋಧನ ನಡುವೆ ಯುದ್ಧ ನಡೆಯುತ್ತೆ. ಅತ್ಯಂತ ನಿರ್ಣಾಯಕ ಯುದ್ಧ ನಡೆಯುತ್ತೆ. ದುರ್ಯೋಧನ ಪತನವಾಗ್ತಾನೆ, ಅಂದ್ರೆ ಸಾಯ್ತಾನೆ. ಅಂದ್ರೆ ನೋಡಿ, 18ನೇ ದಿನದ ಮಧ್ಯಾಹ್ನದಿಂದ ಸಂಜೆಯ ತನಕ ಭೀಮ ದುರ್ಯೋಧನ ಯುದ್ಧ ನಡೆಯುತ್ತೆ. ಅಲ್ಲಿ ದುರ್ಯೋಧನ ಆ ಒಂದು ಸಮಯದಲ್ಲಿ ಪತನ ಆಗ್ತಾನೆ. ಆ ರಾತ್ರಿ, ಅಂದ್ರೆ ಅದೇ 18ನೇ ದಿನದ ರಾತ್ರಿ, ಅಶ್ವತ್ಥಾಮನಿಂದ, ಅಂದ್ರೆ ಗುರು ದ್ರೋಣಾಚಾರ್ಯರ ಪುತ್ರ ಮತ್ತೆ ದುರ್ಯೋಧನ ಆತ್ಮೀಯ ಗೆಳೆಯ ಅಶ್ವತ್ಥಾಮನಿಂದ ಉಪಪಾಂಡವರ ಕೊಲೆ ಆಗುತ್ತೆ. ಅಂದ್ರೆ ದ್ರೌಪದಿಯ ಮಕ್ಕಳು ಮತ್ತೆ ಪಾಂಡವರ ಮಕ್ಕಳ, ಆಗ 5 ಜನ ಮಕ್ಕಳು ಉಪಪಾಂಡವರು ಇರ್ತಾರೆ, ಅವ್ರದ ಕೊಲೆ ಆಗುತ್ತೆ. ಯಾಕೆಂದ್ರೆ ಅವರೇ ಪಾಂಡವರೇ ಅಂತ ಅನ್ಕೊಂಡು ಕೊಲೆ ಮಾಡ್ತಾನೆ. ಆದ್ರೆ ಆಕ್ಚುಲಿ ಪಾಂಡವರಲ್ಲ, ಅದು ಅವರ ಮಕ್ಕಳು. ಆಮೇಲೆ ಕೊನೆಗೆ ಅವನು ಶಿಶುಹತ್ಯಾದೋಷಕ್ಕೆ ಗುರಿಯಾಗಿ ಆತ ತಪಸ್ ಮಾಡೋಕೆ ಹೊರಡ್ತಾನೆ. 3 ದಿನ ಬೆಳಗ್ಗೆ ಅಶ್ವತ್ಥಾಮ ತಳತವಿನೇ ಸೀಸಲ್ ಮೂಡುವಾಗಳು ಬರುತ್ತಾನೆ, ಬೆಳಗ್ಗೆ ಬರ್ತಾನೆ. ಆ ಸಂಜೆಯೊಳಗೆ ದುರ್ಯೋಧನ ಮರಣವನ್ನ ಅಪ್ಪಿರ್ತಾನೆ. ಆ ಬಳಿಕ ಭೀಮನ ಪಟ್ಟಾಭಿಷೇಕ ಆಗುತ್ತೆ. ನೋಡಿ, ಇಲ್ಲಿ ಅಲ್ಲಿ ಮೂಲ ಮಹಾಭಾರತದಲ್ಲಿ, ವ್ಯಾಸರ ಬರೆದ ಮಹಾಭಾರತದಲ್ಲಿ ಅಲ್ಲಿ ದುರ್ಯೋಧನ ಪತನವಾದ ನಂತರ, ಕೌರವರು ಸೋತ ನಂತರ ಪಾಂಡವರಲ್ಲಿ ಧರ್ಮರಾಯನಿಗೆ ಪಟ್ಟಾಭಿಷೇಕ ಆಗುತ್ತೆ. ಮತ್ತೆ ದ್ರೌಪದಿಗೆ ಪಟ್ಟದ ರಾಣಿ ಪಟ್ಟ ಸಿಗುತ್ತೆ. ಆದರೆ ಪಂಪನದಲ್ಲಿ ಏನಾಗ್ತದೆ ಅಂದ್ರೆ ಅರ್ಜುನನಿಗೆ ಇಲ್ಲಿ ಪಟ್ಟವನ್ನ ಕಟ್ಟಿಸ್ತಾನೆ. ಯಾಕೆಂದ್ರೆ ತನ್ನ ಆಶ್ರಯದಾತನಾಗಿ ಹರಿಕೇಸರಿಯೊಂದಿಗೆ ಹೋಲಿಸಿರೋದ್ರಿಂದ ಅವನಿಗೆ ಪಟ್ಟವನ್ನ ಕಟ್ಟಿಸ್ತಾನೆ. ಆದ್ರೆ ಪಟ್ಟದ ರಾಣಿ ಪಟ್ಟವನ್ನು ದ್ರೌಪದಿಗೆ ಕೊಡಲ್ಲ. ಯಾಕೆಂದ್ರೆ 5 ಜನರ ಹೆಂಡತಿ ಸುಭದ್ರೆಗೆ ಕೊಡ್ತಾನೆ. ಆದ್ರೆ ತಮ್ಮ ಹರಿಕೇಸರಿ ಹೆಂಡತಿಯು ಕೂಡ 5 ಜನಕ್ಕೆ ಹೆಂಡತಿ ಅಂತ ಆಗ್ಬಾರ್ದು ಅನ್ನೋ ಕಾರಣ ಸುಭದ್ರೆ ಒಬ್ಬಳೆ ಅರ್ಜುನನಿಗೆ ಹೆಂಡಾಗ ಸುಭದ್ರೆಗೆ ಪಟ್ಟದ ಕಟ್ಟನೆ. ಆಗ ಇಲ್ಲೂ ಕೂಡ ಭೀಮ ಧರ್ಮರಾಯನು ಬಿಟ್ಟಾಗ್ತಾನೆ, ಅರ್ಜುನ ಬಿಟ್ಟಾಗ್ತಾನೆ, ಭೀಮನಿಗೆ ಇಲ್ಲಿ ಪಟ್ಟಾಭಿಷೇಕ ನಡೆಯುತ್ತೆ. ಇದೊಂದು ಅನುಬಂಧದಂತೆ ನಮಗೆ ತೋರುತ್ತೆ. ಕೃತಿ ಸಾಹಸ ಭೀಮ ವಿಜಯ, ಆದರೆ ವಸ್ತು ಮಾತ್ರ ಗದಾಯುದ್ಧ. ಸಾಹಸ ಭೀಮ ವಿಜಯ, ಆದರೆ ಅದರ ವಸ್ತು ಗದಾಯುದ್ಧವೇ ಮುಖ್ಯ. ಹೀಗಾಗಿ 1.5 ದಿನ, ಬಹಳ ಹೆಚ್ಚೆಂದರೆ ಸೂರ್ಯನ ಒಂದು ಆವರ್ತದಲ್ಲಿ, ಒಂದು ರೌಂಡ್ ನಲ್ಲಿ, ಎ ಸಿಂಗಲ್ ರೆವಲ್ಯೂಷನ್ ಆಫ್ ದಿ ಸನ್, ಅಲ್ಲಿ ಕತೆ ಮುಕ್ತಾಯ ಆಗುತ್ತೆ. 1.5 ದಿನ ಬಹಳ ಹೆಚ್ಚು ಅಂತ ಹೇಳಿದ್ರೆ ಸೂರ್ಯನ ಒಂದು ಆವರ್ತದಲ್ಲಿ, ಎ ಸಿಂಗಲ್ ರೆವಲ್ಯೂಷನ್ ಆಫ್ ದಿ ಸನ್, ಅಲ್ಲಿ ಕತೆ ಮುಕ್ತಾಯ ಆಗುತ್ತೆ. ಇದು ಗ್ರೀಕ್ ನಾಟಕಗಳಲ್ಲಿ ಗೋಚರವಾಗುವ ಕಾಲೈಕ್ಯವನ್ನು, ಅಂದ್ರೆ ಯೂನಿಟಿ ಆಫ್ ಟೈಮ್ ಅನ್ನು ಚೆನ್ನಾಗಿ ಪಾಲಿಸಿದೆ. ಗ್ರೀಕ್ ನಾಟಕಗಳಲ್ಲಿ ಇದೆ ಯೂನಿಟಿ ಆಫ್ ಟೈಮ್ ಅಂತ, ಇಷ್ಟು ಟೈಮ್ ಅವಧಿ ಒಳಗಡೆ ಅಂತ. ರನ್ನನಿಗೆ ಗ್ರೀಕ್ ನಾಟಕ ಪರಿಚಯವಿದ್ದಿರಲಾರದು. ಯಾಕೆಂತ ಹೇಳಿದ್ರೆ ವಾಸ್ಕೋಡಿಗಾಮ ಬಂದ ನಂತರವೇ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು ಈ ತರ ಖಂಡಗಳೆಲ್ಲ ಇದೆ ಅಂತ. ಸಮುದ್ರಯಾನ ಮಾಡೋದ ಮೇಲೆ ಮೊದಲು ಒಬ್ರಿಗೊಬ್ರು ಪರಿಚಯವೇ ಇರುತ್ತೆ. ಪ್ರಪಂಚ ಇಷ್ಟು ವಿಶಾಲವಾಗಿದೆ, ಇಷ್ಟು ಖಂಡಗಳಿವೆ ಅಂತಲೂ ಕೂಡ ಗೊತ್ತಿರಲಿಲ್ಲ. 1400 ನಂತರವೇ ಈ ವ್ಯಾಪಾರಕ್ಕಾಗಿ ಹಡಗಳ ಮೂಲಕ ಹೋದಾಗಲೇ ಅನೇಕ ಭೂಭಾಗಗಳು ನಮಗೆ ದೊರೆತಿರ್ತಕ್ಕಂಥದ್ದು. ರನ್ನನಿಗೆ ಗ್ರೀಕ್ ನಾಟಕ ಪರಿಚಯ ಇಲ್ಲ, ಆದರೆ ಆ ಕೌಶಲ್ಯ ಇದೆಯಲ್ಲ, ಆ ಕೌಶಲ್ಯ ರನ್ನನಿಗೆ ಇಲ್ಲಿ ವ್ಯಕ್ತವನ್ನ ಪಡಿಸಿದ್ದಾನೆ. ಈ ಕಥೆಯ ಎಲ್ಲಾ ಘಟನೆಗಳು ರಣರಂಗದಲ್ಲಿ ನಡೆಯುತ್ತವೆ. ಈ ಗದಾಯುದ್ಧದಲ್ಲಿ ಬರುವ ಎಲ್ಲ ಪಂಪನ್ ಬೇರೆ, ಪಂಪನ್ ಆರಂಭದ ಮಧ್ಯೆ ಎಲ್ಲ 13, 14, 15 ಆಶ್ವಾಸಗಳಿಗೆ ಹೋಗ್ತಾನೆ ಇರ್ತದೆ. ಆದ್ರೆ ಇವೊಂದು ಈ ಕಥೆಯ ಎಲ್ಲ ಘಟನೆಗಳು ನಡೆಯುವುದು ರಣರಂಗದಲ್ಲಿ. ದುರ್ಯೋಧನನ ವಿಲಾಪ, ಭೀಷ್ಮೋಪದೇಶ, ಗದಾಯುದ್ಧ, ದುರ್ಯೋಧನನ ಪತನ ಇತ್ಯಾದಿ ಎಲ್ಲ ಪ್ರಮುಖ ಘಟನೆಗಳು ಈ ಒಂದು ರಣರಂಗದಲ್ಲಿ ನಡೆಯುತ್ತವೆ ಅಂತ. ಇದಕ್ಕೆ ಹೊರತೆಂದರೆ, ಇದು ಅಲ್ಲದೆ ಬೇರೆ ಏನು ನಡೆದಿದೆ ಅನ್ನೋದಾದ್ರೆ, ಶಿಬಿರದಲ್ಲಿ ನಡೆಯುತ್ತ ಉಪಪಾಂಡವರ ಕೊಲೆ, ಹಸ್ತಿನಾಪುವತಿಯಲ್ಲಿ ನಡೆಯುವ ಭೀಮನ ಪಟ್ಟಾಭಿಷೇಕ, ಇವು ಅಷ್ಟೇನು ಮುಖ್ಯ ಅಲ್ಲ ಕೃತಿಗೆ. ಬಹಳ ಮುಖ್ಯವಾದದ್ದೇನಪ್ಪಾ ಅಂದ್ರೆ ಎಲ್ಲ ಘಟನೆ ನಡೆಯುವ ರಣರಂಗದಲ್ಲಿ. ಅದರಲ್ಲಿ ದುರ್ಯೋಧನ ವಿಲಾಪ, ಭೀಷ್ಮೋಪದೇಶ, ಗದಾಯುದ್ಧ, ದುರ್ಯೋಧನ ಪತನ. ಇದರಿಂದ ಸ್ಥಾನೈಕ್ಯ, ಸ್ಥಳೈಕ್ಯ ಅಂತ, ಯೂನಿಟಿ ಆಫ್ ಟೈಮ್, ಯೂನಿಟಿ ಆಫ್ ಪ್ಲೇಸ್ ಎರಡೂ ಕೂಡ ಸಾಧಿತವಾಗಿದೆ. ಇವು ತುಂಬಾ ಮುಖ್ಯವಲ್ಲದಿದ್ದರೂ ಕೂಡ ಇವುಗಳ ಕತೆ ಏಕಮುಖತೆ ಸಾಧ್ಯವಾಗಿದೆ. ಈ ಕಾವ್ಯದಲ್ಲಿ ಕಥೆಯು ಪ್ರಾರಂಭವಾಗುವ ಹೊತ್ತಿಗೆ, ಅಂದ್ರೆ ನಮ್ಮ ಸಾಹಸ ಭೀಮ ವಿಜಯ ಕಥೆಯ ಆರಂಭ ಆಗುವ ಹೊತ್ತಿಗೆ, ದುರ್ಯೋಧನನ ನೆಚ್ಚಿನ ಸೇನಾಧಿಪತಿಗಳಾಗಿರ್ತಕ್ಕಂಥ ಭೀಷ್ಮ, ದ್ರೋಣ, ಕರ್ಣ ಮತ್ತು ಶೈಲ ಎಲ್ಲರೂ ಕೂಡ ಅಸ್ತಮಿತರಾಗಿದ್ದಾರೆ, ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಈಗಾಗಲೇ ಯುದ್ಧ ನಡೆದೋಗ್ಬಿಟ್ಟಿದೆ. ಗದಾಯುದ್ಧ ಶುರು ಆಗದೆ ಯಾವಾಗ ಅಂತ ಹೇಳಿದ್ರೆ ಈ ಎಲ್ಲಾ ಸೇನಾಧಿಪತಿಗಳು ಸತ್ತೋಗ್ಬಿಟ್ಟಿದ್ದಾರೆ.
ಭೀಷ್ಮ, ದ್ರೋಣ, ಕರ್ಣ, ಶಲ್ಯ. ಅಶ್ವತ್ಥಾಮ ಸಮೀಪದಲ್ಲಿ ಈಗ ಇಲ್ಲ, ಅವನು ಬಲರಾಮ ತೀರ್ಥಯಾತ್ರಾಶ್ಚಲದಿಂದ ಹೋದ, ಇನ್ನೂ ಬಾರಂ, ಇನ್ನೂ ಕೂಡ ಅವನು ಬಂದಿಲ್ಲ. ಅವನು ತೀರ್ಥಯಾತ್ರೆಗೆ ಹೋಗಿದ್ದಾನೆ, ಬಲರಾಮ ಬಂದಿಲ್ಲ, ಅಶ್ವತ್ಥಾಮ ಸಮೀಪದಲ್ಲಿಲ್ಲ. ದುರ್ಯೋಧನ ಒಬ್ಬ ಒಂಟಿಯಾಗಿದ್ದಾನೆ, ಅವನ ಜೊತೆ ಯಾವ ಹೇಳಿಕೊಳ್ಳುವಂತ ಯಾವ ವೀರರೂ ಕೂಡ ಇಲ್ಲ. ಇದ್ದ ಇಬ್ಬರು ವೀರರು ಅಂತ ಹೇಳಿದ್ರೆ ಅಶ್ವತ್ಥಾಮ ಈಗ ಸಮೀಪದಲ್ಲಿಲ್ಲ, ದೂರ ಹೋಗಿದ್ದಾನೆ. ಮತ್ತೆ ಬಲರಾಮ ಗುರು, ಗದಾಯುಧದ ಗುರು, ಅವನು ಕೂಡ ಇಲ್ಲ, ಅವನು ತೀರ್ಥಯಾತ್ರಾ ಚಲವಾಗಿ ಹೋಗಿದೆ, ಇನ್ನೂ ಬಂದಿಲ್ಲ. ಇನ್ನು ಕೃತವರ್ಮ ಇದ್ದಾರೆ, ಲೆಕ್ಕಕ್ಕಿಲ್ಲ ಅವರು. ಯಾರು ಭೀಮನಿಗೆ ಅಥವಾ ದುರ್ಯೋಧನಿಗೆ ಹೆಗಲನ್ನ ಕೊಟ್ಟು ಭೀಮನನ್ನು ಎದುರಿಸೋದಕ್ಕೆ, ಪಾಂಡವ ದೇಶಕ್ಕೆ ಅವ್ರ ಶಕ್ತಿ ಇಲ್ಲ. ಕೃತವ ಲೆಕ್ಕಕ್ಕಿಲ್ಲ. ಉಳಿದವನು ಒಬ್ಬನೇ, ದುರ್ಯೋಧನನೊಬ್ಬನೇ. ಉಳಿದವನು ಯಾರೋ, ಇಲ್ಲಿಂದ ಕತೆ ಆರಂಭ ಆಗ್ತದೆ. ಹೀಗೆ ಕತೆ ಯುದ್ಧದ ಕೊನೆಯ ಹಂತದಲ್ಲಿ ಮೊದಲಾಗುತ್ತದೆ. ಯುದ್ಧ ಕೊನೆಯಲ್ಲಿ ಶುರು ಆಗೋದು, ಅಂದ್ರೆ ಯುದ್ಧದ ಕೊನೆಯ ಹಂತದಲ್ಲಿ ನಮ್ಮ ಸಾಹಸ ವಿಜಯ ಕೃತಿ ಆರಂಭ ಆಗದೆ ಯುದ್ಧದ ಕೊನೆಯ ಹಂತದಲ್ಲಿ ದುರ್ಯೋಧನ ಒಬ್ಬನೇ ಉಳ್ಕೊಂಡಿರ್ತಾನೆ. ನಾಟಕದ ಪದ್ಧತಿಯನ್ನೇ ರನ್ನಲ್ಲಿ ಅಳವಡಿಸಿದ. ನಾಟಕದಲ್ಲಿ ಒಂದು ಪದ್ಧತಿ ಇದೆ, ಆ ಒಂದು ಸ್ಟ್ರಕ್ಚರ್ಸ್ನೇ ಇಲ್ಲಿ ಅಳವಡಿಸಿದ್ದಾನೆ. ಕಥೆಯ ಕೊನೆಯಿಂದ ಆರಂಭವಾಗುವ ಇದು ಆಧುನಿಕ ಕಾದಂಬರಿಗಳ ರೀತಿಯಲ್ಲಿ ಕುತೂಹಲವನ್ನ ಕೆರಳಿಸುತ್ತದೆ. ಯಾವುದೋ ಒಂದೊಬ್ಬ ನಾಯಕ ಇರ್ತಾನೆ, ಅವನು ಊರಿಗೆ ಹೋಗ್ತಾ ಇರ್ತಾನೆ, ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಹಳೇದು ನೆನಪು ಮಾಡ್ಕೋತಾರೆ. ತಾನು ಹುಟ್ಟಿದ್ದು, ಬಾಲ್ಯ ಬೆಳೆದಿದ್ದು, ಅನಂತರ ಮದುವೆ ಆಗಿದ್ದು, ಪಟ್ಟಣಕ್ಕೆ ಹೋಗಿದ್ದು, ಅಲ್ಲಿ ಮಕ್ಕಳು ಮದುವೆ ಮಾಡಿದ್ದು, ಕೊನೆಗೆ ನಿವೃತ್ತನ 60 ವರ್ಷ ಆದ ನಂತರ ಮತ್ತೆ ಹಳ್ಳಿಗೆ ಬರ್ತಾ ಇದ್ದಾನೆ. ಹಾಗೆ ಎಲ್ಲವೂ ಕೂಡ ನೆನಪುಗಳು. ಹಾಗೆ ಆಧುನಿಕ ಕಾದಂಬರಿಗಳು ಹೇಗಿರುತ್ತೆ ಅದೇ ರೀತಿಯಲ್ಲಿ ಕಥೆಯ ಕೊನೆಯಿಂದ ಆರಂಭವಾಗುವುದು ಆಧುನಿಕ ಕಾದಂಬರಿ ರೀತಿಯಲ್ಲಿ ಕುತೂಹಲವನ್ನು ನಮಗೆ ಕೆರಳಿಸುತ್ತೆ. ಕತೆ ಪ್ರಸಿದ್ಧವಾದ ಕತೆ ಎಲ್ರಿಗೂ ಕೂಡ ಗೊತ್ತಿದೆ. ಮಹಾಭಾರತದ ಕತೆ ಎಲ್ರಿಗೂ ಪ್ರಸಿದ್ಧವಾದ ಪುರಾಣ ಇತಿಹಾಸಗಳಿಂದ ಆಯ್ದಿದ್ದು ತಮಗೆಲ್ಲ ಗೊತ್ತಿದೆ. ಆದ್ದರಿಂದ ಇದರ ಹಿನ್ನೆಲೆ ಸಿದ್ಧವಾಗಿದೆ. ಹಿನ್ನೆಲೆ ಹೇಳಬೇಕಾದ ಅಗತ್ಯ ಯಾರಿಗೂ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ 18 ದಿನ ಏನಾಗಿತ್ತು, ಹಿಂದೆ ಏನಾಗಿತ್ತು, ಏನು ಹೇಳಬೇಕಾಗಿ. ಯಾಕೆ ಅಂತ ಹೇಳಿದ್ರೆ ಮಹಾಭಾರತದ ಕತೆ ಪ್ರತಿಯೊಬ್ಬರೂ ಗೊತ್ತಿರೋ ಕಾರಣಕ್ಕೋಸ್ಕರನೇ. ಹಾಗಾಗಿ ಇದರ ಹಿನ್ನೆಲೆ ಸಿದ್ಧವಾಗಿದೆ. ಶ್ರೋತೃಗಳು ಕಥೆಯ ಪಾತ್ರ ಹರಿತಿರುತ್ತಾರೆ. ನೀನು 18 ಶುರು ಮಾಡಿದ್ರು ಗೊತ್ತಿರ್ತದೆ ಇದು ಪಾಂಡವರು ಯಾರು, ಕೌರವರು ಯಾರು, ಆಮೇಲೆ ಶಂತನು ಮಹಾರಾಜ ಇದ್ದ, ಆನಂತರ ಸತ್ಯವತಿ, ಆನಂತರ ಪಾಂಡು, ಆಮೇಲೆ ಧೃತರಾಷ್ಟ್ರ, ಎಲ್ಲ ಕಥೆಗಳು ಗೊತ್ತಿದೆ ಪ್ರೇಕ್ಷಕನಿಗೆ. ಹಾಗಾಗಿ ಅವನಿಗೆ ಮಧ್ಯದಿಂದ ಶುರು ಮಾಡೋದೇನು ತೊಂದರೆ ಆಗೋದಿಲ್ಲ ಕನೆಕ್ಟಿವಿಟಿಗೆ. ಆ ಆಯ್ಕೆಯಿಂದ ಕಥಾವಸ್ತುವಿಗೆ ರಸಾರ್ಧತೆ ಮಾತ್ರವಲ್ಲ, ಔನ್ನತ್ಯ ಕೂಡ ಪ್ರಾಪ್ತವಾಗುತ್ತದೆ. ಭೀಮ ದುರ್ಯೋಧನರನ್ನ ಉದಯಾದ್ರಿ ಮತ್ತು ಅಸ್ತಾದ್ರಿಗಳಿಗೆ ಹೋಲಿಸುತ್ತಾ, ಭೀಮ ಉದಯಾದ್ರಿ, ದುರ್ಯೋಧನ ಅಸ್ತಾದ್ರಿ, ಅಂದ್ರೆ ಎರಡೂ ಕೂಡ ಬೆಟ್ಟಗಳು. ಆದ್ರಿ ಬೆಟ್ಟಗಳು, ಉದಯಿಸುವ ಬೆಟ್ಟ, ಇನ್ನೊಂದು ಅಸ್ತಂಗತವಾಗುವ ಎರಡು ದಿಗ್ಗಜರು ಅಂತ ಕರಿತೀವಿ, ದಿಗ್ಗಜರು ಅಂತ. ಹಾಗಾಗಿ ಒಂದು ಉದಯಿಸುತ್ತಿರುವ ದಿಗ್ಗಜ, ಅಸ್ತಂಗತವಾದ ದಿಗ್ಗಜ. ನೀಲ್ದರ್ ವೀದರ್ ಉನ್ನತ ಮೂರ್ತಿಗಳು, ನೀಲ್ದೋರವಿದರ್ ಉನ್ನತ ಮೂರ್ತಿಗಳು ಅಂತ ಕರೀತಾರೆ. ಉನ್ನತವಾದ ಎರಡು ಮೂರ್ತಿಗಳು ಅಂತ ಕರೀತಾರೆ ಎಂದು ರನ್ನ ಮಾಡುವ ವರ್ಣನೆ ಬಾಹ್ಯ ರೂಪಕ್ಕೆ ಮಾತ್ರವಲ್ಲ, ಅಂತರ್ಗತ ಗುಣ ಸ್ವಭಾವದಲ್ಲೂ ಕೂಡ ಇದು ಅನ್ವಯಿಸುತ್ತೆ. ಈ ಕುಶಲಾನಂದ ಕವಿ ಹಿಂದಿನ ಪ್ರಸಂಗಗಳನ್ನು ಸಮಯೋಚಿತವಾಗಿ ಸ್ಮರಣೆಗೆ ತರಬಹುದು. ರನ್ನ ಸಿಂಹಾವಲೋಕನ ಕ್ರಮ ಅನುಸರಿಸಿದ್ದಾನೆ. ಇದರಿಂದ ಕಥೆಯು ಸಂದೇಹಕ್ಕೆ ಎಡೆಯಿಲ್ಲದಂತೆ ನೇರವಾಗಿ ಸಾಗುತ್ತದೆ. ಫ್ಲ್ಯಾಶ್ ಬ್ಯಾಕ್ ಅಂತ ಕರಿತೀವಿ. ಸಿಂಹಾವಲೋಕನ ಕ್ರಮ ಅಂದರೆ ಕಾಡಿನಲ್ಲಿ ಸಿಂಹ ಏನು ಮಾಡುತ್ತೆ, ಗಂಭೀರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದಷ್ಟು ದೂರ ಹೋದ್ಮೇಲೆ ನಿಂತು ಮತ್ತೆ ಹಿಂತಿರುಗಿ ನೋಡುತ್ತೆ. ತಾನು ನಡೆದು ಬಂದ ಹಾದಿಯನ್ನು ಮತ್ತೊಮ್ಮೆ ಹಿಂತಿರುಗಿ ನೋಡುತ್ತೆ. ಸಿಂಹಕ್ಕೆ ಇರ್ತಕ್ಕಂಥ ವಿಶೇಷವಾದ ಒಂದು ಗುಣ, ಇದನ್ನು ಘನತೆ ಮತ್ತು ಗೌರವ ಅಂತ ಕರಿತೀವಿ, ಅಂದರೆ ಮೆಜೆಸ್ಟಿ ಅಂತ ಕರಿತೀವಿ. ಆ ಸಿಂಹ ಬೇರೆ ಬೇರೆ ಪ್ರಾಣಿಗಳ ಥರ ಎಕಾಮಕ ಮಂಗನ ಥರ ಕಪ್ಪಿತರ ನೆಗೆದಾಡೋದೆಲ್ಲ ಮಾಡೋದಿಲ್ಲ. ಅದು ಗಾಂಭೀರ್ಯಕ್ಕೆ ಹೆಸರುವಾದದ್ದು, ಮೆಜೆಸ್ಟಿಯಿಂದ ಹೋಗ್ತಾ ಇರುತ್ತೆ. ಒಂದಷ್ಟು ದೂರ ಹೋದ್ಮೇಲೆ ನಿಂತು ತಾನು ನಡೆದು ಬಂದ ಹಾದಿಯನ್ನು ಮತ್ತೆ ಹಿಂತಿರುಗಿ ನೋಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಆ ರೀತಿ ಈ ಒಂದು ಗದಾಯುದ್ಧ ಸಿಂಹಾವಲೋಕನ ಕ್ರಮದಿಂದ, ಅಂದರೆ ಮುಂದುವರೆದಿತ್ತ ಹಿಂದಿನ ನೆನಪಿಸ್ಕೊಳ್ತಕ್ಕಂಥದ್ದು. ನೆನಪಿಸ್ಕೊಳ್ತಾ ಈಗ 18 ದಿನ ಮಧ್ಯದಿಂದ ಶುರು ಆಗುತ್ತೆ. ಹಾಗೆ ನೆನಪಿಸ್ಕೊ ಹಳೆಯ ಕಥೆ ಎಲ್ಲವೂ ಕೂಡ ಜೋಡಿಸ್ತಾ ಫ್ಲ್ಯಾಶ್ ಬ್ಯಾಕ್ ಥರ ಹೋಗ್ತಕ್ಕಂಥದ್ದು. ಇದು ಈ ಸಂದೇಹಕ್ಕೆ ಎಡೆಯಿಲ್ಲದಂತೆ ಬಹಳ ಚೆನ್ನಾಗಿ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾ ಹೋಗ್ತಿರ್ತಾನೆ. ಆಯಾ ಸಂದರ್ಭ ಬಂದ ತಕ್ಷಣ ಹಳೆದು ನೆನಪಿಸ್ಕೊಳ್ಳೋದು. ಭೀಮದ್ರು ಯುದ್ಧ ಮಾಡ್ತಿರ್ಬೇಕಾದ್ರೆ ನೀನೇನು ಒಳ್ಳೆಯವನ, ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ಪಗಡೆ ಆಡ್ತಾರೆ ಸೋರಿಸ್ತೆ, ವಿಷಯವನ್ನು ನೈಕ್ತೆ ಅಂತ ಈ ರೀತಿ ಹೊಡೆದಾಡುವ ಸಂದರ್ಭದಲ್ಲಿ ಹಳೆಯದನ್ನು ನೆನೆಸ್ಕೊಂಡು ಅಲ್ಲಿಯ ಕತೆಗೆ ಕನೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇದು ಗದಾಯುದ್ಧ. ಈ ಹೋರಾಟಕ್ಕೆ ಇಬ್ಬರು ಬೇಕೇ ಬೇಕು. ಭೀಮ ಮತ್ತು ದುರ್ಯೋಧನರ ನಡುವೆ ನಡೆಯಲೇಬೇಕು. ಇವರ ಯುದ್ಧ ಅನಿವಾರ್ಯವಾಗುವಂತೆ ಕಥಾ ರಚನೆ ಇದೆ. ಈ ಯುದ್ಧ ಅನಿವಾರ್ಯ, ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅನಿವಾರ್ಯವಾಗುವಂತೆ ಈ ಕಥಾ ರಚನೆ ಇದೆ. ಇಲ್ಲಿ ಭೀಮ ಗೆಲ್ಲಬೇಕು, ದುರ್ಯೋಧನ ಬೀಳಬೇಕು. ಅಷ್ಟೇ, ಭೀಮ ಗೆಲ್ಲಬೇಕು, ದುರ್ಯೋಧನ ಬೀಳಬೇಕು. ಇದಕ್ಕೆ ರನ್ನ ಬೇರೆ ಬಗೆಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಪಂಪನು ತನ್ನ ಆಶ್ರಯದಾತ ರಾಜ ಅರಿಕೇಸರಿಯನ್ನು ತನ್ನ ಭಾರತದ ನಾಯಕನಾಗಿ ಮಾಡಿಕೊಂಡು ಅರ್ಜುನನೊಡನೆ ಒಂದುಗೂಡಿಸಿ ಹೊಗಳಿದಂತೆ ರನ್ನನೂ ಕೂಡ
ತನ್ನ ಆಶ್ರಯದಾತ ರಾಜ ಸತ್ಯಾಶ್ರಯನನ್ನ ಗದಾಯುಧದ ನಾಯಕನನ್ನಾಗಿ ಮಾಡಿಕೊಂಡು ಭೀಮನೊಡನೆ ಒಂದು ಮಾಡಿ ಹೊಗಳಿದ್ದಾನೆ. ಪಂಪನದು ವಿಕ್ರಮಾರ್ಜುನ ವಿಜಯವಾದರೆ ರನ್ನರದು ಸಾಹಸ ಭೀಮ ವಿಜಯ. ನೋಡಿ ಅಲ್ಲಿ ವಿಕ್ರಮಾರ್ಜುನ ವಿಜಯ, ರನ್ನದು ಸಾಹಸ ಭೀಮ ವಿಜಯ. ಆದರೆ ಮೂಲ ವ್ಯಾಸರಲ್ಲಿ ಧರ್ಮರಾಯನೇ ಮುಖ್ಯ ಆಗಿರ್ತಾನೆ, ಇಲ್ಲಿ ಧರ್ಮರಾಯನಿಗೆ ಸ್ಥಾನವೇ ಇಲ್ಲ. ಪಂಪನು ಕೊನೆಗೆ ಅರ್ಜುನಿಗೆ ಪಟ್ಟಗಟ್ಟಿದರೆ ರನ್ನನು ಸಲ್ಲದ ವಂಶಾವಳಿಯನ್ನು ತಲೆಗೆ ಕಟ್ಟಿ ಅಭೇದ್ಯ ಸ್ವಾರಸ್ಯವನ್ನು ಕಿಡಿಸಿರುವುದು ಕೂಡ ಉಂಟು. ಆದರೆ ಒಟ್ಟಿನಲ್ಲಿ ಬಂಧದಲ್ಲಿ ಪಂಪನಿಗಿಂತ ರನ್ನನಿಗೆ ಹೆಚ್ಚಿನ ಔಚಿತ್ಯ ಸಾಧಿಸಿದೆ. ಏಕೆಂದರೆ ಪ್ರತಿಜ್ಞಾಪೂರ್ತಿಯನ್ನ ಮಾಡಿದ ಭೀಮನು ಪಟ್ಟಬಂಧ ಗೌರವಕ್ಕೆ ಅನಿವಾರ್ಯವಾಗಿ ಅರಿತ ಪಡಿತಾನೆ. ಬಹಳ ಮುಖ್ಯವಾಗಿ ದುರ್ಯೋಧನ ತೊಡೆಯನ್ನು ಮುರಿತೀನಿ, ಅವನ ಕಿರೀಟವನ್ನು ಭಂಗ ಮಾಡ್ತೀನಿ ಅಂತಕ್ಕಂಥ, ಮತ್ತು ದುಶಾಸನನ ಕರ್ಣನ ಬಗಿತೀನಿ ಅಂತ 3 ಪ್ರತಿಜ್ಞೆಯನ್ನು ಮಾಡೋದು. ಊರು ಭಂಗ ಅಂದರೆ ಅವನ ಕಿರೀಟವನ್ನು ಮುರಿತೀನಿ, ಕಿರೀಟ ಮತ್ತು ಊರು ತೊಡೆಯನ್ನು ಮುರಿತೀನಿ, ಅವನು ಸೋಲಿಸ್ತೀನಿ. ಹಾಗಾಗಿ ಸಹಜವಾಗಿ ಅವನಿಗೆ ಪಟ್ಟ ದಕ್ಕಬೇಕು ಅಂತ ಅನಿವಾರ್ಯವಾಗಿ ಅರ್ಹತೆಯನ್ನು ಪಡ್ಕೋತಾನೆ, ಕ್ವಾಲಿಫಿಕೇಶನ್. ದ್ರೌಪದಿಯ ವೇಣಿ ಸಂಹಾರಕ್ಕೂ ಕೂಡ ತಕ್ಕವನಾಗ್ತಾನೆ. ದ್ರೌಪದಿಯ ಜಡೆಯನ್ನು ಬಿಚ್ಚಿದ ಕಾರಣಕ್ಕೋಸ್ಕರನೇ ಆ ದುಶ್ಯಾಸನ ಹತ ಕಾಡಕ್ಕೂ ಅವನೇ ಕಾರಣ ಆಗ್ತಾನೆ. ಭಾರತಾದ್ಯಂತ, ಭಾರತ ಅಂತ ಹೇಳಿದ್ರೆ ದೇಶ ಅಲ್ಲ, ಕೃತಿ ಮಹಾಭಾರತ, ಭಾರತ ಅಂತ. ಆ ಭಾರತಾದ್ಯಂತ ಕಥೆಯ ಕಟ್ಟಡದಲ್ಲಿ ತತ್ಕಾಲೀನ ಚರಿತ್ರೆ ಎಳಪದರವಾಗಿ ಸೇರಿಕೊಂಡಿದೆ. ಭೀಮನು ಸತ್ಯಾಶ್ರಯನು ಕೂಡಿಯೇ ತಮ್ಮ ಹರಿಬಗಳನ್ನು ಪೂರೈಸಿ ಮರೆಯುತ್ತಾರೆ. ಭೀಮ ಮತ್ತು ಸತ್ಯಾಶ್ರಯ ಇಬ್ಬರು ಕೂಡ, ಸತ್ಯಾಶ್ರಯ ತಮ್ಮ ಹರಿಬಗಳನ್ನು ತಮ್ಮ ಏನು ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಇಲ್ಲಿ ನೆರವೇರಿಸ್ಕೋತಾರೆ. ಪಂಪಭಾರತದಷ್ಟು ಗಾತ್ರ ಮಹಿಮೆ ಗದಾಯುಧಕ್ಕೆ ಇಲ್ಲವಾದರೂ ಮಧ್ಯಮ ಗಾತ್ರವುಳ್ಳ ದೃಶ್ಯ ಕಾವ್ಯದ ಏಕಮುಖತೆ ಅದಕ್ಕೆ ಇದೆ. ಜೊತೆಗೆ ಅದರಲ್ಲಿ ಹಿನ್ನೋಟದಿಂದ ಪೂರ್ವಕಥೆಯ ಮುಖ್ಯ ಘಟನೆಗಳ ನಿವೇದನೆ ಇದೆ. ಪಂಪಭಾರತದಷ್ಟು ಗಾತ್ರ ದೊಡ್ಡದು ಅಂದರೆ ಕೃತಿ ದೊಡ್ಡದಾಗಿ ಗದಾಯುಧಕ್ಕೆ ಇಲ್ಲ. ಯಾಕೆಂತೇಳಿದ್ರೆ ಪಂಪಭಾರತದ 13ನೇ ಆಶ್ವಾಸವನ್ನು ಎತ್ತುಕೊಂಡು ಇವನು ಮಾಡಿರ್ತಕ್ಕಂಥ, ಹಾಗೆ ಮಧ್ಯಮದ ಒಂದು ಗಾತ್ರ ಇದೆ. ಪಂಪನಷ್ಟು ವಿಶಾಲವಾಗಿಲ್ಲ, ದೊಡ್ಡ ಕೃತಿಯಲ್ಲ, ಮಧ್ಯಮ ಗಾತ್ರವಾಗಿದೆ. ಮತ್ತು ದೃಶ್ಯಕಾವ್ಯದ ಅಂದರೆ ಒಂದು ವಿಷುಯಲ್ ಇದೆ ಅಂದರೆ ಪಾತ್ರಗಳನ್ನು ಓದ್ತಾ ಇದ್ರೆ ಕಣ್ಣ ಮುಂದೆಯೇ ಗದಾಯುಧ ನಡೀತಾರೆ ಎನ್ನುವ ಹಾಗೆ ಚಿತ್ರಿಸುವ ಒಂದು ನಾಟಕೀಯ ಗುಣ, ದೃಶ್ಯ ಕಟ್ಟಿಕೊಡುವಂಥ ದೃಶ್ಯ. ಓದುಗನಿಗೆ ಕೂತಿರೋ ಜಾಗದ ಇಡೀ ರಣರಂಗದ ಪರಿಚಯ ಮಾಡಿಕೊಡ್ತಾನೆ, ಹೋರಾಟವನ್ನು ಪರಿಚಯ ಮಾಡಿಕೊಡ್ತಾನೆ. ಓದುಗನ ಕಣ್ಣ ಮುಂದೆ ಪಾತ್ರಗಳು ಬಂದು ಕುಣಿಬೇಕು, ಆ ದೃಶ್ಯಗಳನ್ನು ಸೃಷ್ಟಿಸುವ ಒಂದು ಚಾಕಚಕ್ಯತೆ ಇದೆ. ಜೊತೆಗೆ ಅದರಲ್ಲಿ ಹಿನ್ನೋಟದಿಂದ ಕಥೆ ಸಿಂಹಾವಲೋಕನ ಕ್ರಮದಿಂದ 18 ದಿನ ಮಧ್ಯಾಹ್ನ ನಡೀತಕ್ಕಂಥದ್ದು, ಯುದ್ಧ ಮಾಡ್ತಾ ಇಬ್ಬರ ನೋಡಿ ಮಾತುಕತೆ ನಡೀತಾ ಹಳೆಯ ಘಟನೆಗಳೆಲ್ಲನೂ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡು ಕತೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಮುಂದಿನ ಒಂದು ಅವನೇ ಬರೀತಕ್ಕಂಥ ಒಂದು ಕಂದ ಪದ್ಯವನ್ನು ನೋಡೋಣ. ಅದರಲ್ಲಿ ಏನಂತ ಹೇಳಿದ್ದಾನೆ ಅಂತ ನೋಡೋಣ. ತನ್ನ ಭಾರತ ಹೇಗಿದೆ ಅನ್ನೋದನ್ನ ಅವನು ಹೇಳ್ಕೊಂಡಿದ್ದಾನೆ ಅಂತ. ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯೆಲ್ಲಂ ಈ ಗದಾಯುದ್ಧದೊಳಂ ತೊಳಕೊಂಡಿತ್ ಎನೆ ಸಿಂಹಾವಲೋಕನ ಕ್ರಮದಿಂದ ಅರಿಪಿದಂ ಕವಿರತ್ನಂ. ಇನ್ನೊಂದ್ಸಲ ನೋಡಿ, ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯೆಲ್ಲಂ ಈ ಗದಾಯುದ್ಧದೊಳಂ ತೊಳಕೊಂಡಿತ್ತೇನೆ ಸಿಂಹಾವಲೋಕನ ಕ್ರಮದಿಂದ ಅರಿಪಿದಂ ಕವಿರತ್ನಂ. ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಸುತ್ತೆ. ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯೆಲ್ಲಂ ಈ ಗದಾಯುಧದೊಳಂ ತೋಳಕೊಂಡಿತ್ತೇನೆ ಸಿಂಹಾವಲೋಕನ ಕ್ರಮದಿಂದ ಅರಿಪಿಂ ಕವಿರತ್ನಂ. ನೀವು ಒಳವಕ್ಕೆ ನೋಡಿದ ತಕ್ಷಣ ಇಡೀ ಭಾರತದ ಕಥೆ ಇದೆ ಅಂತ ಅನ್ಕೋಬಿಡಿ, ಗದಾಯುಧದಲ್ಲಿ ಎಲ್ಲವೂ ಇದೆ ಅಂತ ಅನ್ಕೋಬಿಡಿ. ಆದರೆ ಇದೆ, ಯಾವ ರೀತಿ ಇದೆ? ಸಿಂಹಾವಲೋಕನ ಕ್ರಮದಿಂದ ನಾನು ಹೇಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆರಂಭದಿಂದ 1, 2, 3, 4, 5, 6, 7, 8, 9, 12 ಅಂತ ಆ ಥರ ಅಧ್ಯಾಯಗಳನ್ನು ಮಾಡ್ಕೊಂಡು ಹೋಗಿಲ್ಲ. ಗದಾಯುಧದಿಂದ ಶುರು ಮಾಡಿದ್ರು ಕೂಡ ಸಿಂಹಾವಲೋಕನ ಕ್ರಮದಲ್ಲಿ ಎಲ್ಲ ಭಾಗವನ್ನು ಟಚ್ ಮಾಡಿದ್ದೀನಿ. ಇಡೀ ಭಾರತ ಕಥೆಯೆಲ್ಲವನ್ನು ಕೂಡ ನಾನು ಒಳಗೊಂಡಿದ್ದೀನಿ ಅಂತ. ಅದರ ಪದ್ಯದ ಅರ್ಥವನ್ನು ನೋಡ್ತಾ ಹೋಗೋಣ. ಕಠಿಣ ಪದಗಳನ್ನ ಒಳಪಕ್ಕು ನೋಡಿದ್ರೆ ಕಾವ್ಯದ ಅಂತರಾಳವನ್ನು ಪ್ರವೇಶಿಸಿ ನೋಡಿದಾಗ ಈ ಗದಾಯುಧದೊಳ್ಳು ಅಂತೂ ಭಾರತದೊಳಗಣ ಕಥೆಯೆಲ್ಲಂ ಒಳಗೊಂಡಿತ್ತು ಏನೇ ಅಂದರೆ ಈ ಗದಾಯುಧದಲ್ಲಿ ಭಾರತದ ಸಮಗ್ರ ಕಥೆಯು ಸಂಕ್ಷಿಪ್ತವಾಗಿ ಒಳಗೊಂಡಿದೆ ಎನ್ನುವಂತೆ. ನಾನು ಡೀಟೇಲ್ ಆಗಿ ಹೇಳಕ್ಕೆ ಹೋಗಲಿಲ್ಲ, ಸಂಕ್ಷಿಪ್ತವಾಗಿ ಶಾರ್ಟ್ ಆಗಿ ಹೇಳಿದ್ದೀನಿ ಅಂತ. ಸಿಂಹಾವಲೋಕನ ಕ್ರಮದಿಂದ, ಸಿಂಹಾವಲೋಕನ ರೀತಿಯಲ್ಲಿ ಹಕ್ಕಿ ನೋಟ ಅಂತ ಕರಿತೀವಿ, ಪಕ್ಷಿ ನೋಟ ಅಂತ ಕರಿತೀವಿ. ಪಕ್ಷಿ ನೋಟ ಅಂತ ಹೇಳಿದ್ರೆ ಒಂದು ಹದ್ದು ಅಥವಾ ಪಕ್ಷಿಗಳು ಆಕಾಶದಲ್ಲಿ ನೋಡ್ತಾ ಇದ್ರೆ ಇಡೀ ಒಂದು ಭೂಮಿಯ ಪ್ರದೇಶದಲ್ಲೂ ಕೂಡ ಕಾಣುತ್ತೆ. ಉದಾಹರಣೆಗೆ ಯಾವುದೋ ಒಂದು ಬಡಾವಣೆ ಅಂತ ಅನ್ಕೊಳ್ಳಿ, ಒಂದು ಹಳ್ಳಿಯ ಚಿತ್ರಣ. ನೀವು ಹಳ್ಳಿಯನ್ನು ಪೂರ ನಿಮ್ಗೆ ನೋಡೋಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಹಕ್ಕಿ ಸ್ವಲ್ಪ ಮೇಲಕ್ಕೆ ಹೋಗ್ತಿದ್ದಂಗೆ ಇಡೀ ಹಳ್ಳಿಯ ಒಂದು ಕಾಣ್ತದೆ. ಹಾಗಾಗಿ ಹಕ್ಕಿ ನೋಟವನ್ನು, ಪಕ್ಷಿ ನೋಟವನ್ನು ನಾನಿಲ್ಲಿ ಕೊಟ್ಟಿದ್ದೇನೆ ಅಂತ. ಸಿಂಹಾವಲೋಕನ ಕ್ರಮದಿಂದ ಸಿಂಹ ಹೇಳೋದು ಮೊದಲೆಲ್ಲ ಕಾಳು ನಡ್ಕೊಂಡು ಹೋಗ್ತಾ ಇರೋ ದಷ್ಟು ಹೋದ್ಮೇಲೆ ಮತ್ತೆ ಹಿಂತಿರುಗಿ ನೋಡುವ ಹಾಗೆ ಮಾಡಿದ್ದೀನಿ. ಮತ್ತು
ಹೇಳ್ತಾರೆ ನೋಡಿ, ಕವಿರತ್ನಂ ಅರಿಪಿದೆಂ, ಈ ಕವಿರನ್ನನು ಈ ಕಾವ್ಯವನ್ನು ರಚಿಸಿದನು ಅಂತ. ಈ ಪದ್ಯ ಏನೇನು ಹೇಳ್ತಾರೆ, ಸ್ಥೂಲ ದೃಷ್ಟಿಗೆ ಈ ಕಾವ್ಯವು ಗದಾಯುದ್ಧವಾದರೂ ಕೂಡ ಸೂಕ್ಷ್ಮ ದೃಷ್ಟಿಗೆ ಮಹಾಭಾರತವೇ ಇದು. ಸ್ಥೂಲವಾಗಿ ನೋಡಿದ್ರೆ ಇದು ಗದಾಯುದ್ಧ ಆದರೂ ಕೂಡ ಸೂಕ್ಷ್ಮ ದೃಷ್ಟಿಗೆ ಮಹಾಭಾರತವೇ. ರನ್ನ ಕವಿಯ ಜಾಣ್ಮೆಯಿಂದ ಭಾರತದ ಪ್ರಮುಖ ಘಟನೆಗಳೆಲ್ಲವನ್ನು, ಅಂದರೆ ಮಹಾಭಾರತದ ಪ್ರಮುಖ ಘಟನೆಗಳೆಲ್ಲವನ್ನು ಸಂದರ್ಭೋಚಿತವಾಗಿ ಯಾವ ಸಂದರ್ಭಕ್ಕೆ ಯಾವ ವಿಷಯವನ್ನು ಹೇಳಬೇಕು ಫ್ಲ್ಯಾಶ್ ಬ್ಯಾಕಲ್ಲಿ ಅನ್ನೋದನ್ನು ಬೇರೆ ಬೇರೆ ಪಾತ್ರಗಳ ಮೂಲಕ ನೇರವಾಗಿಯೂ ಕೂಡ ಸೂಚಿಸ್ತಾ ಹೋಗ್ತಾನೆ. ಅತ್ಯಲ್ಪ ಕಥಾಭಾಗವುಳ್ಳ ಗದಾಯುದ್ಧವನ್ನು ಸಂಕ್ಷಿಪ್ತ ಭಾರತವನ್ನಾಗಿ ಸಮ್ಮರೈಸ್ ಮಾಡ್ತಾನೆ. ಭಾವಾರ್ಥ ಇಡೀ ಭಾರತದ ಕಥೆಯನ್ನು ಸಂಕ್ಷಿಪ್ತವಾಗಿ ಮಾಡಿದ್ದಾನೆ. ಸಿಂಹಾವಲೋಕನ ಕ್ರಮ ಒಮ್ಮೆ ಕೃತಕವು ಅಂತ ಅನಿಸುತ್ತೆ. ಸಿಂಹಾವಲೋಕನ ಕ್ರಮ ಇಲ್ಲಪ್ಪ ಭಾರತದ ಕಥೆ ಮೊದಲಿಂದ ಇರಬೇಕು ಅಂತ, ಆದರೆ ಬುದ್ಧಿಸ್ಫುರಸವಾಗಿ ಕಂಡರೂ ಕೂಡ ಒಟ್ಟಿನಲ್ಲಿ ಇದು ಯಶಸ್ವಿಯಾದಂಥ ಕೃತಿ. ಗದಾಯುದ್ಧದ ವಿಶೇಷ ಗುಣವೆಲ್ಲ ಅಂದರೆ ಏನು ಗುಣ ಇದೆ ಅದರಲ್ಲಿ? ವಿಶೇಷವಾದ ಗುಣವೆಲ್ಲ ಏನಪ್ಪ ಅಂದರೆ ಅದ್ಭುತವಾದ ನಾಟ್ಯ ನಿರ್ಮಾಣದಲ್ಲಿದೆ, ನಾಟಕದ ನಿರ್ಮಾಣದಲ್ಲಿ ಇದೆ ಅಂತಕ್ಕಂಥದ್ದು ನಾವು. ಹಾಗಾಗಿ ನೋಡಿ, ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂದರೆ ಕಾದಂಬರಿಗಿಂತ ನಾಟಕ ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು. ನೋಡಿ, ಅದಕ್ಕೋಸ್ಕರ ಸರ್ಕಾರ ಯಾವುದೇ ಯೋಜನೆಗಳನ್ನು ಜಾರಿ ತಂದು ಕೂಡ ಬೀದಿ ನಾಟಕಗಳನ್ನು ಏರ್ಪಡಿಸುತ್ತೆ. ಈ ಓದು ಇದೆಯಲ್ಲ, ಕಾದಂಬರಿ ಕಾವ್ಯಗಳನ್ನು ವಿದ್ಯಾವಂತರು ಅಕ್ಷರ ಬಲ್ಲವರು ಮಾತ್ರ ಓದ್ತಾರೆ, ಆದರೆ ನಾಟಕ ಇರೋದನ್ನು ಅನಕ್ಷರಸ್ಥರು ಕೂಡ ನೋಡೋದಕ್ಕೆ ನಿಮಗೆ ನಾಟಕ ಅವಕಾಶ ಇದೆ ಮತ್ತು ಎಫೆಕ್ಟಿವ್ ಆಗಿರ್ತದೆ. ಇವತ್ತು ಸಿನಿಮಾ ಯಾಕೆ ನಾಟಕದ ಮುಂದುವರಿದ ಭಾಗವೇ ಇವತ್ತು ಸಿನಿಮಾ ಯಾಕೆ ದೃಶ್ಯ ಮಾಧ್ಯಮ ಇವತ್ತು ಯಶಸ್ವಿಯಾಗಿದೆ ಅಂದರೆ ಅದರ ಒಂದು ಶಕ್ತಿ ಮತ್ತು ಸಾಮರ್ಥ್ಯ. ಹಾಗಾಗಿ ಆ ಒಂದು ಗುಣ, ನಾಟ್ಯದ ಗುಣ ಇದಕ್ಕೆ ಇದೆ. ಇದು ಕರುಣಾ ಮತ್ತು ವೀರಸಗಳ ಅದ್ಭುತ ಸಂಗಮ. 8 ರಸಗಳನ್ನು ಕರಿತೀವಿ, 9ನೇ ಶಾಂತರಸ ಅಂತ ಕರಿತೀವಿ. ಆದರೆ ಆ 8 ರಸಗಳಲ್ಲಿ 2 ರಸ ಅದ್ಭುತವಾಗಿ ಇದೆ, ಸಂಗಮ, 2ರ ಸಂಗಮ. ಒಂದು ಕರುಣರಸ, ಇನ್ನೊಂದು ಕರುಣೆಯೇ ತುಂಬಿ ಹರಿಯುವ ಒಂದು ಕರುಣರಸ. ಮತ್ತು ವೀರಾದಿ ವೀರರ ತಮ್ಮ ಶೌರ್ಯ ಸಾಹಸ ಪರಾಕ್ರಮಗಳನ್ನು ಮೆರೆಯುವುದಕ್ಕೆ ಅವಕಾಶ ಇರತಕ್ಕಂಥ ವೇದಿಕೆ ಇರ್ತಕ್ಕಂಥ ಒಂದು ವೀರರ ಶೌರ್ಯ ಸಾಹಸ ಪ್ರತಾಪ ಎಲ್ಲವನ್ನೂ ಕೂಡ ವ್ಯಕ್ತಪಡಿಸತಕ್ಕಂಥ ಒಂದು ಅದ್ಭುತವಾದಂಥ ವೇದಿಕೆ. ಹಾಗಾಗಿ ಇಡೀ ಒಂದು ಕಾವ್ಯ 2 ರಸಗಳ ಒಂದು ಸಮ್ಮಿಲನವಾಗಿದೆ, ಅದ್ಭುತವಾದ ಸಂಗಮ. ಒಂದು ಕರುಣರಸ, ಇನ್ನೊಂದು ವೀರರಸ, 2ರ ಅದ್ಭುತವಾದ ಸಂಗಮ ಇಡೀ ಗದಾಯುದ್ಧದಲ್ಲಿದೆ. ಗದಾಯುದ್ಧದ ತುಂಬ ಈ ಬಗೆಯ ಸನ್ನಿವೇಶ ಮತ್ತು ಸಂವಾದಗಳು ಸೂರೆಯಾಗಿವೆ. ಇದೊಂದೇ ಅಂತಲ್ಲ, ಗದಾಯುಧ ತುಂಬೆಲ್ಲ ಸನ್ನಿವೇಶಗಳಲ್ಲಿ ಕರುಣರಸ ಉಕ್ಕಿ ಬರ್ತಕ್ಕಂಥದ್ದು, ವೀರರಸಗಳು ಎಲ್ಲವೂ ಕೂಡ ಸೂರೆಯಾಗಿ ಎಲ್ಲೆಲ್ಲಿ ನೋಡಿದ್ರು ಕೂಡ 2 ರಸಗಳ ಅದ್ಭುತವಾದ ಸಂಗಮ ಇಡೀ ಗದಾಯುಧದಲ್ಲಿ ನಿಮಗೆ ಕಾಣ್ತದೆ. ರನ್ನನ ದುರ್ಯೋಧನ ಮಹಾನುಭಾವ. ನಮ್ಮ ದುರ್ಯೋಧನ ಅಂದರೆ ಭಾಳ ಕೆಟ್ಟದು ಅಂತಲೇ ಒಂದು ಇದೆ, ಆದರೆ ನಮ್ಮ ಈ ರನ್ನನ ದುರ್ಯೋಧನ ಮಹಾನುಭಾವ, ನೈಸ್ ಜೆಂಟ್ಲ್ಮನ್ ಕೆಲವು ವಿಷಯದಲ್ಲಿ ಮಾತ್ರ. ಹಾಗಂತ ಭೀಮನನ್ನು ಇಳಿಸಿಲ್ಲ, ಹಾಗಂತ ದುರ್ಯೋಧನ ಹೊಗಳಿದಾನೆ ಮಹಾನುಭಾವ ಅಂತ ಹೇಳಿದಾನೆ ಅಂತ ಭೀಮನನ್ನು ಕುಗ್ಸಿಲ್ಲ, ಆದರೆ ದುರ್ಯೋಧನನ್ನು ಏರಿಸಿರುವನು. ಅಂದರೆ ವ್ಯಾಸನ ಮಹಾಭಾರತದಲ್ಲಿ ಭೀಮ ಮೇಲಿರ್ತಾನೆ, ದುರ್ಯೋಧನ ಕೆಳಗಡೆ ಇರ್ತಾನೆ. ಆದರೆ ಭೀಮನನ್ನು ಇಳಿಸಿಲ್ಲ, ದುರ್ಯೋಧನ ಏನು ಮಾಡಿದ್ದಾನೆ, ಸ್ವಲ್ಪ ಮೇಲಕ್ಕೆ ಏರಿಸಿದ್ದಾನೆ. ಭೀಮ ಅಲ್ಲೇ ಇದ್ದಾನೆ, ಭೀಮನನ್ನು ಏರಿಸಿಲ್ಲ, ಅವನ ಘನತೆ ಕುಂದಿಸಿಲ್ಲ, ಹಂಗೆ ಇದ್ದಾನೆ. ಆದರೆ ದುರ್ಯೋಧನ ಕೆಳಗಿದ್ದವನ್ನ ಸ್ವಲ್ಪ ಮೇಲಕ್ಕೆ ಏರಿಸಿ ಘನತೆಗೊಯ್ದಿರುವನು. ಆಗ ರನ್ನ ದುರ್ಯೋಧನ ಇಲ್ಲಿ ಮಹಾನುಭಾವ. ಹಾಗಂತ ಭೀಮನನ್ನು ಇಳಿಸಿಲ್ಲ, ದುರ್ಯೋಧನನ ಸ್ವಲ್ಪ ಏರಿಸಿದ್ದಾನೆ, ಸ್ವಲ್ಪ ಘನತೆ ಒಯ್ದಿರುವನು. BM ಶ್ರೀಕಂಠರು ಈ ಸೊಗಸಾದ ಕಿರುನುಡಿ ಹೇಳ್ತಾರೆ. ಭೀಮ ಮತ್ತು ದುರ್ಯೋಧನ, ಭೀಮ ಹಾಗೇ ಇದ್ದಾನೆ, ದುರ್ಯೋಧನ ಕೆಳಗಿದ ವ್ಯಾಸ ಭಾರತದಲ್ಲಿ. ಹಾಗಾಗಿ ದುರ್ಯೋಧನ ಸ್ವಲ್ಪ ಮೇಲಕ್ಕೆ ಏರಿಸಿದ್ದಾನೆ, ಹಾಗಾದ ಇವನನ್ನು ಕೆಳಗೆ ಇಳಿಸಿಲ್ಲ, ಇವನು ಇರೋ ಜಾಗದಲ್ಲಿ ಇದ್ದಾನೆ, ಇವನು ಸ್ವಲ್ಪ ಮೇಲಕ್ಕೆ ಸ್ವಲ್ಪ ಘನತೆಯನ್ನು ಗೌರವವನ್ನು ನಮ್ಮ ದುರ್ಯೋಧನಿಗೆ ಕೊಟ್ಟಿದ್ದಾನೆ ಅಂತ BM ಶ್ರೀಯವರು ಸೊಗಸಾದ ಕಿರುನುಡಿಯಲ್ಲಿ ಇದನ್ನು ಹೇಳಿದ್ದಾರೆ. ದುರ್ಯೋಧನ ದೊಡ್ಡ ವೀರನು, ತೇಜಸ್ವಿಯು, ಮಾನಿಯೂ ಎಂಬುದನ್ನು ರನ್ನ ಬಾಯಿ ತುಂಬ ಹೊಗಳಿದ್ದಾನೆ. ನೀವು ಬರೀ ದುರ್ಯೋಧನ ಬರೀ ಕೆಟ್ಟದ್ದು ಹೇಳ್ತಾರೆ, ಅವನು ಕೆಟ್ಟ ಕೇಡ್ಗ, ಮಾಡುವ ಕೆಲಸನ ಮಾಡ್ತಾನೆ, ದುಷ್ಟ ದುರುಳ ಅಂತೆಲ್ಲವನ್ನೂ ಕೂಡ ನಾವು ಇದೆ. ಆದರೆ ನಮ್ಮ ಗದಾಯುದ್ಧದಲ್ಲಿ ರನ್ನ ಮಹಾಕವಿ, ಕವಿ ಚಕ್ರವರ್ತಿ, ನಮ್ಮ ರನ್ನ ಕವಿ ಬರ್ತಕ್ಕಂಥ ಮಹಾಭಾರತದ ದುರ್ಯೋಧನ ದೊಡ್ಡ ವೀರ, ಅಲ್ಟಿಮೇಟ್, ಪಾಂಡವರಷ್ಟೇ ಭೀಮನಷ್ಟೇ ಅತ್ಯಂತ ಶೌರ್ಯತನಕ್ಕೆ ಹೆಸರಾದವನು, ತೇಜಸ್ವಿಯೂ ಕೂಡ, ಪರ್ಸನಾಲಿಟಿ ವರ್ಚಸ್ಸು ಕೂಡ ಇದೆ. ಮಾನಿಯು ಅಂದರೆ ಗೌರವವಂತ, ಮಾನವಂತವನು ಕೂಡ, ಅವನೇನು ಎಲ್ಲವನ್ನೂ ಬಿಟ್ಟು ಕಿರಾತಕನಾಗಿ ದುಷ್ಟನಾಗಿಲ್ಲ, ಮಾನವಂತನೂ ಕೂಡ ಆಗಿದ್ದಾನೆ ಎಂಬುದನ್ನು ರನ್ನ ಬಾಯಿ ತುಂಬ ಹೊಗಳಿದ್ದಾನೆ. ಅವನ ಗೌರವ ಘನತೆ ವ್ಯಕ್ತಿತ್ವವನ್ನು, ಅವನು ಪ್ರತಿನಾಯಕನಾದರೂ, ಅವನು ಖಳನಾಯಕನಾದರೂ ಕೂಡ ಹೊಳಿದಾನೆ. ಅವನ ದುಷ್ಟ ವೃತ್ತಿಗಳಿಂದಲೂ ಮತ್ತು ದುರ್ನಡತೆಯಿಂದಲೂ ತನ್ನ ನಾಶಕ್ಕೆ ತಾನೇ ಕಾರಣನಾಗುತ್ತಾನೆಂಬುದನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ಹಂಗಂತ ಹೇಳ್ಬಿಟ್ಟು ಅವನು ಕೆಟ್ಟ ಗುಣದಿಂದ ಅವನು ಇದು ಮಾಡ್ತಾ ಇಲ್ಲ. ಅವನ ಒಳ್ಳೆ ಗುಣ, ಮಹಾನುಭಾವ, ತೇಜಸ್ವಿ, ಮಾನವಂತ ಅಂತ ಬಾಯಿ ತುಂಬ ಹೊಗಳಿದ್ರು ಕೂಡ ಅವನ ಅವನತಿಗೆ ಏನು ಕಾರಣ? ಅವನ ದುಷ್ಟ ವೃತ್ತಿಗಳು. ಕೆಲವೊಮ್ಮೆ ಅವನ ವೀಕ್ನೆಸ್, ದುಷ್ಟ ವೃತ್ತಿಗಳಿಂದಲೂ
ಮತ್ತು ದುರ್ನಡತೆಯಿಂದಲೂ ತನ್ನ ನಾಶಕ್ಕೆ ತಾನೇ ಕಾರಣನಾಗ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸಿದ್ದಾನೆ. ಅವನು ಮಹಾನುಭಾವ, ಜೆಂಟ್ಲ್ಮನ್ನು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅವನ ಅವನತಿಗೆ, ಅವನ ಪತನಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಂಡೋರ್ ಮಾತನ್ನ ಹಿತ್ತಾಳೆ ಕಿವಿ ಅಂತ ನಾವು ಹೇಳ್ತೀವಿ. ಕುಶಕುನಿ ಅಂತವ್ರನ್ನ ಒಂದು ಮಾತು ಕೇಳ್ತಕ್ಕಂಥದ್ದು, ತನ್ನ ದುಷ್ಟಗುಣ, ದುಷ್ಟನಡತೆಯಿಂದ ತನಗೆ ತಾನೇ ತನ್ನ ತಲೆ ಮೇಲೆ ಕಲ್ಲು ಚಪ್ಪಡಿಯನ್ನು ಹೇಳ್ಕೊಂಡಿದ್ದಾನೆ. ದುರ್ಯೋಧನ ಸಜ್ಜನ ಶಿರೋಮಣಿಯೇನಲ್ಲ, ಆದರೆ ರನ್ನನ್ನು ಚಿತ್ರಿಸಿರುವ ರೀತಿಯಲ್ಲಿ ಅವನ ಪಾತ್ರ ನಮ್ಮ ಹೃದಯವನ್ನು ಸೂರೆಗೊಳ್ಳುತ್ತೆ. ನಮಗೆ ಮೂಲ ವ್ಯಾಸಭಾರತದಲ್ಲಿ ಓದಿದಾಗ ಅವನ ದುಷ್ಟತನಗಳು ಮಾತ್ರ ಗೊತ್ತಾಗುತ್ತೆ, ಆದರೆ ಇಲ್ಲಿ ಅವನ ಒಳ್ಳೆತನವೂ ಕೂಡ ಗೊತ್ತಾಗುತ್ತೆ. ಮೊದಲೇ ಹೇಳಿದಾಗೆ ತನ್ನ ಕೃತಿಯನ್ನು ಯಾರು ಪರೀಕ್ಷೆ ಮಾಡ್ತಾರೋ ಅವರು ತನ್ನ ಕೃತಿಯ ಹುಳುಕುಗಳನ್ನು ಎತ್ತಿ ತೋರಿಸಿದ ಹಾಗೆ ಒಳ್ಳೆಯದನ್ನು ಎತ್ತಿ ತೋರಿಸ್ಬೇಕು, ನಿಷ್ಪಕ್ಷಪಾತವಾಗಿರಬೇಕು, ಚೆನ್ನಾಗಿದೆ ಅಂತ ಹೇಳಬೇಕು, ದೋಷವನ್ನು ದೋಷ ಅಂತ ಹೇಳಬೇಕು. ಆ ಥರ ನಿಷ್ಪಕ್ಷಪಾತವಾಗಿ ಹೇಳೋರಿಗೆ ವಿಮರ್ಶೆ ಸ್ವಾಗತ ಅಂತ ಹೆಂಗೆ ಹೇಳ್ತಾನೋ ಹಾಗೆ ತಾನೂ ಕೂಡ ದುರ್ಯೋಧನನ ಎಲ್ಲ ಒಳ್ಳೆಯ ಗುಣಗಳನ್ನು ಕೂಡ ಎತ್ತಿ ತೋರಿಸಿದ್ದಾನೆ. ಹಾಗೆ ಅವನ ದುಷ್ಟತನದಿಂದಾಗಿ, ತನಗೆ ತಾನೇ ಮಾಡಿಕೊಂಡಂಥ ದುರ್ನಡತೆಯಿಂದಾಗಿ ತನ್ನ ಪತನಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ತಾನೇ ಕಾರಣ ಎಂಬುದನ್ನು ಕೂಡ ನಾಟಕದಲ್ಲಿ ಸ್ಪಷ್ಟವಾಗಿ ಆತ ತೋರಿಸಿದ್ದಾನೆ. ಹಾಗಾಗಿ ಈ ಕಾರಣಕ್ಕೋಸ್ಕರ ರನ್ನ ಚಿತ್ರಿಸಿರ್ತಕ್ಕಂಥ ರೀತಿಯಲ್ಲಿ ಅವನ ಪಾತ್ರ ನಮ್ಮ ಹೃದಯವನ್ನು, ಅಂದರೆ ದುರ್ಯೋಧನನ ಪಾತ್ರ ನಮ್ಮ ಹೃದಯವನ್ನು ಸೂರೆಗೊಳ್ಳುತ್ತದೆ. ಗದಾಯುದ್ಧವು ಪಂಪ ಭಾರತಕ್ಕಿಂತ ಗಾತ್ರದಲ್ಲಿ ಸಣ್ಣದಾದರೂ ಅದರಂತೆ ಮಹಾಕೃತಿಯಂತೆ ಮೆರೆದಿದೆ. ನೋಡಿ, ಗದಾಯುದ್ಧ ಪಂಪ ಭಾರತಕ್ಕಿಂತ ಸಣ್ಣದಾದರೂ ಕೂಡ ಮಹಾಕೃತಿಯಂತೆ ಅದು ಕೂಡ ಮೆರೆದಿದೆ. ಯಾವುದೇ ಪಂಪನಿಗಿಂತೇನು ಕಮ್ಮಿ ಇಲ್ಲ ಅಂತಿಲ್ಲ, ಹೊಯ್ಕೈ ಸರಿ ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವಂಥದ್ದಿದೆ. ತಾನು ಪಂಪ ಇಬ್ಬರೂ ಕವಿಗಳೆಂದು ಸಾರಿ ನೋಡಿ ಇದನ್ನು ಹೇಳ್ತಾನೆ. ಅಂದರೆ ದ್ವೇಷ ಇಲ್ಲ, ಪಂಪನ ಬಗ್ಗೆ ದ್ವೇಷ ಇಲ್ಲ. ತಾನು ಮತ್ತು ಪಂಪ ಇಬ್ಬರು ಕೂಡ ಇಲ್ಲಿ ಪನ್ನನ ಕೈ ಕೊಟ್ಬಿಟ್ಟಿದ್ದಾನೆ. ರತ್ನತ್ರಯ ಅಂತ ಅಲ್ಲಿ ಸೇರಿಸ್ಕೊಂಡಿದ್ದಾನೆ, ಆದರೆ ಇಲ್ಲಿ ಕೈ ಕೊಟ್ಬಿಟ್ಟಿದ್ದಾನೆ. ಯಾರಿಗೆ? ಪನ್ನನಿಗೆ. ತಾನು ಮತ್ತು ಪಂಪ ಇಬ್ಬರೂ ಕೂಡ, ತಾನು ಮತ್ತು ಪಂಪ, ರನ್ನ ಪಂಪ ಅಂತ ಪನ್ನನಲ್ಲಿ ಬಿಟ್ಬಿಟ್ಟಿದ್ದಾನೆ ಕೈನ. ಹಾಗೆ ತಾನು ರನ್ನನಾದ ನಾನು ಮತ್ತು ಪಂಪ ಇಬ್ಬರು ಕೂಡ ಕವಿಗಳೆಂದು ಸಾರಿ ಗುಣಕ್ಕೆ ಮಚ್ಚರ ಉಂಟೇ ಎಂದಿದ್ದಾನೆ. ನೋಡಿ, ಇದು ಬಹಳ ಮುಖ್ಯ ಇವತ್ತಿನ ಸಂದರ್ಭದಲ್ಲಿ. ಇವತ್ತು ಬೇರೆಯವ್ರ ಕಡೆ ಹೊಟ್ಟೆ ಕಿಚ್ಚೆ ಜಾಸ್ತಿ ನಮಗೆ. ಹಾಗಾಗಿ ಗುಣಕ್ಕೆ ಮತ್ಸರ ಇರಬಾರ್ದು. ಯಾವತ್ತೂ ಕೂಡ ಒಳ್ಳೆಯದನ್ನು ಮುಕ್ತಕಂಠದಿಂದ ಸ್ವಾಗತಿಸುವ, ಮುಕ್ತಕಂಠದಿಂದ ಹೊಗಳುವ ಗುಣವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಆರೋಗ್ಯವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸಾಮಾಜಿಕ ಆರೋಗ್ಯ ಮತ್ತು ಕುಟುಂಬದ ಆರೋಗ್ಯ, ಸ್ವಾರಸ್ಯ, ಕುಟುಂಬದ ನೆಮ್ಮದಿ ಎಲ್ಲವೂ ಕೂಡ ಕಾರಣ ಆಗುತ್ತೆ. ಇವತ್ತೆಲ್ಲ ಅಸಮಾಧಾನಕ್ಕೆ, ಅಶಾಂತಿಗೆ, ಆಮೇಲೆ ಮನುಷ್ಯನಿಗೆ BP, ಶುಗರು, ಕಾಯಿಲೆಗಳ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ಮತ್ಸರ, ದ್ವೇಷ, ಅಸೂಯೆ. ಅದಕ್ಕೋಸ್ಕರ ಗುಣಕ್ಕೆ ಯಾವತ್ತೂ ಮಚ್ಚರ ಇರಬಾರ್ದು. ನಮ್ಮ ಶತ್ರುವೇ ಆದರೂ ಪರವಾಗಿಲ್ಲ, ಆತನ ಗುಣಗಳಿದ್ದರೆ ಅವನ ಮೆಚ್ಚಿ ಹೊಗಳ್ತಕ್ಕಂಥ ಬೆಳೆಸ್ಕೋಬೇಕು ಅಂತ ಅದಕ್ಕೆ ಉದಾಹರಣೆಯಾಗಿ ಅವನೇ ಹೇಳಿದ್ದಾನೆ. ತಾನು ಮತ್ತು ಪಂಪ ಇಬ್ಬರೂ ಕೂಡ ಕವಿಗಳನ್ನು ಸಾರಿ ಗುಣಕ್ಕೆ ಮಚ್ಚರ ಉಂಟೆ ಅಂತ ಇದ್ದಾನೆ. ಇಲ್ಲಿ ಆತ್ಮ ಪ್ರೌಢಿಯವೇ ಇದ್ದರೂ ಕೂಡ ಪಂಪನ ಬಗ್ಗೆ ಅತಿಶಯವಾದಂಥ ಒಂದು ಗೌರವವು ಕೂಡ ಇದೆ. ಪರಾಮರ್ಶನ ಗ್ರಂಥಗಳನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಎಲ್ಲ ಕೃತಿಗಳನ್ನು ನೀವು ಓದುವಂಥ ಪ್ರಯತ್ನವನ್ನು ನೀವು ಮಾಡ್ಬೋದು. ಹಾಗಾಗಿ ಈ ಪುನರ್ಮನನ ಈ ಒಂದು ಸೆಷನ್ ಅವಧಿಯಲ್ಲಿ ನಾವು ಏನನ್ನು ಕಲ್ತ್ಕೊಂಡು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ನೋಡಿ. ಇವತ್ತು ಏನು ಸೆಕ್ಷನಲ್ಲಿ ಕಲ್ತ್ಕೊಂಡು ಈ ಒಂದು ಸೆಷನಲ್ಲಿ ಅಂತಕ್ಕಂಥದ್ದು, ನಾವು ರನ್ನ ಕವಿಯ ಜನನ, ಅವನ ಬಾಲ್ಯ, ತಂದೆ ತಾಯಿ, ಸಹೋದರರು ಮತ್ತು ಹೆಂಡತಿಯರು, ನೋಡಿ ಆಶ್ಚರ್ಯ ಸೂಚಕ ಯಾಕೆ ಅಂತ ಹೇಳಿದ್ರೆ ಒಬ್ಬರಲ್ಲ ಇಬ್ಬರು ಇವುಗಳನ್ನು ನಾವು ತಿಳಿದುಕೊಂಡೆವು. ಮತ್ತು ಆತನ ಗುರುಗಳು ಯಾರು, ಮತ್ತು ಆಶ್ರಯದಾತರು ಯಾರು. ಆರಂಭದಲ್ಲಿ ಚಾಮುಂಡರಾಯ ಕೊಡ್ತಾನೆ, ಅತ್ತಿಮವ್ವೆ ಕೊಡ್ತಾನೆ, ಆನಂತರ ಸತ್ಯಾಶ್ರಯ, ಹಿರಿಯ ಬಡಂಗ ಕೊಡ್ತಾನೆ, ತೈಲಪ, ಈ ರೀತಿಯೆಲ್ಲ ಅರಿತುಕೊಂಡು ಮತ್ತು ಅದನ್ನು ಸಾಹಿತ್ಯಿಕ ಯಾತ್ರೆಯ ಮೈಲುಗಳನ್ನು, ಅಂದರೆ ಸಾಮಾನ್ಯ ಬಳೆಗಾರನ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಪರಿಶ್ರಮದಿಂದ ಕಾವ್ಯಗಳ ಬರೆದು ಚಾಮುಂಡರಾಯನ ಗಮನವನ್ನು ಸೆಳೆದು, ಅತ್ತಿಮಬ್ಬೆಯ ಗಮನವನ್ನು ಸೆಳೆದು, ಆ ಮೂಲಕ ಸ್ವಲ್ಪ ಬೆಳೆದು, ಆನಂತರ ಚಾಲುಕ್ಯರ ತೈಲಪನ ಗಮನವನ್ನು ಸೆಳೆದು, ಸತ್ಯಾಶ್ರಯ ಗಮನವನ್ನು ಸೆಳೆದು ಮಹಾಕವಿಯಾಗಿ, ಕವಿಚಕ್ರವರ್ತಿಯಾಗಿ ಬೆಳೆಯುವಂಥ ಅವನ ಹಾದಿ ಇದೆಯಲ್ಲ, ಭಾಳ ಬೆಳೆದು ಬಂದಂಥ ಹಾದಿ ಇದೆಯಲ್ಲ, ಅದು ಅತ್ಯಂತ ಸ್ಫೂರ್ತಿ ಕೊಡ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಸಾಹಿತ್ಯಿಕ ಯಾತ್ರೆಯ ಮೈಲಿಗಳನ್ನು ನಾವು ಅರಿಯುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಮತ್ತು ಆತನ ಕೃತಿಗಳ ಸಂಕ್ಷಿಪ್ತ ಪರಿಚಯವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಯಾಕೆಂತೇಳಿ ನಿಮಗೆ ಇಟ್ಟಿರ್ತಕ್ಕಂಥದ್ದು ಕೆಲವು ಆಯ್ದ ಪದ್ಯಗಳನ್ನು ಮಾತ್ರ ಇಟ್ಟಿರ್ತಾರೆ, ಇಡೀ ಗದಾಯುದ್ಧವನ್ನು ನಿಮಗೆ ಇಟ್ಟಿಲ್ಲ. ಅದೇನೋ ಫೈನಲ್ ಇಯರ್ MA ಓದ್ತಕ್ಕಂಥವ್ರಿಗೆ ಅಥವಾ ಐಚ್ಛಿಕ ವಿದ್ಯಾರ್ಥಿಗಳಿಗೆ ಅಂತಿಮ ವರ್ಷದಲ್ಲಿ ಇಡ್ತಾರೆ. ಆದರೆ ನಿಮಗೆ ಕೇವಲ ಕೆಲವೇ ಪದ್ಯಗಳನ್ನು ಮಾತ್ರ ಇಟ್ಟಿರ್ತಕ್ಕಂಥದ್ದು. ಆದರೆ ನಿಮಗೆ ರನ್ನನ ಬಗ್ಗೆ ನಿಮಗೆ ಪರಿಚಯ ಆಗಬೇಕು, ಅವನ ಕೃತಿಗಳ ಬಗ್ಗೆ ಪರಿಚಯ ಆದರೆ ಬಿಡುವಿನ ಸಮಯದಲ್ಲಿ ನೀವು ಮೂಲ ಗ್ರಂಥವನ್ನು ಓದುವ ಪ್ರಯತ್ನವನ್ನು ಕೂಡ ನೀವು ಮಾಡ್ಬೋದು. ಹಳಗನ್ನಡ ಅರ್ಥ ಆಗಲ್ಲ ಅನ್ನೋದಾದರೆ ಅದನ್ನು ಸರಳವಾನುವಾದವನ್ನು ಕೂಡ
ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಾಡಿದ್ದಾರೆ, ಪುಸ್ತಕ ಪ್ರಾಧಿಕಾರದಿಂದ ಮಾಡಿದ್ದಾರೆ. ಮತ್ತು ಎಲ್ ಬಸವರಾಜು ಅಂತಕ್ಕಂಥವ್ರು ಕೂಡ ನೀವು ಓದುವ ಇವತ್ತಿನ ಅತ್ಯಂತ ಸರಳವಾದ ರೀತಿಯಲ್ಲಿ ಗದಾಯುದ್ಧವನ್ನು ಕೂಡ ಮಾಡಿದ್ದಾರೆ. ಆ ಮೂಲಕನೂ ಕೂಡ ನೀವು ಓದುವ ಪ್ರಯತ್ನವನ್ನು ಮಾಡ್ಬೋದು. ಮತ್ತು ಹಳೆಗನ್ನಡದಲ್ಲಿ ಓದ್ತೀನಿ, ಇನ್ನೂ ಭಾಳ ಸಂತೋಷ, ಅದನ್ನು ಬಿಡಿಸಿ ಓದುವ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ಒಂದ್ಸರಿ ಹಳೆಗನ್ನಡವೂ ಕೂಡ ಭಾಳ ಸರಳವಾಗಿ ನೀವು ಓದ್ಬೋದು. ಹಾಗೆ ಪಠ್ಯಕ್ಕೆ ಪೂರಕವಾದ ಹಿನ್ನೆಲೆಯಲ್ಲಿ ನಾವು ಕಾವ್ಯವನ್ನು ಅರ್ಥ ಮಾಡ್ಕೊಂಡು ನಮ್ಗೆ ಏನು ಪಠ್ಯ ಇಟ್ಟಿದ್ದಾರೆ ಇಷ್ಟು ನಮಗೆ ಪರಿಚಯ ಆದರೆ ನಮಗೆ ಇಡೀ ಕಾವ್ಯವನ್ನು ಮುಂದೆ ನಾವು ನೇರವಾಗಿ ನಾವು ಪಠ್ಯಕ್ಕೆ ಮುಂದಿನ ಅಧಿವೇಶನದಲ್ಲಿ ನಾವು ಹೋಗ್ಬೋದು. ಆಗ ನಮಗೆ ಸಂಪೂರ್ಣವಾಗಿ ಪಠ್ಯ ನಮಗೆ ಅರ್ಥವಾಗ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಈ ಒಂದು ವಿಷಯ ತಜ್ಞರಾಗಿ ಮತ್ತು ಈ ಕಂಟೆಂಟ್ನ ತಯಾರಕರಿಗೆ ನಾನು ಕೃಪಾ ಗಣೇಶ್ ಇದ್ದೀನಿ, ಮುಖ್ಯಸ್ಥರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ. ಅತ್ಯಂತ ತಾಳ್ಮೆಯಿಂದ ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ನಾವು ನೇರವಾಗಿ ಮುಂದಿನ ಅಧಿವೇಶನದಲ್ಲಿ ನೇರವಾಗಿ ನಾವು ಪದ್ಯ ಪ್ರವೇಶವನ್ನು ಮಾಡೋಣ. ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.